ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಿಷ್ಣುತೀರ್ಥ ಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ಶ್ರೀ ಗುರುಭ್ಯೋ ನಮಃ. ಅಧಿಕ ಜ್ಯೇಷ್ಠ ಮಾಸದ ಅಂಗವಾಗಿ ನಡೀತಾ ಇರುವಂತಹ ಈ ಒಂದು ಭಾಗವತ ಜ್ಞಾನಸೂತ್ರದಲ್ಲಿ ನಾವೆಲ್ಲರೂ ಕೂಡ ಕೊನೆಯ ಒಂದು ಹಂತಕ್ಕೆ ತಲುಪಿದ್ದೇವೆ. ಇಂದಿನಿಂದಾಗಿ ಭಾಗವತದ ಏಕಾದಶ ಸ್ಕಂದ ಪ್ರಾರಂಭ ಆಗಲಿದೆ. ವಿಷ್ಣು ತೀರ್ಥರಿಗೆ ಬಹುಶಃ ಏಕಾದಶ ಸ್ಕಂದನೂ ಕಂಡ್ರೆ ಭಾರಿ ಪ್ರೀತಿ ಅನಿಸುತ್ತೆ. ಯಾಕಂದರೆ ಅವರ ಭಾಗವತ ಸಾರೋದ್ಧಾರದಲ್ಲಿ ಇರೋದು ಒಟ್ಟು 365 ಶ್ಲೋಕಗಳು. ಅದರಲ್ಲಿ ಥರ್ಡ್ ಒನ್ ಅಂದರೆ 120 ಶ್ಲೋಕಗಳು ಬರೀ ಏಕಾದಶ ಸ್ಕಂದದ್ದು. ಅಷ್ಟು ರಹಸ್ಯ ಪ್ರಮೇಯಗಳನ್ನು ಒಳಗೊಂಡಿರುವಂತಹ ಒಂದು ಸ್ಕಂದ ಏಕಾದಶ ಸ್ಕಂದ. ಅದನ್ನು ಕಂಡ್ರೆ ವಿಷ್ಣು ತೀರ್ಥರಿಗೆ ಭಾರಿ ಪ್ರೀತಿ. ಅಂತಹ ಏಕಾದಶ ಸ್ಕಂದದ ಪ್ರವಚನ ಇಂದಿನಿಂದ ಪ್ರಾರಂಭ ಆಗಲಿದೆ. ಅದನ್ನು ನಡೆಸಿಕೊಳ್ಳಿಕ್ಕೆ ಅಂತ ಬಂದಂಥವರು ಬಾಗಲಕೋಟೆಯ ವಿದ್ವಾಂಸರಾದಂತಹ ರಘುತ್ತಮಾಚಾರ್ಯ ನಾಗಸಂಪಿಗೆಯವರು. ಆಚಾರ್ಯರು ಮೂಲತಃ ಬಾಗಲಕೋಟೆಯವರು. ಮಾಧ್ವ ಸಮಾಜದ ಪ್ರಸಿದ್ಧ ಟಿಪ್ಪಣಿಕಾರರಾದಂತಹ ವೇದೇಶ ತೀರ್ಥರು ಮತ್ತು ಯಾದವಾರ್ಯರು ಅವರ ವಂಶದಲ್ಲಿ ಬಂದಂತಹ ಶ್ರೇಷ್ಠ ಜ್ಞಾನಿಗಳು. ಆಚಾರ್ಯರು ತಮ್ಮ ಪ್ರಾರಂಭಿಕ ಅಧ್ಯಯನವನ್ನು ಅದಮಾರಿನಲ್ಲಿ ಇರುವಂತಹ ಒಂದು ಆದರ್ಶ ಗುರುಕುಲ ಅಲ್ಲಿ ನಡೆಸಿ ಮುಂದೆ ಪೂರ್ಣಪ್ರತಿನಿಧಿ ವಿದ್ಯಾಪೀಠಕ್ಕೆ ಆಗಮಿಸಿ ಅಲ್ಲಿ ಉನ್ನತ ವೇದಾಂತ ಗ್ರಂಥಗಳ ಅಧ್ಯಯನವನ್ನು ಮಾಡಿ ಪರಮಪೂಜ್ಯ ಪೇಜಾವರ ಶ್ರೀಪಾದಂಗಳ ಹತ್ತಿರ ಸುಧಾಂತ ಅಧ್ಯಯನವನ್ನು ಮಾಡಿ ನಂತರ ತಮ್ಮ ವಾಸಸ್ಥಾನವಾದಂತಹ ಬಾಗಲಕೋಟೆಯಲ್ಲಿ ಇದ್ದುಕೊಂಡು ಒಂದು ಪಾಠ ಪ್ರವಚನ ದೊಡ್ಡ ಕ್ರಾಂತಿಯನ್ನೇ ನಡೆಸಿದಂಥವರು ಆಚಾರ್ಯರು. ಅನೇಕ ದಶಕಗಳಿಂದಾಗಿ ಆ ಬಾಗಲಕೋಟೆಯಲ್ಲಿ ನಿರಂತರವಾಗಿ ಪಾಠ ಪ್ರವಚನ ಬಿಟ್ಟರೆ ಬೇರೆ ಏನೂ ಇಲ್ಲ ಅವರಿಗೆ. ನಿರಂತರವಾಗಿ ಒಂದು ಶುದ್ಧವಾದಂಥ ವೈದಿಕ ಧರ್ಮವನ್ನು ನಡೆಸ್ತಾ ಅನೇಕ ಸದ್ಗೃಹಸ್ಥರಿಗೆ ಉನ್ನತ ವೇದಾಂತ ಗ್ರಂಥಗಳ ಪಾಠವನ್ನು ಮಾಡಿ ಅನೇಕ ಗೃಹಸ್ಥರಿಗೆ ಒಂದು ಸುಧಾ ಮಂಗಳವನ್ನು ಕೂಡ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ತಾವು ನಿರಂತರವಾಗಿ ಚಂದ್ರಿಕಾದಿ ಗ್ರಂಥಗಳ ಅಧ್ಯಯನವನ್ನು ಮಾಡಿ ಮತ್ತು ಅನೇಕ ಒಂದು ಬೃಹದಾರಣ್ಯಕೋಪನಿಷತ್ ಮುಂತಾದಂತಹ ಅನೇಕ ಗ್ರಂಥಗಳನ್ನು ಕೂಡ ಸಮಾಜಕ್ಕೆ ನೀಡಿದ್ದಾರೆ. ಇಂತಹ ಪೂಜ್ಯ ಆಚಾರ್ಯರು ಇವತ್ತು ವಿಷ್ಣು ತೀರ್ಥರ ಮೇಲಿನ ಅಪಾರವಾದ ಭಕ್ತಿಯಿಂದಾಗಿ ನಮಗೆಲ್ಲರಿಗೂ ಕೂಡ ಒಂದು ಏಕಾದಶ ಸ್ಕಂದದ ಪೂರ್ವಾರ್ಧದ ಚಿಂತನೆ ನಡೆಸಿಕೊಳ್ಳಿಕ್ಕೆ ಅಂತ ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪೂರ್ವಕವಾಗಿ ಭಕ್ತಿ ಸಾಷ್ಟಾಂಗ ನಮಸ್ಕಾರ ಪೂರ್ವಕ ಸ್ವಾಗತ. ಈ ಒಂದು ಏಕಾದಶ ಸ್ಕಂದ ಪ್ರವಚನದ ಪೂರ್ಣ ಸೇವೆಯನ್ನು ಚಂದ್ರಶೇಖರ್ ರಾಜು ಎನ್ನುವಂಥವ್ರು ಸಲ್ಲಿಸಿದ್ದಾರೆ. ಹಾಗೆ ರಮೇಶ್ ಕೊಪ್ಪಳಕರ್ ಮತ್ತು ಗುರುರಾಜ ಪುರೋಹಿತ ಮತ್ತು ಪುರುಷೋತ್ತಮಾಚಾರ್ಯ ಎನ್ನುವಂಥವರು ಈ ಒಂದು ಸ್ಕಂದದ ಪ್ರವಚನದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರೆಲ್ಲರಿಗೂ ಪರಮಾತ್ಮ ವಿಶೇಷವಾದಂತಹ ಆಯುರ ಆರೋಗ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಆಚಾರ್ಯರು ತಮ್ಮ ಪ್ರವಚನವನ್ನು ಪ್ರಾರಂಭ ಮಾಡಬೇಕಾಗಿ ಪ್ರಾರ್ಥನೆ. ಮುಗಿಸೋದು ಎಷ್ಟಕ್ಕಂತ ಹೇಳಿಲ್ಲ, ಶುರು ಮಾಡೋದು ಹೇಳಿದರೆ 8 ನಡೀತು. ಏಕಾದಶಿ ಮೊದಲನೆಯದಾಗಿ ಬಹಳ ಹೊತ್ತು ಕಾಯಿಸಿದ್ದೀನಿ, ಎಲ್ಲರಿಗೂ ಕ್ಷಮೆ ಕೇಳಿ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನರಸಿಂಹೋಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ತಸ್ಯ ನಿಸ್ಸರತೆ ವಾಣೀ ಜನ್ನು ಕನ್ಯಾ ಪ್ರವಾಹವತ್. ಮರುತ್ಪುತ್ರಾಯ ಕವಯೇ ಭೀಮಾಯ ಭಯಹಾರಿಣೇ ಶ್ರೀಮದಾನಂದತೀರ್ಥಾಯ ಪ್ರಖ್ಯಾತಾಯ ನಮೋ ನಮಃ.
ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿ ವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾನ್ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಪ್ರಮೋದ ಸಮಾರಂಭಾಂ ಸತ್ಯನಾಥಾರ್ಯ ಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಯತಿಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹಾನೇತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ. ಸುಸುಖ ನಿಭೃತ ಚೇತಾಸ್ತದ್ವಿದಸ್ತಾನ್ಯ ಭಾವೋಪ್ಯಚಿತ ರುಚಿರ ಲೀಲಾ ಕೃಷ್ಣಸಾರಸ್ತದೀಯಂ ವ್ಯತನುತ ಕೃಪಯಾ ಯಸ್ತತ್ವದೀಪಂ ಪುರಾಣಂ ತಮಹಮಖಿಲ ವೃಜಿನಗ್ರಂ ವ್ಯಾಸಸೂನುಂ ನತೋಸ್ಮಿ. ಅಂಜನಾಸೂನು ಸಾನ್ನಿಧ್ಯಾದ್ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ವೇದೇಶಯೋಗಿನಂ ವಂದೇ ಯಾದವಾರ್ಯ ಗುರೋರ್ಗುರುಂ ಛಾಂದೋಗ್ಯಭಾಷ್ಯ ಸಟ್ಟೀಕಾಕರ್ತಾರಮಹಮಾದರಾತ್. ಶ್ರೀ ಸತ್ಯವರದುಗ್ಧಾಬ್ಧೇರುತ್ಥಿತಾ ಜಗತೀತಲೆ ಸುಧಾ ಶ್ರೀ ಸತ್ಯಧರ್ಮಾಖ್ಯಾ ಪಾವಯೇತ್ ಸ್ಮರತಃ ಸತಃ. ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತವೃತ್ತಸ್ತುಷ್ಟೋ ಹರಿಃಖಿಲವಶಂ ವದತಾಮವಾಪ. ಶ್ರೀಮಧ್ವಸನ್ಮತಪಯೋನಿಧಿ ಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮುನಿರಾಣ್ಮುದಮಾತನೋತು. ಆಸೇತೋರಾತುಷಾರಾದ್ರೇರ್ಯೋ ದಿಶೋ ಜತವಾನ್ಮುಹುಃ ಸತ್ಯಧ್ಯಾನಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರುನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಜೋವಾಚ ಕೃತ್ವಾ ದೈತ್ಯವದಂ ಕೃಷ್ಣಃ ಸರಾಮೋ ಯದುಭಿರ್ವೃತಃ ಭುವೋವತಾರಯನ್ ಭಾರಂ ಯವಿಷ್ಠಂ ಜನಯನ್ ಕಲಿಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಪುರುಷೋತ್ತಮ ಮಾಸದಲ್ಲಿ ಆರಣ್ಯಕಾಚಾರ್ಯರ ಸನ್ನಿಧಾನದಲ್ಲಿ ಒಂದು ತಿಂಗಳಿಡೀ ನಡೆಯುತ್ತಾ ಇರುವಂತಹ ಈ ಅಪರೂಪದ ಜ್ಞಾನಸತ್ರ ಎರಡೆರಡು ಮೂರು ದಿನ ಒಬ್ಬೊಬ್ಬ ವಿದ್ವಾಂಸರಿಂದ ಆರಣ್ಯಕಾಚಾರ್ಯರ ಸನ್ನಿಧಾನದಲ್ಲಿ ಭಾಗವತ ಪ್ರವಚನದ ಕಾರ್ಯಕ್ರಮ ಒಂದು ರೀತಿಯಿಂದ ಆರಣ್ಯಕಾಚಾರ್ಯರಿಗೆ ಬಹಳ ಸಂತೋಷವನ್ನು ನೀಡುವ ವಿಷಯ. ಇನ್ನೊಂದು ರೀತಿಯಿಂದ ಅವರಿಗೆ ಸ್ವಲ್ಪ ಮುಜುಗರವನ್ನು ಕೊಡುತ್ತದೆ. ಯಾಕೆಂದರೆ ಅವರ ಮನಸ್ಸಿಗೆ ತಕ್ಕಂತೆ ಭಾಗವತ ಹೇಳೋ ಯೋಗ್ಯತೆ ನಮ್ದು ಯಾರದ್ದೂ ಅಲ್ಲ. ಅವರೇ ಸಾರೋದ್ಧಾರದ ಮೂಲಕವಾಗಿ ಶ್ರೀಮದ್ ಭಾಗವತದ ರಹಸ್ಯ ಪ್ರಮೇಯಗಳನ್ನೆಲ್ಲ ಬೇಕಾದಷ್ಟು ವರ್ಣನೆ ಮಾಡಿ 365 ದಿನಗಳಲ್ಲಿ ಒಂದೊಂದು ಶ್ಲೋಕ ಅನುಸಂಧಾನ ಮಾಡಿ ಉದ್ಧಾರ ಆಗ್ತೀರಿ ಅಂತ ಕೊಟ್ಟೋಗಿದ್ದಾರೆ. ಆದರೂ
ಬಾಲಕನ ಕಲಭಾಷೆ ಜನನಿ ಕೇಳಿ ಸುಖಪಡುವಂತೆ ಅನ್ನುವ ಕ್ರಮದಿಂದ ಅವರ ಅನುಗ್ರಹದಿಂದ ಮತ್ತಿಷ್ಟು ಭಾಗವತ ನಮಗೆ ಅರ್ಥ ಆಗಬೇಕು, ಸಾರೋದ್ಧಾರ ಅರ್ಥ ಆಗಬೇಕು, ಅವರ ಗ್ರಂಥಗಳು ಅರ್ಥ ಆಗಬೇಕು. ನಮ್ಮ ಯೋಗ್ಯತೆ ಇದ್ದಷ್ಟು ಆ ಭಾಗವತ ಧರ್ಮವನ್ನು ನಾವು ಅನುಷ್ಠಾನ ಮಾಡುವಂತೆ ಆಗಬೇಕು ಅನ್ನೋ ಉದ್ದೇಶದಿಂದ ಅವರ ಸನ್ನಿಧಾನದಲ್ಲಿ ಭಾಗವತ ಪ್ರವಚನವನ್ನು ಯಥಾಮತಿ ಯಥಾಶಕ್ತಿ ಅವರ ಅನುಗ್ರಹದಿಂದ ಈ ಭಾಗದ ಪ್ರವಚನವನ್ನು ನಡೆಸ್ತಾ ಇರುವಂತಹದ್ದು. ಅನೇಕ ಬಾರಿ ಆರಾಧನೆ ಸಂದರ್ಭದಲ್ಲಿ ಪ್ರವಚನಕ್ಕೆ ಅಂತೆಲ್ಲ ಬಂದದ್ದಿದೆ. ಆದರೆ ಇದೊಂದು ವಿಶೇಷ ಅಧಿಕ ಮಾಸ. ನಮ್ಮ ಹುಡುಗನ ಪರ್ಯಾಯ ಶ್ರೀಹರಿ ಆಚಾರ್ಯರು, ನಮ್ಮ ವಿದ್ಯಾಪೀಠದ ವಿದ್ಯಾರ್ಥಿಗಳು, ಅಲ್ಲಿಯ ವಿದ್ವಾಂಸರು, ಅವರ ಪರ್ಯಾಯ ನಡೆಯುತ್ತಾ ಇದೆ ಅನ್ನೋದು ಒಂದು ಅಭಿಮಾನದ ವಿಷಯ. ನಿಜವಾಗಿ ದೂರದ ಗುಲ್ಬರ್ಗಾದಿಂದ ಬರಬೇಕಾಯಿತು. 2 ದಿವಸಕ್ಕೋಸ್ಕರ 2 ಪ್ರವಚನಕ್ಕೋಸ್ಕರ ದೂರ ಬರಬೇಕಲ್ಲ ಅಂತ 2 ಆಕರ್ಷಣೆ. ಒಂದು ಆರಣ್ಯಕಾಚಾರ್ಯರ ಆಕರ್ಷಣೆ, ಇನ್ನೊಂದು ಶ್ರೀಹರಿ ಆಚಾರ್ಯರು ಕರೆದಿದ್ದಾರೆ. ಸಾಮಾನ್ಯವಾಗಿ ಇಲ್ಲಿ ತನಕ ಕೈ ಕೊಟ್ಟದ್ದು ಅಂತ ಉದಾಹರಣೆ ಇಲ್ಲ. ಕೈ ಕೊಟ್ಟರೆ ಅವರಿಗೂ ಹಾನಿ ಇಲ್ಲ, ಆರಣ್ಯಕಾಚಾರ್ಯರಿಗೂ ಹಾನಿ ಇಲ್ಲ. ಹಾನಿ ಇರೋದು ನನಗೆ. ಆ ದೃಷ್ಟಿಯಿಂದ ಏನೋ ಅವರ ಸೇವೆಯನ್ನು ಮಾಡೋಣ ಅಂತ ಪ್ರಾರಂಭ ಮಾಡ್ತಾ ಇದ್ದೇನೆ. ಅದರಲ್ಲೂ ಏಕಾದಶ ಸ್ಕಂದ ಕಥೆ ಹೇಳ್ತೀವಿ ಅಂದ್ರೇನೆ ನಿದ್ರೆ ಬರುವಂಥದ್ದು. ಅಂಥದ್ದು ಏಕಾದಶ ಸ್ಕಂದ ಹೇಳ್ತೀವಿ ಅಂತಂದರೆ ಸುಮ್ಮನೆ ಇರ್ತದ ಅದು? ಆದರೂ ವಿಜಯಧ್ವಜಾಚಾರ್ಯರು ಆರಂಭದಲ್ಲೊಂದು ಮಾತು ಹೇಳ್ತಾರೆ. ರತ್ನಾನಾಂ ಉದಧಿಪ್ರಾತ್ರಂ ತೇಜಸಾಂ ಉಷ್ಣದೀಧಿತಿ ಏವಂ ಏಕಾದಶ ಸ್ಕಂದ ವೇದಾಂತಾರ್ಥೈಕ ಸನ್ನಿಧಿ ಅಂತ. ಸಮುದ್ರದಲ್ಲಿ ಆಳಕ್ಕಿಳಿದರೆ ಎಲ್ಲಿ ನೋಡಿದಲ್ಲಿ ಮುತ್ತು ರತ್ನಗಳು ಸಿಗ್ತದೆ. ಸೂರ್ಯನನ್ನು ನೋಡಿದರೆ ಸೂರ್ಯನ ಮಂಡಲದಲ್ಲಿ ಬರೀ ತೇಜಪುಂಜಗಳು, ತೇಜಸ್ಸಿನ ಕಿರಣಗಳೇ ಇರೋದು. ಹಾಗೇನೆ ಏಕಾದಶ ಸ್ಕಂದದಲ್ಲಿ ನಿಮಗೆ ಕಥೆಗಳೇ ಹೆಚ್ಚು ಸಿಗೋದಿಲ್ಲ. ಏನಿದ್ರೂ ವೇದಾಂತದ ಪ್ರಮೇಯಗಳೇ ಇದರಲ್ಲಿ ಹಾಸುಹೊಕ್ಕಾಗಿರುವಂತಹದ್ದು ಅಂತ ಆ ಮಹಾನುಭಾವರು ವರ್ಣನೆ ಮಾಡಿದ್ದಾರೆ. ಏಕಾದಶ ಸ್ಕಂದಕ್ಕೆ ವಿಜಯಧ್ವಜ ತೀರ್ಥರ ವ್ಯಾಖ್ಯಾನ, ಶ್ರೀನಿವಾಸ ತೀರ್ಥರ ವ್ಯಾಖ್ಯಾನ, ತಾಮ್ರಪರ್ಣಿ ಆಚಾರ್ಯರ ವ್ಯಾಖ್ಯಾನ, ಈ 3 ವ್ಯಾಖ್ಯಾನಗಳು ಆಚಾರ್ಯರ ತಾತ್ಪರ್ಯಕ್ಕೆ ವ್ಯಾಖ್ಯಾನಕಾರರು ಬರೆದಂತಹ ಛಲಾರಿ ಆಚಾರ್ಯರು, ಆಯಿ ಆಚಾರ್ಯರ ಟಿಪ್ಪಣಿಗಳು. ಟಿಪ್ಪಣಿ ಹೆಸರು ಹೇಳಿವಿ ಅಂತ ಎಲ್ಲ ಓದಿವಿ ಅಂತೇನು ಭ್ರಮಿಸಬೇಡ್ರಿ. ಅದರಲ್ಲಿರೋ ಯಾವುದೋ 1-2 ವಿಷಯಗಳನ್ನು ಯಥಾಮತಿ ಚಿಂತನೆ ಮಾಡುವಂಥದ್ದು. ಏಕಾದಶ ಸ್ಕಂದದ ಮೊದಲ 15 ಅಧ್ಯಾಯಗಳು ಇಂದು ಹಾಗೂ ನಾಳಿನ ಪ್ರವಚನದ ಭಾಗ. ಆರಂಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಅವತಾರ ಸಮಾಪ್ತಿಯ ಪರಂಧಾಮದ ಪೀಠಿಕೆ, ಆನಂತರದಲ್ಲಿ ವಸುದೇವನಿಗೆ ನಾರದ ಮಹರ್ಷಿಗಳು ಉಪದೇಶವನ್ನು ಮಾಡ್ತಾ ಜಾಯಂತೆಯರ ಉಪಾಖ್ಯಾನವನ್ನು ವರ್ಣಿಸ್ತಾರೆ. ಅದಾದ ನಂತರ ಬ್ರಹ್ಮಾದಿ ದೇವತೆಗಳು ಬಂದು ಸ್ತೋತ್ರ ಮಾಡ್ತಾರೆ ಪರಂಧಾಮ ಪ್ರವೇಶಕ್ಕಾಗಿ. ಆಗ ಏಕಾಂತದಲ್ಲಿ ಕೃಷ್ಣ ಪರಮಾತ್ಮನ ಬಳಿಯಲ್ಲಿ ಬಂದು ಉದ್ಧವ ಪ್ರಾರ್ಥನೆ ಮಾಡಿದಾಗ ಉದ್ಧವನಿಗೆ ಕೃಷ್ಣನ ಉಪದೇಶ ಪ್ರಾರಂಭವಾಗಿ ಅವಧೂತ ಗೀತೆ, ಭಗವಂತನ ಪೂಜಾ ಅಧಿಷ್ಠಾನಗಳು, ಕರ್ಮ ಸಿದ್ಧಾಂತ, ಹಂಸಪಕ್ಷಿಯ ರೂಪದಿಂದ ಪರಮಾತ್ಮ ಮಾಡಿದಂತಹ ಉಪದೇಶ, ಅದೇ ರೀತಿಯಲ್ಲಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದವರಿಗೆ ದೊರೆಯುವಂತಹ ಅನೇಕ ವಿಧವಾದ ಸಿದ್ಧಿಗಳೊಂದಿಗೆ 15ನೇ ಅಧ್ಯಾಯ ಕೊನೆಗೊಳ್ಳುತ್ತದೆ. ಈ 2 ದಿನಗಳಲ್ಲಿ ಅದನ್ನು ಯಥಾಮತಿ ಚಿಂತನೆ ಮಾಡೋಣ. ಹಿಂದೆ ದಶಮಸ್ಕಂದದ ಕೊನೆಯಲ್ಲಿ ದ್ವಾರಕಾನಗರದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಮಾಡಬೇಕು, ಅವನಿಗೆ ಸಮರ್ಪಣೆ ಮಾಡಿದಂತಹ ಹೂ, ತುಳಸಿ, ಗಂಧ, ನೈವೇದ್ಯವನ್ನು ಸ್ವೀಕಾರ ಮಾಡಿ ಜನ್ಮವನ್ನು ಕೃತಾರ್ಥಗೊಳಿಸ್ಕೊಳ್ಬೇಕು ಅಂತ ತುಂಬ ಕಡೆಗಳಿಂದ ಅನೇಕ ಜನ ಮಹರ್ಷಿಗಳು ಆಗಮಿಸಿದ್ದಾರೆ. ಅವರೆಲ್ಲರ ಜೀವನ ಚೆನ್ನಾಗೇ ನಡೀತಾ ಇತ್ತು. ಕೃಷ್ಣ ಪರಮಾತ್ಮ ಸಂಕಲ್ಪ ಮಾಡಿದ, ನಾನು ಭೂಮಿಯಲ್ಲಿ ಯಾವ ಉದ್ದೇಶದಿಂದ ಅವತಾರ ಮಾಡಿದೆ ಆ ಎಲ್ಲ ಕಾರ್ಯವೂ ಕೂಡ ಪೂರ್ಣ ಆಗಿದೆ. ಯಾದವ ಕುಲ ಒಂದಿದೆ, ಇದೂ ಒಂದು ರೀತಿ ಭೂಮಿಗೆ ಭಾರನೆ.
ಭೂಭಾರ ಪರಿಹಾರ ಮಾಡಲಿಕ್ಕೆ ಅಂತ ಬಂದ ನಾನು ಬರೀ ದುಷ್ಟರಿಂದಾದ ಭಾರವನ್ನು ಪರಿಹಾರ ಮಾಡಿದರೆ ಸಾಲೋದಿಲ್ಲ. ಯಾದವರೂ ಭೂಮಿಗೆ ಭಾರ, ಆದ್ದರಿಂದ ಈ ಭಾರವನ್ನು ಪರಿಹಾರ ಮಾಡಬೇಕು, ಯದುವಂಶವನ್ನು ಕೊನೆಗೊಳಿಸಬೇಕು. ಆದರೆ ನನ್ನ ಭುಜಬಲ ಪರಾಕ್ರಮದಿಂದ ರಕ್ಷಣೆ ಇರೋವಾಗ ಬೇರೆ ಯಾರೋ ಬಂದು ಈ ಯಾದವ ವಂಶವನ್ನು ನಾಶ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಕಾಡಿನಲ್ಲಿ 2 ಬಿದಿರಿನ ದೊಡ್ಡ ದೊಡ್ಡ ಕೋಲುಗಳು ಗಾಳಿಯಿಂದ ಪರಸ್ಪರ ಘರ್ಷಣೆಗೊಂಡು ಅಲ್ಲೇ ಸಣ್ಣ ಬೆಂಕಿ ಉತ್ಪತ್ತಿಯಾಗಿ ಗಾಳಿಯ ಮೂಲಕ ಆ ಬೆಂಕಿ ಹರಡಿ ಇಡೀ ಕಾಡನ್ನು ಸುಟ್ಟು ಬೂದಿ ಮಾಡೋ ಹಾಗೆ ಯಾದವರಲ್ಲಿ ಪರಸ್ಪರ ಅವರವರೊಳಗೆ ಒಂದು ಕಲಹ ಉಂಟಾಗಿ ಅದು ವಿನಾಶಕ್ಕೆ, ಯದುವಂಶದ ವಿನಾಶಕ್ಕೆ ಕಾರಣ ಆಗಬೇಕು ಅಂತ ಪರಮಾತ್ಮ ಸಂಕಲ್ಪ ಮಾಡಿದ. ಹಾಗೆ ಸಂಕಲ್ಪ ಮಾಡಿ ನಾನು ನನ್ನ ಅವತಾರವನ್ನು ಸಮಾಪ್ತಿ ಮಾಡಬೇಕು ಅಂತ ಚಿಂತನೆ ಮಾಡಿದ್ದಾನೆ. ಸ್ವಮೂರ್ತ್ಯ ಲೋಕಲಾವಣ್ಯ ನಿರ್ಮುಕ್ತ್ಯ ಲೋಚನಂ ನೃಣಾಂ ಗೀರ್ಭಿಸ್ತಾಂ ಸ್ಮರತಾಂ ಚಿತ್ತಂ ಪದೈಸ್ತಾಂ ಈಕ್ಷತಾಂ ಕ್ರಿಯಾ ಆಚ್ಛಿದ್ಯ ಕೀರ್ತಿಂ ಸುಶ್ಲೋಕಾಂ ವಿತನ್ವನ್ ಅಂಜಸಾನುಕೌ ತಮೋನಯಾ ತರಿಷ್ಯಂತೀತಿ ಅಗಾತ್ಸ್ವಂ ಪರಮಂ ಪದಂ. ನಾನು ಹೋದ ಮೇಲೆ ಮುಂದೇನು ಗತಿ? ಪರಮಾತ್ಮ ಹೇಳ್ತಾನೆ, ನನ್ನ ಈ ಸುಂದರವಾದಂತಹ ರೂಪ ಲೋಕಕ್ಕೆಲ್ಲ ಆನಂದವನ್ನು ನೀಡುವಂಥದ್ದು. ಕಣ್ಣಿದ್ದದ್ದಕ್ಕೆ ಸಾರ್ಥಕತೆ ಅಂತ ಅನಿಸೋದು ಆ ಕೃಷ್ಣನ ದರ್ಶನವನ್ನು ಮಾಡೋದರಿಂದ. ಯಾರಿಗೆ ಬಾಯಿ ಇದೆ ಆ ಬಾಯಿ ಸಾರ್ಥಕ ಆಗೋದು ಕೃಷ್ಣನ ಗುಣಗಾನವನ್ನು ಮಾಡೋದರಿಂದ. ಅವನ ಸನ್ನಿಧಾನ ಪಾತ್ರವಾದಂತಹ ಕ್ಷೇತ್ರಗಳಿಗೆ ಸಂಚಾರ ಮಾಡೋದರಿಂದ ಪಾದ ಸಾರ್ಥಕವಾಗ್ತದೆ. ನಾನು ಹೋದ ಮೇಲೆ ನನ್ನ ಕೀರ್ತಿಯನ್ನು ಕೇಳೋದರಿಂದ ಹೇಳೋದರಿಂದ ಈ ಎಲ್ಲ ಲೋಕದ ಜನ ಉದ್ಧಾರವಾಗಲಿ. ಅಜ್ಞಾನ, ವಿಪರೀತ ಜ್ಞಾನ, ನಾನು ನನ್ನದು ಅನ್ನುವಂತಹ ಮೋಹ ಇವುಗಳೆಲ್ಲವನ್ನೂ ಕೂಡ ಅವರು ಕಳೆದುಕೊಳ್ಳುವಂತೆ ಆಗಲಿ ಅಂತ ಸಂಕಲ್ಪ ಮಾಡಿ ಪರಮಾತ್ಮ ತನ್ನ ಅವತಾರವನ್ನು ಸಮಾಪ್ತಿ ಮಾಡಿದ. ಅದೇನು ಯಾದವರಿಗೆ ಯಾಕೆ ಶಾಪ ಬಂತು? ಶಾಪ ಕೊಡಬೇಕು ಬ್ರಾಹ್ಮಣರು. ಬ್ರಾಹ್ಮಣರ ಕಾಲು ತೊಳೆದು ಅವರ ಎಂಜುಲೆಲೆ ಎತ್ತಿ ಗೋಮಯದಿಂದ ಸಾರಿಸಿ ಸೇವೆ ಮಾಡುವಂತಹ ಕೃಷ್ಣ, ಆ ಕೃಷ್ಣನ ಮಕ್ಕಳು, ಅವನ ಗರಡಿಯಲ್ಲಿ ತಯಾರಾದವರು, ಅವರೆಲ್ಲ ಬ್ರಾಹ್ಮಣರ ಶಾಪಕ್ಕೆ ತುತ್ತಾಗುವ ಪ್ರಸಂಗ ಏನು ಬಂತು? ಅದನ್ನೆಲ್ಲ ವರ್ಣನೆ ಮಾಡ್ರಿ ಅಂತ ಕೇಳಿದಾಗ ಶುಕಾಚಾರ್ಯರು ಹೇಳ್ತಾರೆ, ಈ ದ್ವಾರಕೆಯಲ್ಲಿ ಕೃಷ್ಣನ ದರ್ಶನಾದಿಗಳಿಗೆ ಅಂತ ಋಷಿಮುನಿಗಳೆಲ್ಲ ಬಂದು ಸೇರಿದ್ರಲ್ಲ, ಅವರನ್ನ ಪರೀಕ್ಷೆ ಮಾಡಬೇಕು ಅನ್ನುವಂತಹ ಒಂದು ಬುದ್ಧಿ ಯಾದವ ಯುವಕರಲ್ಲಿ ಬಂತು. ಆ ಸಂದರ್ಭದಲ್ಲಿ ಜಾಂಬವತಿಯ ಮಗ ಸಾಂಬ ಸ್ವಲ್ಪ ನೋಡೋದಕ್ಕೆ ಹೆಣ್ಣಿನ ಥರ ಕಾಣಿಸ್ತಿದ್ದ. ಅವನಿಗೆ ಹೆಣ್ಣಿನ ವೇಷ ಹಾಕಿದರಂತೂ ಇದು ಗಂಡು ಅಂತ ಆಣೆ ಮಾಡಿ ಹೇಳಿದರೂ ಗೊತ್ತಾಗೋದಿಲ್ಲ. ಜೊತೆಗೆ ಅವನಿಗೆ ಗರ್ಭಿಣಿ ಸ್ತ್ರೀ ವೇಷ ಹಾಕಿದರು. ಗರ್ಭಿಣಿ ಸ್ತ್ರೀ ವೇಷ ಹಾಕಿ ಅವನನ್ನು ಕರ್ಕೊಂಡು ಋಷಿಯುನಿಗಳ ಮುಂದೆ ತಂದು ನಿಲ್ಲಿಸಿ, ಪ್ರಸೋಷ್ಯಂತಿ ಪುತ್ರಕಾಮ, ಚೊಚ್ಚಲು ಗರ್ಭಿಣಿ, ಗಂಡಾಗಬೇಕು ಅಂತ ಅಪೇಕ್ಷೆ ಇದೆ, ಏನು ಹಡಿತಾಳೆ ಹೇಳ್ರಿ ಅಂತ ಋಷಿಗಳ ಮುಂದೆ ತಂದು ನಿಲ್ಲಿಸಿದರು. ಪಾಪ ಆವಾಗೆಲ್ಲ ಸ್ಕ್ಯಾನಿಂಗು ಅದೆಲ್ಲ ಬಂದಿರಲಿಲ್ಲ, ಇನ್ನು ಅದರ ಅವಶ್ಯಕತೆಯೂ ಇರಲಿಲ್ಲ. ಮುಖ ನೋಡಿದರೆ, ನಾಡಿ ನೋಡಿದರೆ ಏನು ಅನ್ನೋದನ್ನು ಎಲ್ಲವನ್ನೂ ಹೇಳುವಂತಹ ಒಂದು ವಿಶಿಷ್ಟವಾದ ಸಿದ್ಧಿ ಇದ್ದ ಕಾಲ. ಋಷಿಗಳು ವಿಚಾರ ಮಾಡಿದರಂತೆ, ಕೃಷ್ಣನ ಗರಡಿಯಲ್ಲಿ ತಯಾರಾದ ಈ ಮಕ್ಕಳಿಗೆ ಇಂತಹ ದುರ್ಬುದ್ಧಿ, ನಮ್ಮನ್ನು ಪರೀಕ್ಷೆ ಮಾಡುವ ದುರ್ಬುದ್ಧಿ ಯಾಕೆ ಬಂತು? ಬಹುಶಃ ಇದರ ಹಿಂದೆ ಕೃಷ್ಣಂದೇನೋ ಸಂಕಲ್ಪ ಇರಬೇಕು ಅಂತ ಮನಸ್ಸನ್ನು ಏಕಾಗ್ರಗೊಳಿಸಿ ಪರಮಾತ್ಮನ ಮನಸ್ಸಿನಲ್ಲಿ ಏನಿದೆ, ಅವನ ಸಂಕಲ್ಪ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರು. ಅವ್ರಿಗೆ ಗೊತ್ತಾಯಿತು, ದೇವರು ಯಾವುದು ತನ್ನ ಮೇಲೆ ಹಾಕ್ಕೊಳ್ಳೋದು ಅಂತಿಲ್ಲ. ಆದ್ದರಿಂದ ಯದುಕುಲವನ್ನು ಉಪಸಂಹಾರ ಮಾಡಬೇಕಾಗಿದೆ. ಅದಕ್ಕೆ ನಾವು ಕೊಡೋ ಒಂದು ಶಾಪ ನಿಮಿತ್ತ ಆಗಬೇಕು. ಆದ್ದರಿಂದ ನಮ್ಮ ಮೇಲೆ ಬಿಟ್ಬಿಟ್ಟಿದ್ದಾನೆ ಅಂತ ಅವನ ಸಂಕಲ್ಪವನ್ನು ಅರಿತುಕೊಂಡು ಋಷಿಗಳು ಶಾಪವನ್ನು ಕೊಟ್ಟರು. ಜನಯಿಷ್ಯತಿವೋ ಮಂದಾಹ ಮುಸಲಂ ಕುಲನಾಶನಂ ಅಂತ. ಏನು ಹಡಿತಾಳೆ ಅಂತ ಕೇಳ್ತೀರಲ್ಲ, ನಿಮ್ಮ ಯದುಕುಲವನ್ನು ನಾಶ ಮಾಡುವಂತಹ
ಒನಕೆ ಹಡಿತಾಳೆ ಹೋಗ್ರಿ ಅಂತ ಶಾಪ ಕೊಟ್ಬಿಟ್ರು. ಈ ಹೊಟ್ಟೆ ಉಬ್ಬಲಿಕ್ಕೆ ಅಂತ ಹೇಳಿ ಒಂದಷ್ಟು ಬೇರೆ ಬೇರೆಯವರ ಮನೆಯಿಂದ ಹಳೆ ಸೀರೆಗಳನ್ನೆಲ್ಲ ತಗೊಂಡು ಬಂದು ಹೊಟ್ಟೆ ಉಬ್ಬಿಸಿದ್ರು. ಗಾಬರಿ ಆಯ್ತು ಅವರಿಗೆ. ವೇಷ ಕಳಚಿ ನೋಡಿದರು. ಅವರು ತಂದಿರೋ 4-6 ಸೀರೆಗಳಲ್ಲಿ 2 ಸೀರೆ ಕಡಿಮೆಯಾಗಿತ್ತು, ಉಳಿದ ಸೀರೆಗಳೆಲ್ಲ ಇತ್ತು. ಆ 2 ಸೀರೆಗಳೇನೆ ಒನಕೆಯಾಗಿ ಪರಿಣಾಮಗೊಂಡಿತ್ತಂತೆ. ಶ್ರೀನಿವಾಸ ತೀರ್ಥರು ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಸಾಮಾನ್ಯವಾಗಿ ಮಣ್ಣು ಮಡಿಕೆಯಾಗಿ ಹಾಲು ಮೊಸರಾಗಿ ಪರಿಣಾಮಗೊಳ್ಳೋದುಂಟು. ಹತ್ತಿ ದಾರ ಆಗ್ತದೆ, ದಾರದಿಂದ ಬಟ್ಟೆ ಆಗ್ತದೆ. ನಿರ್ದಿಷ್ಟವಾದ ವಸ್ತುಗಳೇ ಬೇರೊಂದು ರೂಪದಿಂದ ಪರಿಣಾಮಗೊಳ್ಳುತ್ತದೆ. ಹೀಗೆಲ್ಲ ಬಟ್ಟೆ ಒನಕೆ ಆಗೋದು ಅಂದ್ರೇನು? ನಾವೇನದರ ಬಗ್ಗೆ ಗಾಬರಿ ಆಗೋ ಕಾರಣ ಇಲ್ಲ. ರಾಘವೇಂದ್ರ ಸ್ವಾಮಿಗಳ ಮುಂದೆ ನವಾಬ ಮಾಂಸದ ಪದಾರ್ಥಗಳನ್ನು ತಂದಿಟ್ಟಾಗ ಶಂಖೋದಕ ಪ್ರೋಕ್ಷಣೆ ಮಾಡಿ ಅದೆಲ್ಲ ಫಲಪುಷ್ಪಗಳಾಗೋ ಹಾಗೆ ಮಾಡಿದರು. ಉಪಾದಾನೋಪಾದೇಯಗಳಲ್ಲಿ ಏನು ಸಂಬಂಧ ಇಲ್ಲ ಅಲ್ಲಿ. ಅದು ಅತೀಂದ್ರಿಯವಾದ ಶಕ್ತಿ, ಭಗವಂತನ ಅನುಗ್ರಹದಿಂದ ಪಡೆದಂತಹ ಅತಿಮಾನುಷವಾದ ಶಕ್ತಿಯ ಮುಂದೆ ಇವೆಲ್ಲ ಯುಕ್ತಿಗೆ ನಿಲ್ಲುವಂತಹದ್ದಲ್ಲ. ಆದ್ದರಿಂದ ಅವರ ಶಾಪದಿಂದ ಕೆಲವು ಬಟ್ಟೆಗಳೇ ಒನಕೆಯಾಗಿದೆ. ಇವರೆಲ್ಲ ಗಾಬರಿಯಾಗಿ ಉಗ್ರಸೇನ ರಾಜನಿಗೆ ಹೋಗಿ ತೋರಿಸಿದರಂತೆ, ಹೀಗೆಲ್ಲ ನಡೆಯಿತು ಅಂತ. ಅವನಿಗೂ ವಯಸ್ಸಾಗಿತ್ತು, ಅರಳು ಮುರುಳು. ಆ ಒನಕೆ ಏನು ಮಾಡ್ತದೆ, ಕುಟ್ಟಿ ಪುಡಿ ಮಾಡಿ ಸಮುದ್ರದೊಳಗೆ ಎಸೆದು ಬಿಡ್ರಿ ಇಂದ. ದೇವರ ಪ್ರೇರಣೆ ಹಾಗೆ ಇರ್ತದೆ ಯಾವಾಗಲೂ. ದ್ವಾರಕಾದ ತೀರದಲ್ಲಿ ಅದನ್ನು ಪುಡಿ ಮಾಡಿ ಸಮುದ್ರದಲ್ಲಿ ಎಸೆದರೆ ಅಲೆಗಳಿಂದ ಬಡಿದುಕೊಂಡು ಪ್ರಭಾಸ ತೀರದಲ್ಲಿ ದೊಡ್ಡ ಬೊಂಬುಗಳ ರೂಪದಲ್ಲಿ ಬೆಳೆದು ನಿಂತ್ಕೊಂಡಿತು. ಒನಕೆ ಹಿಂಭಾಗದಲ್ಲೊಂದು ಕಬ್ಬಿಣದ ರಿಂಗ್ ಇರ್ತದೆ, ತುಂಡು. ಅದನ್ನೊಂದು ಮೀನು ನುಂಗ್ತು. ಬೆಸ್ತಡು ಮೀನುಗಳನ್ನು ಹಿಡಿಯುತ್ತಾ ಇರುವಾಗ ಈ ಮೀನು ಅದರೊಳಗೆ ಸಿಕ್ತು. ಹೊಟ್ಟೆ ಸೀಳಿ ನೋಡಿದ್ರೆ ಅದರೊಳೊಂದು ಕಬ್ಬಿಣದ ತುಂಡು ಎತ್ತಿ ಹೊಸದ್ರು. ಎಸದ ಆ ಕಬ್ಬಿಣದ ತುಂಡನ್ನು ಒಬ್ಬ ಬೇಡ ವಸುದೇವನಿಗೆ ಸೂತ ಸ್ತ್ರೀಯಲ್ಲಿ ಹುಟ್ಟಿರತಕ್ಕಂತಹ ಮಗ, ಜರಾವ್ಯಾಧ ಅಂತವನಿಗೆ ಹೆಸರು. ಒಂದರ್ಥದಲ್ಲಿ ಕೃಷ್ಣನಿಗೆ ಅಣ್ಣ ಆಗಬೇಕವನು. ಕೃಷ್ಣನಿಗಿಂತ ಮುಂಚೆನೇ ವಸುದೇವನಿಂದ ಹುಟ್ಟಿದವ. ಈ ಜರಾವ್ಯಾಧ ಬೇರೆ ಯಾರೂ ಅಲ್ಲ, ಭೃಗು ಮಹರ್ಷಿಗಳು. ವೈಕುಂಠಕ್ಕೆ ಹೋಗಿ ಭಗವಂತನ ಎದೆಗೆ ಒದ್ರಲ್ಲ, ಆ ಒದ್ದ ಪಾಪಕ್ಕೆ ಬೇಡನಾಗಿ ಹುಟ್ಟಿ ಬಂದವರು. ಪಾದಪ್ರಹಾರ ದೋಷೇಣ ಭೃಗುಂ ತಂ ವ್ಯಾಧತಾಂ ಗತಂ ಅಂತ ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ. ಆದ್ದರಿಂದ ಅವನು ಕೃಷ್ಣನಿಗೆ ಅಣ್ಣನಾಗಿ ವಸುದೇವನೇ ಮಗನಾಗಿ ಹುಟ್ಟಿದವ. ಯದುಕುಲಕ್ಕೆ ಬ್ರಾಹ್ಮಣರ ಶಾಪ ಬಂದ ಮೇಲೆ ಯದುಕುಲದಲ್ಲಿ ಸೇರಿದಂತಹ ನಾನೂ ಕೂಡ ಆ ಶಾಪಕ್ಕೆ ತಲೆಬಾಗಬೇಕಲ್ವಾ? ನಾನೊಬ್ಬ ಆ ಶಾಪಕ್ಕೆ ತಲೆಬಾಗಲಿಲ್ಲ ಅಂದರೆ ಬ್ರಾಹ್ಮಣರ ಮಾತಿಗೆ ಏನು ಬೆಲೆ? ಅದಕ್ಕೋಸ್ಕರ ಯಾದವರಲ್ಲಿಯೇ ಸೇರಿದಂತಹ ಜರಾವ್ಯಾಧನಿಂದ ತಾನು ಹೊಡೆಸಿಕೊಂಡು ದೇಹ ಬಿಟ್ಟೆ ಅಂತಾಗಬೇಕು. ನಾನು ಆ ಶಾಪಕ್ಕೆ ತಲೆಬಾಗಿದ್ದೀನಿ ಅಂತ ತೋರಿಸಬೇಕು. ಇದು ದೇವರ ಸಂಕಲ್ಪ. ಆಚಾರ್ಯರು ಒಂದು ಕಡೆ ಹೇಳ್ತಾರೆ, ವಿಷ್ಣುನ ವಿಷ್ಣು ಭಕ್ತೈಶ್ಚ ಬ್ರಹ್ಮಶಾಪೋ ಅನುವರ್ತ್ಯತೆ ಅಂತ. ಎಷ್ಟೋ ಸಂದರ್ಭಗಳಲ್ಲಿ ಉತ್ತಮರಾದಂತಹ ದೇವತೆಗಳಿಗೆ ಅವರಿಗಿಂತ ಕೆಳಸ್ತರದಲ್ಲಿರುವಂತಹ ಋಷಿಮುನಿಗಳು ಶಾಪ ಕೊಡೋದುಂಟು. ನೀವೀಗಾಗಲೇ ನವಮಸ್ಕಂದದಲ್ಲಿ ಕೇಳಿದ್ದೀರಿ, ದಶಮಸ್ಕಂದದಲ್ಲಿ ಕೇಳಿದ್ದೀರಿ. ಸೌಭರಿ ಮಹರ್ಷಿಗಳು ಗರುಡನಿಗೆ ಶಾಪ ಕೊಟ್ಟಿದ್ರು, ಈ ಕಾಲಿಯ ಮಡುವಿನ ಬಳಿಯಲ್ಲಿ ನೀನು ಬಂದರೆ ತಲೆ ಸೀಳು ಹೋಗ್ಲಿ ಅಂತ. ಅವತ್ತಿನಿಂದ ಬರೋದು ಬಿಟ್ಬಿಟ್ಟಿದ್ದ ಗರುಡ. ಎಲ್ಲಿ ಗರುಡ, ಎಲ್ಲಿ ಸೌಭರಿ ಮಹರ್ಷಿಗಳು? ಆದರೂ ತನಗಿಂತ ಕೆಳಗಿನವರು ಋಷಿಗಳು ಬ್ರಾಹ್ಮಣರು ಶಾಪ ಕೊಟ್ಟರೆ ನಾನು ಅದಕ್ಕೆ ತಲೆಬಾಗ್ತೇನೆ, ನೀವುಗಳು ಕೂಡ ತಲೆಬಾಗಬೇಕು ಅಂತ ಪರಮಾತ್ಮನ ಆಜ್ಞೆ ಇರೋದರಿಂದ ತಾರತಮ್ಯದಲ್ಲಿ ದೊಡ್ಡವರಾಗಿದ್ದರೂ ಕೂಡ ದೇವತೆಗಳು ಋಷಿಗಳ ಶಾಪಕ್ಕೆ ತಲೆಬಾಗ್ತಾರೆ. ಆದ್ದರಿಂದ ಸ್ವಯಂ ಪರಮಾತ್ಮನೂ ಕೂಡ ಆ ಶಾಪಕ್ಕೆ ತಲೆಬಾಗಿದ. ಆ ಜರಾವ್ಯಾಧ ಆ ಕಬ್ಬಿಣವನ್ನು ಮಸದು ಬಾಣವಾಗಿ ತನ್ನ ಬತ್ತಳಿಕೆಯ ಒಳಗಿಟ್ಕೊಂಡ. ಇದು ನಡೆದದ್ದು ಧರ್ಮರಾಜನಿಗೆ ಪಟ್ಟಾಭಿಷೇಕ ಆಗಿ 10 ವರ್ಷಗಳಾಗಿದೆ. ಕೃಷ್ಣಾವತಾರ ಸಮಾಪ್ತಿ ಆಗಲಿಕ್ಕೆ ಇನ್ನೂ 26 ವರ್ಷಗಳು ಬಾಕಿ ಇದೆ. ಆವಾಗಲೇ ಈ ಶಾಪದ ವೃತ್ತಾಂತ, ಬಾಣ, ಆ ಬೊಂಬುಗಳು ಎಲ್ಲ ತಯಾರಾಗಿದೆ. ಅದು ಆಕ್ಟಿವೇಟ್ ಆಗೋದು ಮಾತ್ರ 20 ವರ್ಷ ಆದ ಮೇಲೆ. ಅಲ್ಲಿ ತನಕ ತನ್ನ ಕೆಲಸ ಮಾಡೋದಕ್ಕೆ ಅಂತ ಕಾಯ್ತಾ ಇದ್ದದ್ದಿವೆಲ್ಲ. ಆ ಸಂದರ್ಭದಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಆಯಿತು.
ಭಗವಾನ್ ಜ್ಞಾತ ಸರ್ವಾರ್ಥ ಈಶ್ವರೋಪಿ ತದನ್ಯಥ ಕರ್ತುಂ ನೈಚ್ಛದ್ವಿಪ್ರಶಾಪಂ ಕಾಲರೂಪಿ ಅನ್ನೋ ಮೋದತ. ಕೃಷ್ಣನಿಗೆ ಈ ಸುದ್ದಿಯನ್ನು ಯಾರೂ ಬಂದು ಹೇಳಲಿಲ್ಲ. ಆದರೆ ಎಚ್ಚ ಯಾವಚ್ಚ ಏನೇನು ನಡೆಯಿತು ಎಲ್ಲವೂ ಕೂಡ ಕರತಲಾಮಲಕವಾಗಿ ಕೃಷ್ಣನಿಗೆ ಗೊತ್ತಿತ್ತು. ಅವನು ಮನಸ್ಸು ಮಾಡಿದರೆ ಆ ಶಾಪವನ್ನು ಹುಸಿ ಮಾಡಿ ತನ್ನ ಯದುಕುಲವನ್ನು ಅವನು ರಕ್ಷಣೆ ಮಾಡಬಹುದಿತ್ತು. ಆದರೆ ಕಾಲರೂಪಿ ಅನ್ನೋ ಮೋದತ, ಇಲ್ಲಿಯ ತನಕ ಕೃಷ್ಣ ರಕ್ಷಕನಾಗಿದ್ದ, ಈಗ ಸಂಹಾರಕನಾಗಿ ಕಾಲನಾಗಿ ನಿಂತಿದ್ದಾನೆ. ವಿಶ್ವರೂಪ ದರ್ಶನ ಮಾಡಿಸಿದಾಗ ಅರ್ಜುನನಿಗೆ ಹೇಳಿದ್ದ, ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತ ಅಂತ. ಈ ಎಲ್ಲ ಲೋಕಗಳನ್ನು, ವಿಶೇಷವಾಗಿ ಈ ಭೂಮಿಗೆ ಭಾರರಾದಂತಹ ದುಷ್ಟರನ್ನು ಸಂಹಾರ ಮಾಡೋದಕ್ಕಾಗಿ ಬಂದಂತಹ ಕಾಲ ನಾನು, ಪ್ರಳಯ ಕಾಲದಲ್ಲಿ ಇಡೀ ಲೋಕವನ್ನು ನಾಶ ಮಾಡುವಂತಹ ಕಾಲ ನಾನು ಅಂತ ತನ್ನ ಬಗ್ಗೆ ಪರಿಚಯ ಮಾಡಿಕೊಂಡಿದ್ದ. ಈಗ ಆ ಕಾಲರೂಪದ ಕೆಲಸವನ್ನು ಅಕ್ಷರಶಃ ಕಾರ್ಯರೂಪಕ್ಕೆ ತರ್ತಾ ಇದ್ದಾನೆ ಕೃಷ್ಣ. ಆದ್ದರಿಂದ ನಾನು ಹೊರಟಿದ್ದೀನಿ, ಯದುಕುಲವು ಭೂಮಿಗೆ ಭಾರ, ಆದ್ದರಿಂದ ಯದುಕುಲಕ್ಕೆ ಶಾಪ ಬಂದದ್ದನ್ನು ಕೃಷ್ಣ ಅನುಮೋದನೆ ಮಾಡಿಬಿಟ್ಟ. ಶಾಪವನ್ನು ಹುಸಿಗೊಳಿಸುವ ಸಂಕಲ್ಪ ಮಾಡಲಿಲ್ಲ. ಅದೇ ಸಮಯದಲ್ಲಿ ದ್ವಾರಕಾನಗರಕ್ಕೆ ನಾರದ ಮಹರ್ಷಿಗಳು ಬಂದಿದ್ದಾರಲ್ಲ, ಆ ನಾರದರ ಬಳಿಯಲ್ಲಿ ವಸುದೇವ ಬಂದು ಪ್ರಾರ್ಥನೆಯನ್ನು ಮಾಡ್ತಾನೆ. ಪ್ರಾರ್ಥನೆಯನ್ನು ಮಾಡ್ತಾ ಅವನು ಹೇಳ್ತಾನೆ, ಭೂತಾನಾಂ ದೇವಚರಿತಂ ದುಃಖಾಯ ಚ ಸುಖಾಯ ಚ ಸುಖಾಯೈವ ಹಿ ಸಾಧೂನಾಂ ತ್ವಾದೃಶಾಂ ಅಚ್ಯುತಾತ್ಮನಾಂ ಅಂತ. ಸಾಮಾನ್ಯವಾಗಿ ಲೋಕದಲ್ಲಿರುವಂತಹ ಜೀವರಾಶಿಗಳ ವಿಷಯದಲ್ಲಿ ದೇವತೆಗಳು ಹೇಗೆ ನಡ್ಕೊಳ್ತಾರೆ ಅಂತಂದರೆ, ಸುಖ ಕೆಲವೊಮ್ಮೆ, ಇನ್ನು ಕೆಲವೊಮ್ಮೆ ದುಃಖ. ಸುಖ ದುಃಖಾಯ ಚ ಸುಖಾಯ ಚ. ಆದರೆ ತ್ವಾದೃಶಾಂ ಅಚ್ಯುತಾತ್ಮನಾಂ, ಭಗವಂತನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿದಂತಹ ನಿಮ್ಮಂತಹ ಜ್ಞಾನಿಗಳೇನಿದ್ದೀರಿ, ನೀವು ಮಾತ್ರ ಯಾವಾಗಲೂ ಲೋಕದಲ್ಲಿರೋ ಜೀವರಾಶಿಗಳಿಗೆ ಸುಖವೇ ಆಗಬೇಕು ಅಂತ ಅನ್ನೋರು. ಆದ್ದರಿಂದ ನಮ್ಮಂಥವರ ಸುಖಕ್ಕಾಗಿ, ಶ್ರೇಯಸ್ಸಿಗಾಗಿ ನೀವು ಬಂದಿದ್ದೀರಿ, ನನಗೆ ಉಪದೇಶ ಮಾಡ್ರಿ ಅಂತ ಕೇಳ್ತಾ ಇರೋ ಪ್ರಸಂಗ. ಆದರೆ ಈ ಮಾತನ್ನು ನೋಡುವಾಗ ನಮಗೇನು ಭಾವನೆ ಬರ್ತದೆ ಅಂತಂದರೆ, ದೇವತೆಗಳು ಲೋಕದಲ್ಲಿರುವಂತಹ ಈ ಎಲ್ಲ ಜೀವರಾಶಿಗಳಿಗೆ ಸುಖವನ್ನೂ ಕೊಡ್ತಾರೆ, ದುಃಖವನ್ನೂ ಕೊಡ್ತಾರೆ. ನಾರದರಂಥವರು ಕೇವಲ ಸುಖವನ್ನೇ ಕೊಡ್ತಾರೆ ಅಂತ. ಅಂದರೆ ದೇವತೆಗಳಿಗಿಂತ ನಾರದರು ದೊಡ್ಡವರಾದ್ರಲ್ಲ ಈಗ. ಅದಕ್ಕೆ ಆಚಾರ್ಯರು ವಿವರಣೆ ಕೊಟ್ಟರು. ಎಲ್ಲೆಲ್ಲಿ ನಾವು ಭಾಗವತವನ್ನು ಅರ್ಥ ಮಾಡಿಕೊಳ್ಳುವಾಗ ಎಡವೋ ಪ್ರಸಂಗ ಇರ್ತದೆ, ಅದು ಕಥೆ ಇರಬಹುದು, ಪ್ರಮೇಯ ಇರಬಹುದು, ತತ್ವ ಇರಬಹುದು, ಯಾವುದೇ ವಿಚಾರ ಇರಲಿ, ಪ್ರತಿಯೊಂದರಲ್ಲೂ ಆಚಾರ್ಯರು ನಮಗೆ ನಿರ್ಣಯವನ್ನು ಕೊಡ್ತಾರೆ. ಶ್ರೀಮದ್ ಆಚಾರ್ಯರ ನಿರ್ಣಯ ಇಲ್ಲದೆ ಭಾಗವತವನ್ನು ಓದೋದು ಅಂದರೆ ನರಕಕ್ಕೆ ಹೋಗೋದಕ್ಕೊಂದು ಒಳ್ಳೆ ಹಾದಿ ಹುಡುಕೊಂಡ ಹಾಗೆ. ಹಿಂದಿನ ಕಾಲದವರು ಒಂದು ಮಾತು ಹೇಳ್ತಿದ್ರಂತೆ, ನಿಮಗೇನಾದರೂ ನರಕಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಇದ್ರೆ ಪುರಾಣ ಹೇಳಲಿಕ್ಕೆ ಶುರು ಮಾಡ್ರಿ ಅಂತ. ನರಕಾಯಂ ಅಧಿಚ್ಛೇಶ್ಚೇತ್ ಪುರಾಣ ಕಥಕೋಭವ ಅಂತ. ನರಕಕ್ಕೆ ಹೋಗಬೇಕು ಅಂತಿದ್ರೆ ಪುರಾಣ ಹೇಳ್ರಿ ಅಂತ. ಅಲ್ರಿ, ಪುರಾಣ ಹೇಳೋರು ಕೇಳೋರು ಎಲ್ಲರೂ ಉತ್ತಮ ಲೋಕವನ್ನು ಪಡೆಯುತ್ತಾರೆ, ನರಕಕ್ಕೆ ಯಾಕೆ ಹೋಗ್ತಾರೆ? ಹೌದು, ನೀವು ನರಕದ ಬಾಗಿಲಲ್ಲಿ ಹೋಗಿ ನಿಂತೇಂದ್ರೆ ಗಲಾಟೆ ಮಾಡಿ ಮಾತಾಡ್ತಾ ಇದ್ರೆ, ಜೋರು ಮಾತಾಡಬೇಡ್ರಿ, ಒಳಗೆ ಆಚಾರ ಇದ್ದಾರೆ, ಅವರಿಗೆ ತೊಂದರೆ ಆಗ್ತದೆ ಅಂತ ಅಂತಾರೆ ಯಮದೂತರು. ಆಚಾರೂ ಒಳಗಿರ್ತಾರೆ, ನೀವು ಹೋಗ್ತೀರಷ್ಟೇನೆ. ಯಾವಾಗ ಪುರಾಣಗಳ ಅಧ್ಯಯನವನ್ನು ಮಾಡುವಾಗ ಭಗವತ್ಪಾದಾಚಾರ್ಯರ ತಾತ್ಪರ್ಯ, ಟಿಪ್ಪಣೀಕಾರರ ಮಾರ್ಗದರ್ಶನ, ಟೀಕಾದಿ ಗ್ರಂಥಗಳ ಬೆಳಕು ಇಲ್ಲದೆ ಹೋಗದೆ ನಾವು ಕೇವಲ ಪುರಾಣಗಳು ಸಂಸ್ಕೃತ ಬರ್ತದೆ, ಕನ್ನಡದಲ್ಲಿ ಅನುವಾದಗಳಿದೆ ಅಂತ ಓದ್ತಾ ಹೋದ್ವಿ ಅಂತಂದರೆ ಪುರಾಣಗಳು ನಮ್ಮನ್ನು ದಾರಿ ತಪ್ಪಿಸಿ ವಿಪರೀತ ಜ್ಞಾನವನ್ನುಂಟು ಮಾಡಿ ಎಲ್ಲ ವಿಷಯಗಳ ಬಗ್ಗೆ ತಪ್ಪು ಕಲ್ಪನೆ ಬರುವಂತೆ ಮಾಡಿ ನರಕಕ್ಕೆ, ಅಧೋಗತಿಗೆ ಕಾರಣರಾಗುವ ಪ್ರಸಂಗ ಬರ್ತದೆ. ನೋಡಿ, ಶ್ರೀಮದಾಚಾರ್ಯರು ವಿವರಣೆ ಕೊಡುವಾಗ ಹೇಳ್ತಾರೆ ಏನು ಅಂದರೆ, ದೇವತೆಗಳು ಮತ್ತು ನಾರದ ಮಹರ್ಷಿಗಳು ಇವರಿಬ್ಬರಲ್ಲಿರೋ ವ್ಯತ್ಯಾಸ ಏನು? ನಾರದರು ಒಬ್ಬರೇ ಅಂತಲ್ಲ, ನಾರದರಂತೆ ಇರುವಂತಹ ಉಳಿದ ಯಾವುದೇ ಋಷಿಗಳು, ಇವರಿಗೂ ದೇವತೆಗಳಿಗೂ ಇರುವಂತಹ ವ್ಯತ್ಯಾಸ ಏನು ಅಂತಂದರೆ, ದೇವತೆಗಳು
ನಮ್ಮ ನಿಮ್ಮೆಲ್ಲರ ಅಂತರ್ಯಾಮಿಗಳಾಗಿದ್ದುಕೊಂಡು ನಮ್ಮ ಜನ್ಮ ಜನ್ಮಾಂತರದ ಕರ್ಮಗಳನ್ನೆಲ್ಲವನ್ನೂ ಕೂಡ ಅರಿತುಕೊಂಡು ನಮ್ಮ ಯೋಗ್ಯತೆಯನ್ನು ಅರಿತುಕೊಂಡು ಅದಕ್ಕೆ ಅನುಗುಣವಾಗಿ ನಮ್ಮಿಂದ ಕಾರ್ಯವನ್ನು ಮಾಡಿಸಿ ನಮ್ಮ ಕರ್ತವ್ಯ ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ಫಲವನ್ನು ಕೊಡ್ತಾರೆ ದೇವತೆಗಳು. ಆತ್ಮನೋ ಭಜನೆ ಬುದ್ಧಿಂ ಉತ್ಪಾದ್ಯ ಫಲದಾಸುರಾಹ. ಭಗವಂತನ ಸೇವೆಯನ್ನು ಮಾಡುವಲ್ಲಿ ಆ ಸೇವೆ ನಾನಾ ರೀತಿಯದ್ದು. ಅಂತೂ ಭಗವಂತನ ಸೇವೆಯನ್ನು ಮಾಡುವಲ್ಲಿ ನಮಗೆ ಬುದ್ಧಿ ಪ್ರೇರಣೆಯನ್ನು ಮಾಡಿ ನಮ್ಮಿಂದ ಕಾರ್ಯವನ್ನು ಮಾಡಿಸಿ ನಮಗೆ ಫಲವನ್ನು ಕೊಡುವವರು ದೇವತೆಗಳು. ಮಹಾಭಾರತ ಹೇಳುತ್ತದೆ, ನದೇವಾ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಯಂತು ರಕ್ಷಿತುಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಮ್ಮ. ಒಬ್ಬ ದನಗಾಹಿ ಕೈಯಲ್ಲಿ ಕೋಲು ಹಿಡ್ಕೊಂಡು ದನಗಳ ಹಿಂದೆ ಅವುಗಳನ್ನು ಬೆದರಿಸ್ತಾ ಹಲೆ ಅಂದುಕೊಂಡು ಹೋಗೋ ಹಾಗೆ ದೇವತೆಗಳು ನಮ್ಮ ಹಿಂದೆ ನಿಂತುಕೊಂಡು ನಮ್ಮನ್ನು ಬೆನ್ನು ಚಪ್ಪರಿಸಿ ಬೆನ್ನು ಬಡದೋ ನಮ್ಮನ್ನೇನೂ ಮಾಡೋದಿಲ್ಲ, ಸರಿದಾರಿಗೆ ತರೋದು ಇವುಗಳನ್ನು ಮಾಡೋದಿಲ್ಲ. ಯಾರನ್ನ ಅವರು ರಕ್ಷಣೆ ಮಾಡಬೇಕು, ಸರಿದಾರಿಗೆ ತರಬೇಕು ಅಂತ ಸಂಕಲ್ಪ ಮಾಡ್ತಾರೆ, ಒಳಗಿದ್ದುಕೊಂಡು ಅವನಿಗೆ ಬುದ್ಧಿ ಪ್ರೇರಣೆಯನ್ನು ಮಾಡ್ತಾರೆ. ಅವನೇನಾದರೂ ಕರ್ಮಾನುಸಾರವಾಗಿ ಕಾಲಾನುಸಾರವಾಗಿ ಯೋಗ್ಯತಾನುಸಾರವಾಗಿ ದಾರಿ ತಪ್ಪುವಂತಹ ಪ್ರಸಂಗ ಇತ್ತು ಅಂತಂದ್ರೆ ಅದೇ ದೇವತೆಗಳು ನಮ್ಮ ಶರೀರದಲ್ಲಿರೋ ದೈತ್ಯರಿಗೆ ಪ್ರೇರಣೆಯನ್ನು ಕೊಟ್ಟು ಆವಾಗ ನಮ್ಮನ್ನ ಅಧರ್ಮ ಮಾರ್ಗದಲ್ಲಿ ಹೋಗೋ ರೀತಿಯಲ್ಲಿ ಅವರು ಪ್ರೇರಣೆಯನ್ನು ಮಾಡ್ತಾರೆ. ಆದ್ದರಿಂದ ದೇವತೆಗಳು ಯಾವ ಪಕ್ಷಪಾತ ಇಲ್ಲದೇನೆ ಅವರವರ ಯೋಗ್ಯತೆ ಕಾಲಕರ್ಮಗಳಿಗೆ ತಕ್ಕಂತೆ ನಮ್ಮೊಳಗೆ ನಿಂತು ಪ್ರೇರಣೆ ಮಾಡಿ ಕರ್ಮ ಮಾಡಿಸಿ ಫಲ ಕೊಡುವವರು. ನಾವೇನು ಸತ್ಯ ಹರಿಶ್ಚಂದ್ರನ ವಂಶದವರ ಎಲ್ಲಾನು ಪುಣ್ಯ ಕಾರ್ಯಗಳನ್ನೇ ಮಾಡಲಿಕ್ಕೆ? ಪುಣ್ಯನೂ ಮಾಡ್ತೀವಿ, ಪಾಪನೂ ಮಾಡ್ತೀವಿ, ಹಿಂದೆ ಮಾಡಿದ್ದೀವಿ ಜನ್ಮ ಜನ್ಮಾಂತರಗಳಲ್ಲಿ, ಅದಕ್ಕೆ ತಕ್ಕಂತೆ ನಮಗೆ ಫಲವನ್ನು ಕೊಡ್ತಾರೆ. ಆದರೆ ಋಷಿಮುನಿಗಳು ಹಾಗಲ್ಲ. ಅವರು ನಮ್ಮ ಒಳಗೆ ನಿಂತು ಪ್ರೇರಣೆ ಮಾಡೋರಲ್ಲ, ಅಂತರ್ಯಾಮಿಗಳಲ್ಲ ಅವರು. ಮತ್ತೇನು, ಹೊರಗಿನಿಂದ ಸರ್ವೇ ಜನ ಸುಖಿನೋ ಭವಂತು ಅಂತ ಹೊರಗಿನಿಂದ ಆಶೀರ್ವಾದ ಮಾಡೋರಷ್ಟೇ, ಒಳಗಿನಿಂದ ಬುದ್ಧಿ ಪ್ರೇರಣೆ ಮಾಡೋದಲ್ಲ. ಆದ್ದರಿಂದ ದೇವತೆಗಳು ಕರ್ಮಾನುಸಾರವಾಗಿ ಸುಖ ದುಃಖ ಎರಡನ್ನೂ ಕೊಡ್ತಾರೆ. ನಾರದರಂತಹ ಋಷಿಗಳು ಹೊರಗಿನಿಂದ ನಮಗೆ ಆಶೀರ್ವಾದವನ್ನು ಅನುಗ್ರಹವನ್ನು ಮಾಡುವವರು. ಆದ್ದರಿಂದ ಅವರು ನಮಗೆ ಯಾವಾಗಲೂ ಸುಖವನ್ನೇ ಬಯಸ್ತಾರೆ. ಆದ್ದರಿಂದ ದೇವತೆಗಳಿಗಿಂತ ನಾರದಾದಿ ಋಷಿಗಳೇ ದೊಡ್ಡವರಾದರು ಅಂತ ತಿಳ್ಕೋಬೇಡಿ. ಒಳಗಿದ್ದು ಪ್ರೇರಣೆ ಮಾಡುವಂತಹ ದೇವತೆಗಳೇ ಹೊರಗಿರುವಂತಹ ನಾರದಾದಿಗಳಿಗಿಂತಲೂ ಉತ್ತಮರು ಅನ್ನುವ ಅದರ ಆಂತರ್ಯವನ್ನು ನಮಗೆ ತೋರಿಸಿಕೊಡ್ತಾರೆ. ಆವಾಗ ವಸುದೇವ ನನಗೆ ತತ್ವೋಪದೇಶವನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಹೇಳ್ತಾ, ಅಹಂ ಕಿರ ಪುಲಾನಂತಂ ಭುವಿ ಮುಕ್ತಿದಂ ಪ್ರಜಾರ್ಥೇ ಅಪೂಜಯನ್ ನಮೋಕ್ಷಾಯ ಮೋಹಿತೋ ದೇವಮಾಯೆಯ. ನಾನು ನನ್ನ ಹೆಂಡತಿಯಾದ ಅದಿತಿಯೊಂದಿಗೆ ಕಶ್ಯಪನಾಗಿದ್ದಾಗ ಸಾವಿರಾರು ವರ್ಷಗಳ ಕಾಲ ಭಗವಂತನನ್ನು ಕುರಿತು ತಪಸ್ಸು ಮಾಡಿದೆ. ವಾಮನನಾಗಿ ಅವತಾರ ಮಾಡಿದೆ. ಮತ್ತೊಮ್ಮೆ ಸಾವಿರಾರು ವರ್ಷಗಳ ಕಾಲ ಸುತಪಾ ಪ್ರಶ್ನೆ ಎಂಬ ರೂಪದಿಂದ ತಪಸ್ಸನ್ನು ಮಾಡಿದೆ. ಉದುರಿ ಬಿದ್ದ ಒಣ ಎಲೆಗಳನ್ನು ಒಣಗಿದ ಹುಲ್ಲನ್ನು ತಿಂದು ತಪಸ್ಸು ಮಾಡಿದೆ. ಪ್ರಶ್ನಿಗರ್ಭನಾಗಿ ನನ್ನಲ್ಲಿ ಅವತಾರ ಮಾಡಿದ. ಆವಾಗಲೂ ಸಾಲದು ಅಂತ ಮತ್ತೆ ಸಾವಿರಾರು ವರ್ಷಗಳ ಕಾಲ ಅದಿತಿಯೊಂದಿಗೆ ಸೇರಿ ತಪಸ್ಸನ್ನು ಮಾಡಿ ಈಗ ವಸುದೇವ ದೇವಕಿಯರಾಗಿ ಹುಟ್ಟಿ ಬಂದಾಗ ಈಗ ನಮ್ಮಲ್ಲಿ ಕೃಷ್ಣನಾಗಿ ಪರಮಾತ್ಮ ಮಗನಾಗಿ ಅವತಾರ ಮಾಡಿದ. ಇಷ್ಟೆಲ್ಲ ಸರ್ತಿಯು ಮೋಕ್ಷವನ್ನು ನೀಡೋ ಭಗವಂತನನ್ನ ನಮಗೆ ಈ ಹುಟ್ಟು ಸಾವಿನ ಬಂಧನದಿಂದ ಮೋಕ್ಷ ಕೊಡು ಅಂತ ಕೇಳೋದು ಬಿಟ್ಟು ಸಂತಾನ ಕೊಡು, ನೀನೇ ನಮಗೆ ಮಗನಾಗಿ ಹುಟ್ಟು ಅಂತ ಬೇಡ್ಕೊಂಡ್ಬಿಟ್ವಿ. ಮೋಕ್ಷವನ್ನು ಕೊಡೋ ದೇವರೇ ಎದುರಿಗೆ ನಿಂತಾಗ ಮೋಕ್ಷವನ್ನು ಕೇಳೋದು ಬಿಟ್ಟು ಸಂತಾನ ಕೊಡು, ನೀನೇ ಮಗನಾಗಿ ಹುಟ್ಟು ಅಂತ ಬೇಡಿದವಲ್ಲ. ಇದಕ್ಕೂ ಕೂಡ ಆ ಭಗವಂತನ ಮಾಯೆ ನಮ್ಮ ಮನಸ್ಸನ್ನು ಮೋಹಗೊಳಿಸಿದ್ದೇ ಕಾರಣ. ಆದ್ದರಿಂದ ಕೃಷ್ಣನನ್ನೇನಿದ್ರೂ ಬರೀ ಮಗ ಅಂತಲೇ ನಾವು ತಿಳ್ಕೊಂಡವರು. ಅವನಿಂದ ತತ್ವೋಪದೇಶವನ್ನು ಪಡೆಯೋದರ ಬದಲು ನಿಮ್ಮಿಂದ ಉಪದೇಶವನ್ನು ಪಡೆಯೋದಕ್ಕೆ ನಾನು ಇಷ್ಟಪಟ್ಟಿದ್ದೇನೆ. ಆದ್ದರಿಂದ ಈ ಸಂಸಾರದ ಜೀವನದಲ್ಲಿ ಒಂದೊಂದೇ ಹೆಜ್ಜೆ ಇಡ್ತಾ ಹೋಗುವಾಗ
ಅನೇಕ ತಾಪತ್ರಯಗಳು, ವ್ಯಸನಗಳು, ದುಃಖಗಳು, ನೋವುಗಳು ಎಲ್ಲವೂ ಇದೆ. ಎಲ್ಲೋ ಮಿಣುಕು ಹುಳುದ ದೀಪದಂತೆ ಒಂದು ಸಣ್ಣ ಸುಖ ಇದೆ ಅಂತಾದರೆ ದುಃಖವೇ ಇಲ್ಲಿ ಜಾಸ್ತಿ ಇರೋದು. ಆದರೆ ಇಂತಹ ಸಂಸಾರದ ಬದುಕಿನಲ್ಲಿ ಎಲ್ಲೂ ಎಡವದಂತೆ ಗುರಿ ತಲುಪಬೇಕು. ಅಂಥ ಒಂದು ದಿವ್ಯವಾದ ಉಪದೇಶವನ್ನು ನನಗೆ ಮಾಡಿ ಅಂತ ಕೇಳಿಕೊಂಡಾಗ ಜಾಯಂತೆಯರ ಉಪಾಖ್ಯಾನವನ್ನು ನಾರದ ಮಹರ್ಷಿಗಳು ವಸುದೇವನಿಗೆ ಹೇಳ್ತಾರೆ. ಪಂಚಮ ಸ್ಕಂದದಲ್ಲಿ ನೀವು ಕೇಳಿದ್ದೀರಿ. ಪ್ರಿಯವ್ರತ ರಾಜನ ಪರಂಪರೆಯಲ್ಲಿ ನಾಭಿ ಹಾಗೂ ಮೇರು ದಂಪತಿಗಳಲ್ಲಿ ಪರಮಾತ್ಮ ಋಷಭನಾಮಕನಾಗಿ ಅವತಾರ ಮಾಡುತ್ತಾನೆ. ದಕ್ಷಿಣ ಎಂಬ ರೂಪದಿಂದ ಲಕ್ಷ್ಮೀದೇವಿ ಅವತಾರವನ್ನು ಮಾಡಿರುತ್ತಾಳೆ ಯಜ್ಞನಾಮಕನಾದ ಭಗವಂತನಿಗೆ ಪತ್ನಿಯಾಗಿ. ಆ ಯಜ್ಞ ಹಾಗೂ ದಕ್ಷಿಣೆಯರಲ್ಲಿ ಅದೇ ಲಕ್ಷ್ಮೀದೇವಿ ಜಯಂತಿ ಎಂಬ ಹೆಸರಿನಿಂದ ಅವತಾರ ಮಾಡಿರುತ್ತಾಳೆ. ಆ ಜಯಂತಿಯನ್ನ ಋಷಭರೂಪಿಯಾದ ಪರಮಾತ್ಮನಿಗೆ ಮದುವೆ ಮಾಡಿಕೊಟ್ಟಾಗ ಅಲ್ಲಿ ಹುಟ್ಟಿದ 100 ಜನ ಮಕ್ಕಳು, ಹಿರಿಯರು ಭರತ ಚಕ್ರವರ್ತಿಗಳು. ಅವರೇ ಮುಂದೆ ಜಡಭರತರಾಗಿ ರಘುಗಣನಿಗೆ ಉಪದೇಶ ಮಾಡುತ್ತಾರೆ. ಉಳಿದ 99 ಮಂದಿಗಳಲ್ಲಿ 9 ಜನರನ್ನು ನವದ್ವೀಪಗಳಿಗೆ ಅಧಿಪತಿಗಳನ್ನಾಗಿ ಮಾಡುತ್ತಾನೆ. ಉಳಿದ 90 ಮಂದಿಗಳಲ್ಲಿ 9 ಜನ ನಮಗೆ ಈ ಸಂಸಾರ ರಾಜ್ಯಭಾರ ಯಾವುದೂ ಬೇಡ ಅಂತ ಅವರು ವ್ಯಾಪ್ತೋಪಾಸಕರಾಗಿ ಎಲ್ಲ ಕಡೆಯಲ್ಲಿ ಭಗವಂತನನ್ನು ಕಾಣುತ್ತಾ ಊರ್ಧ್ವರೇತಸ್ಕರಾಗಿ ಲೋಕದಲ್ಲಿ ಸಜ್ಜೀವರನ್ನು ಹುಡುಕಿ ಅವರಿಗೆ ತತ್ವೋಪದೇಶವನ್ನು ಮಾಡುತ್ತಾ ಹೊರಡ್ತಾರೆ. ಉಳಿದ 81 ಜನ ವಿಶೇಷವಾದ ತಪಸ್ಸನ್ನು ಮಾಡಿ ಕ್ಷತ್ರಿಯರಾಗಿದ್ದು ಕೂಡ ಬ್ರಾಹ್ಮಣ್ಯವನ್ನು ಸಂಪಾದನೆ ಮಾಡಿ ವೇದಾಂಗಗಳ ಅಧ್ಯಯನ ಮಾಡಿ ಕರ್ಮಶ್ರದ್ಧಾ ಬ್ರಾಹ್ಮಣ ಭಬವು ಅಂತ ಯಜ್ಞಯಾಗಗಳಲ್ಲಿ ನಿಷ್ಣಾತರಾಗಿರತಕ್ಕಂತಹ ಶ್ರೇಷ್ಠ ಯಾಜ್ಞಿಕರಾಗಿ ಬಿಟ್ರು. ಈ 9 ಜನರೇನು ಆತ್ಮನೋ ಅವ್ಯತಿರೇಕೇಣ ಪಶ್ಯಂತಸ್ತನ್ಮಹಿಮ್ಯಯವು ಎಲ್ಲ ಕಡೆಯಲ್ಲೂ ಭಗವಂತನ ಸನ್ನಿಧಾನವನ್ನು ಕಾಣ್ತಾ ಅವರೆಲ್ಲರೂ ಕೂಡ ಲೋಕದಲ್ಲಿ ಸಂಚಾರ ಮಾಡ್ತಾ ಇದ್ದವರು. ಕವಿರಹರಿರ್ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹೋತ್ರೋತ ಧ್ರುಮಿಲ ಚಮಸ ಕರಭಾಜನ ಅಂತ 9 ಜನ. ಅವರೊಮ್ಮೆ ಹೀಗೆ ಸಂಚಾರ ಮಾಡ್ತಾ ಮಿಥಿಲಾ ಪಟ್ಟಣಕ್ಕೆ ಜನಕ ಮಹಾರಾಜನ ಬಳಿಯಲ್ಲಿ ಆಗಮಿಸಿದ್ದಾರೆ. ಒಳ್ಳೆಯ ಅಗ್ನಿಯಂತೆ ಕಂಗೊಳಿಸ್ತಾ ಇರುವಂತಹ ಅವರನ್ನ ಕಂಡು ಸಂತೋಷಪಟ್ಟು ಅವರನ್ನು ಕರೆದು ಪಾದ ಪ್ರಕ್ಷಾಳನೆ ಮಾಡಿ ಸ್ವಾಗತ ಸತ್ಕಾರವನ್ನು ಮಾಡಿ ಆಸನವನ್ನು ಕೊಟ್ಟು ಕೈ ಮುಗಿದು ಜನಕ ಮಹಾರಾಜ ಪ್ರಾರ್ಥನೆಯನ್ನು ಮಾಡಿದ. ದುರ್ಲಭೋ ಮಾನುಷೋ ದೇಹ ದೇಹಿನಾಂ ಕ್ಷಣಭಂಗುರ ತತ್ರಾಪಿ ದುರ್ಲಭಂ ಅನ್ನೇ ವೈಕುಂಠ ಪ್ರಿಯ ದರ್ಶನಂ. ಮನುಷ್ಯ ಜನ್ಮ ದೊರೆಯೋದೇ ಬಹಳ ದುರ್ಲಭ. ಅದರಲ್ಲೂ ಕೂಡ ಭಗವಂತನ ಭಕ್ತನಾಗುವ ಈ ವೈಷ್ಣವ ಜನ್ಮ ದೊರೆಯೋದಂತೂ ಇನ್ನೂ ದುರ್ಲಭ. ಜನ್ಮ ದೊರೆತಿದೆ ಅಂತ ಸಂಭ್ರಮ ಪಡೋ ಹಾಗಿಲ್ಲ. ಯಾವಾಗ ಈ ದೇಹ ಬಿದ್ದೋಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲಣಗುಳ್ಳೆ ಸ್ಥಿರವಲ್ಲ ಹರಿಯೇ ಅಂತ ದಾಸರು ಹೇಳ್ತಾರೆ. ಆದ್ದರಿಂದ ಯಾವಾಗ ಬೇಕಾದರೂ ಬಿದ್ದೋಗಬಹುದು. ಇಂಥ ಒಂದು ಸನ್ನಿವೇಶದಲ್ಲೂ ಕೂಡ ವೈಕುಂಠ ಪ್ರಿಯ ದರ್ಶನಂ, ಭಗವದ್ಭಕ್ತರಾದ ನಿಮ್ಮಂತಹ ಜ್ಞಾನಿಗಳ ಸಹವಾಸ ನಿಮ್ಮ ದರ್ಶನ ಅಂತೂ ಇನ್ನೂ ದುರ್ಲಭ. ಆದ್ದರಿಂದ ನಿಮ್ಮಂಥವರು ಬಂದಾಗಲೇ ನಾವು ನಮಗೇನು ಬೇಕೋ ಅದನ್ನು ಪಡೆದುಕೊಂಡು ಬಿಡಬೇಕು. ಯಾಕೆ ಅಂದರೆ ಈ ಸಾಂಸಾರಿಕವಾದ ಬದುಕಿನಲ್ಲಿ ಒಂದು ಅರ್ಧ ಕ್ಷಣ ನಮಗೆ ಸಜ್ಜನರ ಸಹವಾಸ ದೊರೆಯುತ್ತದೆ ಅಂದರೆ ಅದು ಬಹಳ ದೊಡ್ಡ ನಿಧಿ ದೊರೆತಂತೆ. ಆದ್ದರಿಂದ ಧರ್ಮಾನ್ ಭಾಗವತಾನ್ ಬ್ರೂತ ಯದಿನ ಶ್ರುತಯೇ ಕ್ಷಮಂ. ನಮಗೆ ಆ ವಿಷಯವನ್ನು ತಿಳ್ಕೊಳ್ಳೋ ಅರ್ಹತೆ ಇದೆ ಅಂತ ನಿಮಗೆ ಅನಿಸಿದರೆ ಭಾಗವತ ಧರ್ಮಗಳ ಬಗ್ಗೆ ನಮಗೆ ಉಪದೇಶವನ್ನು ಮಾಡ್ರಿ ಅಂತ ಆ ಜಾಯಂತೆಯರು, ಜಯಂತಿಯ ಮಕ್ಕಳಾದ್ದರಿಂದ ಅವರನ್ನು ಜಾಯಂತೆಯರು, ಋಷಭನ ಮಕ್ಕಳಾದ್ದರಿಂದ ಆರ್ಷಭರು ಅಂತಲೂ ಕರೀತಾರೆ. ಒಬ್ಬೊಬ್ಬರಿಗೂ ಒಂದೊಂದು ಪ್ರತ್ಯೇಕ ಹೆಸರಿದೆ. ಹೀಗೆ ಜನಕ ಮಹಾರಾಜರು ಮೊದಲು ಕೇಳಿದ್ದು ಭಾಗವತ ಧರ್ಮದ ಬಗ್ಗೆ ಪ್ರಶ್ನೆ.
ಅದಕ್ಕೆ ಉತ್ತರ ರೂಪದಲ್ಲಿ ಮೊದಲನೆಯವರಾಗಿರತಕ್ಕಂತಹ ಕವಿ ಅನ್ನುವವರು ಉಪದೇಶ ಮಾಡುತ್ತಾರೆ. ಅವರು ಉಪದೇಶವನ್ನು ಮಾಡುವಾಗ ಹೇಳ್ತಾರೆ, ಭಾಗವತ ಧರ್ಮ ಯಾವುದು ಅಂತಂದರೆ ಅವರಂತಾರೆ, ಸಾಮಾನ್ಯವಾಗಿ ಈ ಸಾಂಸಾರಿಕವಾದ ಬದುಕಿನಲ್ಲಿ ಅನೇಕ ತರಹದ ಕಾರ್ಯಗಳನ್ನು ಮಾಡುತ್ತೇವೆ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತ್. ಕಾಯೇನ ವಾಚ ಮನಸ. ಸಾಮಾನ್ಯವಾಗಿ ನಮ್ಮ ಆಡು ಭಾಷೆಯಲ್ಲಿ ಒಂದು ತಪ್ಪು ಪ್ರಯೋಗ ಮಾಡ್ತೇವೆ, ಕಾಯ ವಾಚ ಮನಸ ಅಂತ. ಕಾಯ ಅನ್ನೋ ಪ್ರಯೋಗ ಶುದ್ಧ ಅಲ್ಲ, ಗ್ರಾಮೆಟಿಕಲ್ ಅಲ್ಲ, ಅದು ಅಪಶಬ್ದ. ಕಾಯ ಶಬ್ದ ಅದು ಅಕಾರಾಂತವಾದ ಪುಲ್ಲಿಂಗದ ಅಥವಾ ನಪುಂಸಕಲಿಂಗದ ಶಬ್ದ. ಕಾಯೇನ, ಕಾಯಾಂತ ಶಬ್ದ ಇಲ್ಲ, ಆದ್ದರಿಂದ ಹಾಗೆ ಪ್ರಯೋಗ ಮಾಡಬಾರದು. ಕಾಯೇನ ವಾಚಾ ಮನಸೇಂದ್ರಿಯೇ ಇರುವ ಕೆಲವೊಂದು ಶಾರೀರಿಕವಾದ ಕರ್ಮಗಳನ್ನು ಮಾಡ್ತೀವಿ, ಮಾನಸಿಕ ಕರ್ಮಗಳನ್ನು ಮಾಡ್ತೀವಿ, ಇಂದ್ರಿಯಗಳಿಂದ ಮಾಡ್ತೀವಿ, ನಮ್ಮ ಬುದ್ಧಿಯಿಂದ ಅನೇಕ ತರಹದ ಕಾರ್ಯಗಳನ್ನು ಮಾಡ್ತೀವಿ. ಅನುಸೃತ ಸ್ವಭಾವಂ, ಏನೇ ಮಾಡುವಾಗಲೂ ಕೂಡ ನಮ್ಮ ಮೂಲಭೂತವಾದ ಸ್ವಭಾವ ಯೋಗ್ಯತಾ, ಆ ಯೋಗ್ಯತೆಗೆ ಅನುಗುಣವಾಗಿ ಕಾರ್ಯಗಳನ್ನು ಮಾಡ್ತೀವಿ. ಆದರೆ ಆ ಮಾಡಿದ ಎಲ್ಲ ಕಾರ್ಯಗಳನ್ನು ಕೂಡ ನಾರಾಯಣಾಯೇತಿ ಸಮರ್ಪಯೇತ್ತತ್. ನಾವೇನೇನು ಮಾಡಿದ್ದೀವಿ ಇದೆಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಸರ್ವ ಸಮರ್ಪಣ ಗದ್ಯ ಅಂತ ರಾಯರು, ಯಾದವಾರ್ಯರು ಇಂತಹ ಗದ್ಯಗಳನ್ನು ರಚನೆ ಮಾಡಿ ಕರ್ಮಗಳನ್ನು ಸಮರ್ಪಣೆ ಮಾಡುವಾಗ ನಮಗಿರಬೇಕಾದ ಅನುಸಂಧಾನ ಏನು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಏನೇನು ಸತ್ಕರ್ಮಗಳನ್ನು ಮಾಡ್ತೀವಿ ಎಲ್ಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಎಲ್ಲವನ್ನೂ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಅನ್ನೋವಾಗ ದಾಸರು ಪುಣ್ಯ ಪಾಪಗಳ ಅರ್ಪಿಸು ಅವನಡಿಗೆ ಅಂತ ಪುಣ್ಯ ಪಾಪ ಎಲ್ಲವನ್ನೂ ಸಮರ್ಪಣೆ ಮಾಡು ಅಂತ ಹೇಳ್ತಾರೆ. ಪುಣ್ಯಕರ್ಮಗಳನ್ನು ಸಮರ್ಪಣೆ ಮಾಡಬಹುದು, ಪಾಪಕರ್ಮಗಳನ್ನು ಸಮರ್ಪಣೆ ಮಾಡಬೇಕಾ ಭಗವಂತನಿಗೆ? ಯಾಕೆ ಅಂದರೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ಅಂತ ಗೀತೆಯಲ್ಲಿ ಕೃಷ್ಣ ಉಪದೇಶ ಮಾಡಿದ. ಪತ್ರ, ಪುಷ್ಪ, ಫಲ, ತೋಯ, ನೀರು ಇದನ್ನು ಭಕ್ತಿಯಿಂದ ನನಗೆ ಸಮರ್ಪಣೆ ಮಾಡಿದರೆ ನಾನು ಅದನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡುತ್ತೇನೆ. ಪುಷ್ಪವನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳಿದ ಕೂಡಲೇ ಬೇಕಾದ ಪುಷ್ಪವನ್ನು ದೇವರಿಗೆ ಸಮರ್ಪಣೆ ಮಾಡೋದಲ್ಲ. ಶ್ರೀಮದಾಚಾರ್ಯರು ಗೀತಾ ಭಾಷ್ಯದಲ್ಲಿ ವಿವರಣೆ ಮಾಡುವಾಗ ಹೇಳ್ತಾರೆ, ವಿಹಿತವಾದ ಪುಷ್ಪಗಳನ್ನಷ್ಟೇ ಸಮರ್ಪಣೆ ಮಾಡಬೇಕು ಹೊರತು ನಿಷಿದ್ಧವಾದ ಪುಷ್ಪವನ್ನು ದೇವರಿಗೆ ಸಮರ್ಪಣೆ ಮಾಡಬಾರದು ಅಂತ. ಅದನ್ನು ಧರ್ಮಶಾಸ್ತ್ರಗಳಲ್ಲಿ ನಿಷಿದ್ಧ ಪುಷ್ಪಗಳು ಯಾವುದು ಅಂತ ಒಂದು ಲೆಕ್ಕಾಚಾರ ಕೊಟ್ಟಿದೆ. ಯಾವುದು ವಿಹಿತ, ಯಾವುದು ನಿಷಿದ್ಧ ಅನ್ನೋದನ್ನು ನಮಗೆ ತಿಳಿಸಿಕೊಟ್ಟಿದೆ. ವರಾಹದೇವರು ಭೂದೇವಿಗೆ ಉಪದೇಶವನ್ನು ಮಾಡುವಾಗ ನಾವು ದಿನನಿತ್ಯ ಮಾಡುವಂತಹ 100 ಅಪರಾಧಗಳ ಬಗ್ಗೆ ಶತಾಪರಾಧ ಸ್ತೋತ್ರದಲ್ಲಿ ಹೇಳುವಾಗ ನಿಷಿದ್ಧವಾದ ಪುಷ್ಪಗಳಿಂದ ದೇವರಿಗೆ ಪೂಜೆ ಮಾಡೋದು, ಕೊಂಡ ಪುಷ್ಪಗಳಿಂದ, ಕೊಂಡ ತುಳಸಿಯಿಂದ ದೇವರಿಗೆ ಪೂಜೆಯನ್ನು ಮಾಡೋದು, ಇದೆಲ್ಲ 100 ಅಪರಾಧಗಳಲ್ಲಿ ಒಂದೊಂದು ಅಂತ ತಿಳಿಸ್ಕೊಡ್ತಾರೆ. ಅಂದ ಮೇಲೆ ನಿಷಿದ್ಧವಾದ ಪುಷ್ಪಗಳನ್ನೇ ದೇವರಿಗೆ ಸಮರ್ಪಣೆ ಮಾಡಬಾರದು ಅಂದಮೇಲೆ ನಾವು ಮಾಡಿದ ನಿಷಿದ್ಧ ಕರ್ಮಗಳನ್ನು, ಪಾಪಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಬಹುದೇ? ಆಮೇಲೆ ಇನ್ನೊಂದಿದೆ, ನಾವು ದೇವರಿಗೆ ಏನು ಸಮರ್ಪಣೆ ಮಾಡ್ತೀವಿ ದೇವರು ನಮಗದನ್ನು ಅನಂತ ಪಟ್ಟು ಮಾಡಿ ಕೊಡ್ತಾನೆ. ದೇವರಿಗೆ ಪುಣ್ಯಕರ್ಮಗಳನ್ನು ಸಮರ್ಪಣೆ ಮಾಡಿದಾಗ ಅದನ್ನು ಸ್ವೀಕಾರ ಮಾಡಿ ನಮಗೆ ಅನಂತ ಪುಣ್ಯವನ್ನು ಕೊಡ್ತಾನೆ. ಮತ್ತೆ ಪಾಪಕರ್ಮಗಳನ್ನು ಸಮರ್ಪಣೆ ಮಾಡಿದರೆ ನಮಗೆ ಅನಂತ ಪಾಪನೂ ಕೊಟ್ಬಿಟ್ರೆ ನಮ್ಮ ಗತಿ ಏನು? ಈ ಇರೋ 4 ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಪಾಪದ ಫಲವನ್ನು. ಅಂತಹದ್ದು ಅನಂತ ಪಾಪಗಳನ್ನು ಕೊಟ್ಟರೆ, ಆದ್ದರಿಂದ ಶಾಸ್ತ್ರ ಅದನ್ನು ಒಪ್ಪೋದಿಲ್ಲ. ಪಾಪಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂತೆ ಇಲ್ಲ, ಪುಣ್ಯಕರ್ಮಗಳನ್ನು ಮಾತ್ರ ಸಮರ್ಪಣೆ ಮಾಡಬೇಕಾದದ್ದು. ಹಿಂದೆ ದಶಮಸ್ಕಂದದ ಉತ್ತರಾರ್ಧದಲ್ಲಿ ಶ್ರುತಿ ಗೀತೆಯಲ್ಲಿ ಇದರ ಬಗ್ಗೆ ಒಂದು ಹಂತದ ವಿವರಣೆ ಇದೆ.
ಆದರೆ ಇದು ಹರಿದಾಸರು ಮಾತ್ರ ಹೇಳಿದ್ದಲ್ಲ, ಭಗವದ್ಗೀತೆಯಲ್ಲಿ ಕೃಷ್ಣನೂ ಕೂಡ ಶುಭಾಶುಭ ಪರಿತ್ಯಾಗಿ ಅಂತ, ಶುಭ ಕರ್ಮ ಅಶುಭ ಕರ್ಮ ಎರಡನ್ನೂ ನನಗೆ ಸಮರ್ಪಣೆ ಮಾಡುವಂತ, ಅದನ್ನೇ ದಾಸರಾಯರು ಪುಣ್ಯ ಪಾಪಗಳ ಅರ್ಪಿಸು ಅವನಡಿಗೆ ಅಂತ ಹೇಳಿದ್ದು. ಹಾಗಿದ್ರೆ ಪಾಪಕರ್ಮಗಳನ್ನು ಸಮರ್ಪಣೆ ಮಾಡೋದರ ಆಂತರ್ಯ ಏನು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಅದನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಪುಣ್ಯಕರ್ಮಗಳನ್ನು ಸಮರ್ಪಣೆ ಮಾಡೋದು ಅಂದ್ರೆ ಏನು ಅಂತ ಗೊತ್ತಾದರೆ ಪಾಪಕರ್ಮಗಳ ಸಮರ್ಪಣೆಯನ್ನು ತಕ್ಕ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗ್ತದೆ. ಪಾಪಕರ್ಮಗಳನ್ನು ಸಮರ್ಪಣೆ ಮಾಡೋದು ಅಂದ್ರೆ ಏನು, ಪುಣ್ಯಕರ್ಮಗಳನ್ನು ಸಮರ್ಪಣೆ ಮಾಡೋದು ಅಂದ್ರೆ ಏನು? ಅಧಿಕ ಮಾಸದಲ್ಲಿ ಇಷ್ಟು ದಾನ ಕೊಟ್ಟೆ, ಇಷ್ಟು ತೀರ್ಥ ಸ್ನಾನ ಮಾಡಿದೆ, ಇಷ್ಟು ಹೊತ್ತು ಪ್ರವಚನ ಕೇಳಿದೆ, ಇದನ್ನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಗುಡಿ ಒಳಗೆ ಹೋಗಿ ದೇವರು ಮುಂದೆ ಆ ಕರ್ಮಗಳನ್ನು ಇಟ್ಟು ನಮ್ಮ ಮನೆಗೆ ಖಾಲಿಯಾಗಿ ಹೋಗೋದು ಅಂತ ಅರ್ಥವ. ದೇವರಿಗೆ ಹಣ್ಣು ಸಮರ್ಪಣೆ, ನೈವೇದ್ಯ ಸಮರ್ಪಣೆ ಅಂದ್ರೆ ಏನು? ದೇವರ ಮುಂದಿಡ್ತೀವಿ. ಹಾಗೇನೆ ಕರ್ಮಗಳನ್ನು ಸಮರ್ಪಣೆ ಮಾಡೋದು ಅಂದ್ರೆ ನಾವು ಮಾಡಿದ ಕರ್ಮಗಳನ್ನು ದೇವರ ಮುಂದಿಟ್ಟು ನಾವು ಬರಿದಾಗಿ ಖಾಲಿಯಾಗಿ ಹೋಗೋದು ಅಂತಲೋ? ಹಾಗಲ್ಲಲ್ಲ. ಕರ್ಮ ಸಮರ್ಪಣೆ ಅಂದ್ರೆ ಏನು? ಭಗವದ್ಗೀತೆಯಲ್ಲಿ ಕೃಷ್ಣ ಕರ್ಮ ಸನ್ಯಾಸದ ಬಗ್ಗೆ ಹೇಳುವಾಗ ಈ ಕರ್ಮ ಸಮರ್ಪಣೆಯನ್ನ ಸನ್ಯಾಸ ಅನ್ನೋ ಶಬ್ದದಿಂದ ಉಲ್ಲೇಖ ಮಾಡಿ. ಕರ್ಮ ಸಮರ್ಪಣೆ ಅಂದರೆ 3 ಅಂಶಗಳು ಪ್ರಧಾನವಾಗಿ. ನಮ್ಮೊಳಗೆ ಲಕ್ಷ್ಮೀನಾರಾಯಣರು, ಪ್ರಾಣದೇವರು, ಎಲ್ಲ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಜೀವನಿಂದ ಕರ್ಮಗಳನ್ನು ಮಾಡಿಸ್ತಾರೆ. ಈ ಯಾವುದೇ ಕರ್ಮಗಳಲ್ಲಿ ಜೀವ ಸ್ವತಂತ್ರನಲ್ಲ, ಇವರ ಅಧೀನನಾಗಿ ಮಾಡುತ್ತಾನೆ ಅನ್ನೋದು. ಮಾಡುವಂತಹ ಈ ಎಲ್ಲ ಕರ್ಮಗಳು ಕೂಡ ಭಗವಂತನ ಪೂಜೆ ಅನ್ನುವ 2ನೇ ಅಂಶ. ಈ ಸತ್ಕರ್ಮಗಳನ್ನು ಮಾಡಿದಾಗ ಅದರಿಂದ ನನಗೆ ಫಲ ದೊರೆತಾಗ ಆ ಫಲ ಒಳಗೆ ನಿಂತು ಪ್ರೇರಣೆ ಮಾಡಿದ ದೇವತೆಗಳು, ಪ್ರಾಣದೇವರು, ಭಗವಂತನ ಅನುಗ್ರಹದಿಂದ ಈ ಫಲ ದೊರೆಯುತ್ತಾ ಇದೆ ಹೊರತು ಈ ಫಲದ ವಿಷಯದಲ್ಲೂ ನಾನು ಸ್ವತಂತ್ರನಲ್ಲ ಅಂತ ತಿಳಿದುಕೊಳ್ಳು. ಈ 3 ಅಂಶಗಳೇ ಕರ್ಮ ಸಮರ್ಪಣೆ. ಆದ್ದರಿಂದ ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು ಅಂತಂದ್ರೆ ಈ ಎಲ್ಲ ಕರ್ಮಗಳ ಹಿಂದೆ ಪರಮಾತ್ಮನ, ಪ್ರಾಣದೇವರ, ತತ್ವಾಭಿಮಾನಿ ದೇವತೆಗಳ ಪ್ರೇರಣೆಯ ಪಾತ್ರವನ್ನು ಚಿಂತನೆ ಮಾಡಿ ಇದು ಭಗವಂತನ ಪೂಜೆ ಮತ್ತು ಫಲ ದೊರೆಯೋದು ಅವನಿಂದ ಅನ್ನುವ ಚಿಂತನೆ ಇದ್ದು ಬಿಟ್ರೆ ಇದು ಕರ್ಮ ಸಮರ್ಪಣೆ. ಶುಭ ಕರ್ಮ ಸಮರ್ಪಣೆ ಹೀಗೆ. ಪಾಪಕರ್ಮ ಸಮರ್ಪಣೆಯು ಇದೇ ರೀತಿ. ಏನಂತ ದಾಸರು ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥ ದಾಸರು ಹೇಳ್ತಾರೆ, ಪುಣ್ಯಕರ್ಮಗಳನ್ನು ಪರಮಾತ್ಮ ಮಾಡಿಸ್ತಾನೆ, ಪಾಪಕರ್ಮಗಳನ್ನು ಪರಮಾತ್ಮ ಮಾಡಿಸಿದ್ದಲ್ಲ ಜೀವ ತಾನೇ ಮಾಡ್ತಾನೆ ಅಂತ ತಿಳ್ಕೊಂಡ್ರೆ ಅವನನ್ನು ತಾಮಸ ಅಂತ ಕರೀಬೇಕು ಅಂತ. ಅಂದ್ರೆ ಏನರ್ಥ? ಪುಣ್ಯಕರ್ಮ ಮಾಡುವಾಗ ದೇವರು ನಮಗೆ ಪ್ರೇರಣೆ ಮಾಡಬೇಕು, ನಾವು ಸ್ವತಂತ್ರರಲ್ಲ. ಅಂದ್ರೆ ಪಾಪಕರ್ಮ ಮಾಡ್ಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ, ದೇವರ ಪ್ರೇರಣೆ ಬೇಕಾಗಿಲ್ಲ ಅಂತ ಅರ್ಥ ಆಯಿತು. ಮತ್ತೆ ಪರಮಾತ್ಮನ ಪ್ರೇರಣೆ ಇಲ್ಲದೆ ನಾವು ಪಾಪಕರ್ಮ ಮಾಡಬಹುದಾದ್ರೆ ಪುಣ್ಯಕರ್ಮದಲ್ಲಾದರೂ ಅವನು ಪ್ರೇರಣೆ ಹಾಕಬೇಕು, ನಾವು ಸ್ವತಂತ್ರರಾಗಿ ಮಾಡಬಹುದಲ್ಲ. ಮತ್ತೆ ಪುಣ್ಯ ಪಾಪಗಳಲ್ಲಿ ನಾವು ಮಾಡೋದು ಹೆಚ್ಚು ಪಾಪನೇ, ಪುಣ್ಯ ಕಡಿಮೆನೆ. ಕಡಿಮೆ ಇರೋ ಪುಣ್ಯಕರ್ಮಗಳಿಗೆ ಭಗವಂತನ ಪ್ರೇರಣೆಯ ಅವಶ್ಯಕತೆ ಏನು? ಬಹಳ ಮಾಡುವಂತಹ ಪಾಪಕರ್ಮಗಳಲ್ಲಿ ನಮಗೆ ಸ್ವಾತಂತ್ರ್ಯ ಇದ್ದ ಮೇಲೆ ಅಲ್ಪವಾಗಿ ಮಾಡೋ ಪುಣ್ಯಕರ್ಮಗಳಲ್ಲೂ ಸ್ವಾತಂತ್ರ್ಯ ಇರಬಹುದಲ್ಲ. ಆದ್ದರಿಂದ ಪಾಪಕರ್ಮ ಸಮರ್ಪಣೆ ಅಂದರೆ ಏನರ್ಥ? ನನ್ನ ಯೋಗ್ಯತೆ, ನನ್ನ ಈಗಿನ ಕಾಲ, ನನ್ನ ಪೂರ್ವಜನ್ಮದ ಕರ್ಮ ಇವುಗಳನ್ನೆಲ್ಲ ನೋಡಿಕೊಂಡು ನನ್ನೊಳಗೆ ಭಗವಂತ ನಿಂತು ಪ್ರಾಣದೇವರು, ತತ್ವಾಭಿಮಾನಿ ದೇವತೆಗಳ ಮೂಲಕ ನನ್ನ ಶರೀರದಲ್ಲಿರೋ ತತ್ವಾಭಿಮಾನಿಗಳಾದ ದೈತ್ಯರ ಮೂಲಕ ನನ್ನಿಂದ ಪಾಪಕರ್ಮವನ್ನು ಮಾಡಿಸಿದ್ದಾನೆ. ಪಾಪಕರ್ಮ ಮಾಡುವಲ್ಲೂ ನಾನು ಸ್ವತಂತ್ರನಲ್ಲ. ಅದರಂತೆ ಈ ಪಾಪಕರ್ಮವನ್ನು ಇದೊಂದು ದೇವರ ಪೂಜೆ ಅಂತನ್ನೋ ಚಿಂತನೆ ಮಾಡೋ ಹಂಗಿಲ್ಲ. ಆದರೆ ಈ ಪಾಪಕರ್ಮವನ್ನು ಅವರೆಲ್ಲರ ಪ್ರೇರಣೆಯಿಂದ ದೈತ್ಯರ ಮೂಲಕ ನಾನು ಮಾಡಿದ್ದೇನೆ. ಈ ಪಾಪಕರ್ಮದ ಫಲವಾಗಿ ಅನರ್ಥ ಏನೇ ಶಿಕ್ಷೆ ಆಗುವಾಗ ಇದರ ಬಹುಪಾಲನ್ನ ಒಳಗೆ ನಿಂತು ಪ್ರೇರಣೆ ಮಾಡಿದ ದೈತ್ಯರಿಗೆ ಕೊಟ್ಟು ಪರಮಾತ್ಮ ಸ್ವಲ್ಪ ಭಾಗವನ್ನು ಮಾತ್ರ ನನಗೆ ಉಣಿಸ್ತಾ ಇದ್ದಾನೆ ಅನ್ನುವಂತಹ ಚಿಂತನೆ. ಯಾಕೆಂದರೆ ನಮ್ಮ ಶರೀರದಲ್ಲಿ ದೇವತೆಗಳು ಮಾತ್ರ ಇಲ್ಲ, ದೈತ್ಯರು ಇದ್ದಾರೆ. ದೇವ ದೈತ್ಯರ ತಾರತಮ್ಯವಿದು ಪಾವಮಾನಿ ಮತಾನುಗರಿಗೆ ಕೇವಲ ಅವಶ್ಯಕವು ಅಂತ ದಾಸರಾಯರು ಹೇಳ್ತಾರೆ. ದೇವತೆಗಳ ತಾರತಮ್ಯವನ್ನು ತಿಳ್ಕೊಳ್ಳೋದು ಎಷ್ಟು ಅವಶ್ಯಕ?
ಆ ದೇವತೆಗಳು ನಮ್ಮ ಶರೀರದಲ್ಲಿ ನಿಂತು ನಮ್ಮ ಇಂದ್ರಿಯಾದಿಗಳನ್ನು ಯಾವ್ಯಾವ ಕಾರ್ಯಗಳಲ್ಲಿ ಪ್ರೇರಣೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋದು ಎಷ್ಟು ಅವಶ್ಯಕ. ಅದರಂತೆ ದೈತ್ಯರು ನಮ್ಮ ಶರೀರೇಂದ್ರಿಯಗಳಲ್ಲಿದ್ದುಕೊಂಡು ನಮ್ಮಿಂದ ಏನೇನು ಪಾಪಕರ್ಮಗಳನ್ನು ಮಾಡಿಸ್ತಾರೆ ಅನ್ನೋದನ್ನು ತಿಳ್ಕೊಳ್ಬೇಕು. ಆದ್ದರಿಂದ ಪಾಪಕರ್ಮದಲ್ಲಿ ಸಿಂಹ ಪಾಲು ದೈತ್ಯರಿಗೆ ಹೋಗ್ತದೆ, ಅತ್ಯಲ್ಪ ಪಾಲನ್ನು ಭಗವಂತ ನಮಗೆ ಉಣ್ಲಿಕ್ಕೆ ಕೊಡ್ತಾನೆ. ಪಾಪಕರ್ಮದಲ್ಲೂ ನಾವು ಸ್ವತಂತ್ರರಲ್ಲ, ಫಲವನ್ನು ಅನುಭವಿಸುವಲ್ಲೂ ನಾವು ಸ್ವತಂತ್ರರಲ್ಲ ಅನ್ನುವ ಅನುಸಂಧಾನ ಇದು ಪಾಪಕರ್ಮ ಸಮರ್ಪಣೆ. ಇದು ಬಿಟ್ಟು ಬೇರೆ ರೀತಿಯಿಂದ ಪಾಪಕರ್ಮ ಸಮರ್ಪಣೆ ಅನ್ನೋದಿಲ್ಲ. ಆದ್ದರಿಂದ ನಾರಾಯಣಾಯೇತಿ ಸಮರ್ಪಯೇತ್ತಂತೆ ಏನೇನು ಮಾಡುತ್ತೇವೆ ಅದೆಲ್ಲವನ್ನೂ ಭಗವಂತನಿಗೆ ಸಮರ್ಪಣೆ ಮಾಡೋದು. ಈ ಸರ್ವ ಸಮರ್ಪಣೆ ಅನ್ನೋದು ಭಾಗವತ ಧರ್ಮಗಳಲ್ಲಿ ಶ್ರೇಷ್ಠವಾದ ಧರ್ಮ. ಅದನ್ನು ಕವಿ ಎನ್ನುವವರು ಉಪದೇಶ ಮಾಡುತ್ತಾ ಮುಂದುವರೆದು ಹೇಳ್ತಾರೆ. ಖಂ ವಾಯುಮಗ್ನಿಂ ಸಲಿಲಂ ಮಹಿಶ್ಚ ಜ್ಯೋತಿಂಷಿ ಸತ್ವಾನಿ ದಿಶೋ ದ್ರುಮಾಣಿ ಸರಿತ್ ಸಮುದ್ರಾಶ್ಚ ಹರೇ ಶರೀರಂ ಯತ್ಕಿಂಚ ಭೂತಂ ಪ್ರಣಮೇದನನ್ಯತ್. ಈ ಬ್ರಹ್ಮಾಂಡದ ಒಳಗೆ ಏನೆಲ್ಲ ಇದೆ, ಪಂಚಭೂತಗಳಿರಬಹುದು, ಸಮುದ್ರ ನದಿಗಳಿರಬಹುದು, ನಾನಾ ವಿಧವಾಗಿರತಕ್ಕಂತಹ ಗಿಡಮರಗಳಿರಬಹುದು. ಬ್ರಹ್ಮಾಂಡದ ಒಳಗೆ ನೀವು ಏನು ಕೇಳ್ತೀರಿ, ಏನು ನೋಡ್ತೀರಿ, ಇದೆಲ್ಲವೂ ಕೂಡ ಭಗವಂತನ ಒಂದು ಪ್ರತಿಮೆ. ಇಡೀ ಬ್ರಹ್ಮಾಂಡವೇ ಪರಮಾತ್ಮನ ಶರೀರ. ಗರ್ಭಗುಡಿಯಲ್ಲಿ ಪ್ರತಿಮೆಯನ್ನು ನೋಡ್ತೀರಿ, ಮಕ್ಕಳನ್ನು ಕರೆದು ನೋಡು ದೇವರಿದ್ದಾನೆ ಅಂತ ನಮಸ್ಕಾರ ಮಾಡು ಅಂತ ಹೇಳಿ ನೀವು ನಮಸ್ಕಾರ ಮಾಡ್ತೀರಿ. ನೀವು ನಮಸ್ಕಾರ ಮಾಡಿದ್ದೆ ಯಾವುದಕ್ಕೆ? ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವ ಕಲ್ಲಿನ ಪ್ರತಿಮೆಗೆ. ದೇವರು ಕಾಣಿಸಿದಾನ ನಿಮಗೆ? ದೇವರು ಕಾಣಿಸಿಲ್ಲ. ಆದರೆ ನಮಗೊಂದು ವಿಶ್ವಾಸ, ಆ ಪ್ರತಿಮೆಯ ಒಳಗೆ ದೇವರಿದ್ದಾನೆ. ಮಹಾತ್ಮರು ಪ್ರತಿಷ್ಠೆ ಮಾಡಿದ್ದಾರೆ, ನಿತ್ಯ ವಿದ್ಯುಕ್ತವಾಗಿ ಪೂಜೆ ನಡೀತಾ ಇದೆ. ಆದ್ದರಿಂದ ಪ್ರತಿಮೆ ದೇವರಲ್ಲದೆ ಹೋದರೂ ಪ್ರತಿಮೆಯ ಒಳಗೆ ದೇವರಿದ್ದಾನೆ. ಹಾಗೆ ಇಡೀ ಬ್ರಹ್ಮಾಂಡವೇ ಭಗವಂತನಿಗೊಂದು ಪ್ರತಿಮೆ. ಈ ಬ್ರಹ್ಮಾಂಡದ ಒಳಗೆ ಎಲ್ಲ ಕಡೆಯಲ್ಲೂ ಕೂಡ ಪರಮಾತ್ಮ ತುಂಬಿಕೊಂಡು ಪ್ರತಿಮೆಯ ಒಳಗೆ ದೇವರಿದ್ದಂತೆ ವಿರಾಟ್ ರೂಪದಿಂದ ಬ್ರಹ್ಮಾಂಡದ ಒಳಗೆ ಪರಮಾತ್ಮ ವ್ಯಾಪಿಸಿಕೊಂಡಿದ್ದಾನೆ. ಆದ್ದರಿಂದ ಪ್ರತಿಮಾ ಶಾಲಗ್ರಾಮಗಳು ಹೇಗೆ ಭಗವಂತನ ಪೂಜೆಗೆ ಒಂದು ಮಾಧ್ಯಮ, ಅದರಂತೆ ಬ್ರಹ್ಮಾಂಡವೂ ಕೂಡ ಭಗವಂತನ ಪೂಜೆಗೆ, ಉಪಾಸನೆಗೆ ಅದು ಒಂದು ಮಾಧ್ಯಮ. ಆದ್ದರಿಂದ ಎಲ್ಲ ಕಡೆಯಲ್ಲೂ ದೇವರ ಸನ್ನಿಧಾನ ಇದೆ ಅಂತ ತಿಳಿದುಕೊಂಡು ಎಲ್ಲದಕ್ಕೂ ನಮಸ್ಕಾರ ಮಾಡು. ಆದರೆ ಎಲ್ಲ ಕಡೆ ದೇವರಿದ್ದಾನೆ ಅಂತ ತಿಳ್ಕೊಳ್ಬೇಕು ನಾವು. ಎಲ್ಲ ಕಡೆ ನಮಸ್ಕಾರ ಮಾಡೋ ಅರ್ಹತೆ ನಮಗಿಲ್ಲ. ಅದು ವ್ಯಾಪ್ತೋಪಾಸಕರಾದ ಕೆಲವು ಋಷಿಗಳು ದೇವತೆಗಳಿಗೆ ಮಾತ್ರ. ಕಂಡಲ್ಲಿ ವಿಶ್ವರೂಪ ಕಾಂಬರು ಅಂತ ಹೇಳಿದ ಹಾಗೆ ಅದನ್ನು ಕಂಡು ನಮಸ್ಕರಿಸುವ ಅರ್ಹತೆ ಅವರಿಗೆ. ಎಲ್ಲ ಕಡೆ ದೇವರಿದ್ದಾನೆ ಅಂತ ತಿಳ್ಕೊಂಡು ದೇವರಿರೋದರಿಂದ ನಾವು ಯಾವುದಕ್ಕೂ ಭಯಪಡಬೇಕಾಗಿಲ್ಲ ಅಂತ ನಿರ್ಭಯವಾಗಿ ಬದುಕಬಹುದು. ಎಲ್ಲ ಕಡೆ ದೇವರಿದ್ದಾನೆ, ಎಲ್ಲ ನೋಡ್ತಾನಾದ್ದರಿಂದ ಅವನ ಕಣ್ಣು ತಪ್ಪಿಸಿ ನಾವೇನೂ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಎಚ್ಚರದಿಂದ ನಾವು ಬದುಕಲಿಕ್ಕೆ ಸಾಧ್ಯ. ನಮಗೆ ತಿಳುವಳಿಕೆ ದೇವತೆಗಳಿಗೆ ಉಪಾಸನೆ ಮತ್ತು ನಮಸ್ಕಾರಾದಿಗಳು ಮಾತ್ರ. ಇದು ಭಾಗವತ ಧರ್ಮಗಳಲ್ಲಿ ಒಂದು. ಮುಂದುವರೆದು ಇನ್ನೊಂದು ಮಾತನ್ನು ಕವಿಗಳು ಹೇಳುತ್ತಾರೆ. ಭಕ್ತಿ ಪರೇಸ್ವೇ ಅನುಭವ ವಿರಕ್ತಿ ಅನ್ಯತ್ರ ಚೈಷತ್ರಿಕ ಏಕಕಾಲ ಪ್ರಪದ್ಯಮಾನಸ್ಯ ಯಥಾಶ್ನತ ಸ್ಯು ತುಷ್ಟಿ ಪುಷ್ಟಿ ಕ್ಷುದಪಾಯೋ ಅನುಘಾಸಂ. ಒಳ್ಳೆ ಉದಾಹರಣೆ ಕೊಟ್ಟು ಹೇಳ್ತಾರೆ. ಆದ್ರೆ ಕೊಟ್ಟದ್ದು ಮಾತ್ರ ಏಕಾದಶಿ ದಿವಸ ನಾವು ಹೇಳ್ತಿರೋದು ಏನು? ಭಕ್ತಿ ಪರಸ್ವೇ ಅನುಭವ ವಿರಕ್ತಿ ಅನ್ಯತ್ರ ತೇಷತ್ರಿಕ ಏಕಕಾಲ. ಪರಮಾತ್ಮನಲ್ಲಿ ಭಕ್ತಿ, ಪರಮಾತ್ಮನ ಬಗೆಗಿನ ಜ್ಞಾನ, ಸಂಸಾರದಲ್ಲಿ ವೈರಾಗ್ಯ. ಜ್ಞಾನ, ಭಕ್ತಿ, ವೈರಾಗ್ಯ ಈ ಮೂರೂ ಬೇಕು. ವಾದರಾಜರಂತಾರೆ ಬೇಕಾದಷ್ಟಿದೆ ನಮಗೆ ಜ್ಞಾನ, ಭಕ್ತಿ, ವೈರಾಗ್ಯ, ಏನು ಕಡಿಮೆ ಇಲ್ಲ. ನಿಮ್ಮ ಪ್ರವಚನ ಕೇಳಿ ನಾವು ಜ್ಞಾನ, ಭಕ್ತಿ, ವೈರಾಗ್ಯವನ್ನು ಪಡ್ಕೋಬೇಕಾಗಿಲ್ಲ.
ರಗಡದ ಬೇಕಾದಷ್ಟದ ಜ್ಞಾನ ಭಕ್ತಿ ವೈರಾಗ್ಯ. ಎಲ್ಲಿ? ಜ್ಞಾನ ಎನಗೆ ಅರ್ಥದಲ್ಲಿ. ಎಲ್ಲಿಟ್ಟರೆ ಬಡ್ಡಿ ಜಾಸ್ತಿ ಬರ್ತದೆ, ಯಾವ ಶೇರಿಗೆ ಹಾಕಿದರೆ ಡಬಲ್ ಆಗ್ತದೆ, ದುಡ್ಡು ಗಳಿಸೋದ್ರೊಳಗೆ ಒಳ್ಳೆ ತಿಳುವಳಿಕೆ, ಭಾರಿ ನಾಲೆಜ್ ಇದೆ, ಭಾರಿ ಇದೆ. ಭಕ್ತಿ ನನಗೆ ಸಂಸಾರದಲ್ಲಿ. ಸಂಸಾರದಲ್ಲಿ ಬೇಕಾದಷ್ಟು ಭಕ್ತಿ, ಸ್ನೇಹ. ಭಕ್ತಿ ಅಂದರೆ ಏನು? ಸ್ನೇಹ. ಸಂಸಾರದಲ್ಲಿ ಸ್ನೇಹ ಇದೆ. ಮತ್ತು ಇವೆರಡು ಕಡೆ ಜ್ಞಾನ ಭಕ್ತಿ ಇದ್ದ ಮೇಲೆ ವೈರಾಗ್ಯ ಇನ್ನೆಲ್ಲಿರಬೇಕು? ವೈರಾಗ್ಯ ನನಗೆ ದೇವರಲ್ಲಿ. ದೇವರಲ್ಲಿ ವೈರಾಗ್ಯ ಇದೆ. ನಮಗೆ ಮೂರೂ ಇದೆ, ಜ್ಞಾನ ಭಕ್ತಿ ವೈರಾಗ್ಯ ಮೂರೂ ಇದೆ. ಎಲ್ಲಿರಬೇಕು ಅಲ್ಲಿಲ್ಲ. ಭಾಗವತದಲ್ಲಿ ಕವಿಗಳು ಉಪದೇಶ ಮಾಡುವಾಗ ಹೇಳ್ತಾರೆ, ಭಕ್ತಿ ಪರೇ, ಭಗವಂತನಲ್ಲಿ ಭಕ್ತಿ ಇರಬೇಕು. ಸ್ವೇ ಅನುಭವ, ತನ್ನ ಶರೀರದಲ್ಲಿದ್ದು ತನ್ನನ್ನು ಪ್ರೇರಣೆ ಮಾಡುವಂತಹ ದೇವತೆಗಳು, ಪ್ರಾಣದೇವರು, ಲಕ್ಷ್ಮೀನಾರಾಯಣರ ತಿಳುವಳಿಕೆ ಚೆನ್ನಾಗಿರಬೇಕು. ತನ್ನ ಹೃದಯದಲ್ಲಿ ಭಗವಂತನನ್ನು ಕಾಣುವಾಗ ಭಗವಂತ ಬರೀ ತನ್ನನ್ನೇ ತೋರಿಸೋದಿಲ್ಲ ಅಂತೆ. ಮೊದಲು ಆ ಜೀವನಿಗೆ ನೀನು ಯಾರು ಅಂತ ನನ್ನ ಸಾಕ್ಷಾತ್ಕಾರವನ್ನು ನನಗೆ ಕೊಡ್ತಾನೆ. ಆಮೇಲೆ ನನ್ನ ಶರೀರದಲ್ಲಿ ಇಷ್ಟು ಜನ್ಮಗಳಲ್ಲಿ ನಿಂತು ಪ್ರೇರಣೆ ಮಾಡಿದ ತತ್ವಾಭಿಮಾನಿ ದೇವತೆಗಳ ಸಾಕ್ಷಾತ್ಕಾರ ಕೊಡ್ತಾನೆ, ಪ್ರಾಣದೇವರ ಸಾಕ್ಷಾತ್ಕಾರ ಕೊಡ್ತಾನೆ. ಕೊನೆಗೆ ಲಕ್ಷ್ಮೀದೇವಿಯೊಂದಿಗೆ ತನ್ನ ಸಾಕ್ಷಾತ್ಕಾರವನ್ನು ಪರಮಾತ್ಮ ಕೊಡ್ತಾನೆ. ಅದು ಬಿಂಬ ಸಾಕ್ಷಾತ್ಕಾರ. ಆ ಬಿಂಬ ಸಾಕ್ಷಾತ್ಕಾರ ಆಗುವಾಗ ಕೆಳಗಿನಿಂದ ತನ್ನ ಮೊದಲುಗೊಂಡು ಎಲ್ಲರ ಸಾಕ್ಷಾತ್ಕಾರ ಆಗಿ ಭಗವಂತನ ಸಾಕ್ಷಾತ್ಕಾರ ಆಗೋದು. ಆದ್ದರಿಂದ ತನ್ನ ಜ್ಞಾನ, ತನ್ನೊಳಗಿರುವವರ ಜ್ಞಾನ ಅವನಿಗೆ ಬೇಕು. ಅನ್ಯತ್ರ ವಿರಕ್ತಿ, ಉಳಿದ ಭೋಗ ಪ್ರಪಂಚದ ಬಗ್ಗೆ ವೈರಾಗ್ಯ. ಆದರೆ ಇದು ಹೆಂಗಿರಬೇಕು ಅಂತಂದರೆ, ಮೊದಲು ಜ್ಞಾನ, ಆಮೇಲೆ ಭಕ್ತಿ, ಆಮೇಲೆ ವೈರಾಗ್ಯ. ಹಂಗಲ್ಲ, ಮೂರೂ ಒಟ್ಟೊಟ್ಟಿಗೆ ಆಗಬೇಕಾದದ್ದು. ಮೂರು ಒಟ್ಟೊಟ್ಟಿಗೆ. ಸ್ವಲ್ಪ ಜ್ಞಾನ ಬಂತು, ಜೊತೆಗೆ ಭಕ್ತಿನೂ ಬಂತು, ಅದರ ಜೊತೆಗೆ ಸ್ವಲ್ಪ ವೈರಾಗ್ಯನೂ ಬಂತು. ಸ್ವಲ್ಪ ವೈರಾಗ್ಯ ಬಂತ, ಜ್ಞಾನ ಈ ಕಡೆ ಜಾಸ್ತಿ ಆಯಿತು. ಜ್ಞಾನ ಜಾಸ್ತಿ ಆದಾಗ ಭಕ್ತಿ ಜಾಸ್ತಿ ಆಯಿತು. ಭಕ್ತಿ ಜಾಸ್ತಿ ಆಗ್ತಿದ್ದಂಗೆ ವೈರಾಗ್ಯ ಜಾಸ್ತಿ ಆಗ್ಲಿಕ್ಕೆ ಶುರುವಾಯಿತು. ಮೊದಲು ಪ್ರವಚನ ಕೂತ 2 ತಾಸು ಮಾತ್ರ ಮೊಬೈಲ್ ಬಿಟ್ಟಿರೋ ಅಂತಹ ವೈರಾಗ್ಯ ಇತ್ತು. ಕ್ರಮೇಣ ಇನ್ನು 4 ತಾಸು, 5 ತಾಸು, 6 ತಾಸು ಅಂತ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆ ವೈರಾಗ್ಯ. ಬೇಡಪ್ಪ, ಬರೀ ಇದೇ ರಗಳೆ ಆಯ್ತು ಇದರದ್ದು ಅಂತ ಅದನ್ನು ಹೆಚ್ಚು ಬಿಟ್ಟಿರೋದನ್ನೇ ಇಷ್ಟಪಡಲಿಕ್ಕೆ ಮನುಷ್ಯ ಹೊರಡ್ತಾನೆ. ಆದ್ದರಿಂದ ಜ್ಞಾನ ಭಕ್ತಿ ವೈರಾಗ್ಯ ಇದು ಮೂರೂ ಕೂಡ ಒಂದಾದ ಮೇಲೆ ಒಂದು ಬೆಳೆಯೋದಲ್ಲ, ಮೂರೂ ಒಟ್ಟೊಟ್ಟಿಗೆ ಬೆಳ್ಕೊಂಡು ಹೋಗುವಂತಹದ್ದು. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ನಾಳೆ ಬೆಳಿಗ್ಗೆ ನಾವೆಲ್ಲ ಅದನ್ನು ಅನುಭವಿಸ್ತೀವಿ. ಈಗ ಕೇಳೋಣ ಅಷ್ಟೆ. ಏನು? ಒಬ್ಬ ಹಸದವ ಊಟಕ್ಕೆ ಕೂತಿದ್ದಾನೆ. ಒಂದೊಂದೇ ತುತ್ತು ತಿನ್ಲಿಕ್ಕೆ ಶುರು ಮಾಡ್ತಾನೆ. ಮೊದಲನೇ ತುತ್ತು ತಿಂದು ಕೂಡಲೇ ಅವನಿಗೆ ಹೊಟ್ಟೆ ತುಂಬೋದಿಲ್ಲ. 2ನೇ ತುತ್ತು ತಿಂದು ಕೂಡಲೇ ಹೊಟ್ಟೆ ತುಂಬೋದಿಲ್ಲ. ಒಂದೊಂದೇ ತುತ್ತು ತಿನ್ನೋವಾಗ ಒಂದು ಕಡೆಯಿಂದ ಹಸಿವೆ ಚೂರ್ಚೂರೇ ಪರಿಹಾರ ಆಗ್ತದೆ. ಆಮೇಲೆ ತೃಪ್ತಿ ಆಗ್ತದೆ, ಚೂರು ಚೂರು ಪುಷ್ಟಿ, ದೇಹದಲ್ಲೊಂದು ಪುಷ್ಟಿ ಬರಲಿಕ್ಕೆ ಶುರು ಆಗ್ತದೆ. ಹೀಗೆ ಒಂದು 10 ತುತ್ತುಗಳು ಒಳಗೆ ಹೋಗ್ತಿದ್ದಂಗೆ ಮುಖದಲ್ಲೊಂದು ಕಾಂತಿ ಬರಲಿಕ್ಕೆ ಶುರು ಆಗ್ತದೆ, ಆ ತೃಪ್ತಿಯ ಫಲಿತಾಂಶವಾಗಿ. ಈಗ ಮಾರಿ ನೋಡ್ರಿ ಹೆಂಗಾಗಿದೆ ನಮ್ದೆಲ್ಲ. ಏನು 4 ದಿವಸ ವಿಷ್ಣು ಪಂಚಕ ಮಾಡ್ಯಾರೋ ಅನ್ನೋರು ಹಂಗದೆ. ಅದೇ ನಾಳೆ ಬೆಳಿಗ್ಗೆ ನೋಡ್ರಿ, ಗಂಧ ಅಂಗಾರ ಅಕ್ಷಂತಿ ಹಚ್ಕೊಂಡು ಏನು ಮಾರಿ ಒಳಗೆ ಕುಲುಕುಲು ನಗು ಏನು, ಆ ಮಾರಿ ಒಳಗೆ ತೇಜಸ್ಸು ಕಾಂತಿ ಏನು. ತುಷ್ಟಿ ಪುಷ್ಟಿ ಕ್ಷುದಪಾಯ. ಒಂದೊಂದು ತುತ್ತಿಗೆ ನಮಗೆ ಹಸಿವು ಕಡಿಮೆ ಆಗ್ತಾ ಹೋಗ್ತದೆ, ತೃಪ್ತಿ ಜಾಸ್ತಿ ಆಗ್ತಾ ಹೋಗ್ತದೆ, ಪುಷ್ಟಿ ಜಾಸ್ತಿ ಆಗ್ತಾ ಹೋಗ್ತದೆ. 1-2 ತಿಂದು ಕೂಡಲೇ ಪೂರ್ತಿ ಹಸಿವೆ ಹೋಯಿತು ಅಂತ ಆಗೋದಿಲ್ಲ. ಹೇಗೆ ಊಟದ ಪ್ರಕ್ರಿಯೆಯಲ್ಲಿ ಈ ವ್ಯವಸ್ಥೆ ಇದೆ, ಅದರಂತೆ ಸಾಧನೆಯ ಮಾರ್ಗದಲ್ಲೂ ಕೂಡ ಜ್ಞಾನ ಭಕ್ತಿ ವೈರಾಗ್ಯ ಇದು ಮೂರೂ ಕೂಡ ಒಟ್ಟೊಟ್ಟಿಗೇನೆ ನಿಧಾನವಾಗಿ ಬೆಳೆದು ಕೊನೆಗೆ ಈ ಮೂರನ್ನು ನಮ್ಮ ಯೋಗ್ಯತಾನುಗುಣವಾಗಿ ನಾವು ಪೂರ್ಣವಾಗಿ ಪಡೆದುಕೊಳ್ತೇವೆ. ಆ ಪೂರ್ಣವಾಗಿ ಪಡೆದುಕೊಳ್ಳೋ ನಿಟ್ಟಿನಲ್ಲಿ ನಾವು ಸಾಗಬೇಕು. ಇದೇ ನಾವು ಅಳವಡಿಸ್ಕೊಳ್ಬೇಕಾದ ಭಾಗವತ ಧರ್ಮ.
ಅದಾದ ಮೇಲೆ ಜನಕ ಮಹಾರಾಜರು ಕೇಳ್ತಾರೆ, ನನಗೆ ವಿಶೇಷವಾಗಿ ಭಾಗವತ ಧರ್ಮಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರು, ಒಳ್ಳೆ ಭಗವದ್ಭಕ್ತರು, ಅವರನ್ನು ಗುರುತಿಸೋ ಬಗೆ ಹೇಗೆ? ಅಯ್ಯೋ, ನೀನು ಗುರುತಿಸೋದೇನು ಕಷ್ಟ ಇದೆ? ಚಂಡಿಕಿ, ದೊಡ್ಡ ಅಂಗಾರ, ಅಕ್ಷಂತಿ, ದೊಡ್ಡ ಶಾಲು, ಬಹಳ ಮಡಿ, ಇವೆಲ್ಲ ಇದ್ರೆ ಅವರು ಭಗವದ್ಭಕ್ತರು ಅಂತ ಗುರುತಿಸಲ್ಬಹುದಲ್ಲ. ಅವೆಲ್ಲ ಒಂದು ಹಂತ ಅಷ್ಟೆ ಬೇಕು, ಅದು ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಏನೋ ರ್ಯಾಷನಲಿಸ್ಟ್ ಆಗಿ ಮಾತಾಡ್ತಿದ್ದಾರೆ ಅನ್ನೋ ಥರ. ಅದೆಲ್ಲ ಬೇಕೇ. ರಾಘವೇಂದ್ರ ಸ್ವಾಮಿಗಳು ಗೀತೆಗೆ ವ್ಯಾಖ್ಯಾನ ಮಾಡುವಾಗ ವಿವೃತಿಯಲ್ಲಿ ಹೇಳ್ತಾರೆ, ಶೌಚ ಅನ್ನೋದು ಎರಡು ಥರ, ಒಂದು ಬಾಹ್ಯ ಶೌಚ, ಇನ್ನೊಂದು ಅಂತರಂಗದ ಶೌಚ. ಬಾಹ್ಯ ಶೌಚ ಒಂದೇ ಇದ್ದು ಅಂತರಂಗ ಶೌಚ ಇಲ್ಲದೆ ಇದ್ರೂ ಉಪಯೋಗ ಇಲ್ಲ. ಅಂತರಂಗ ಶೌಚ ಇದೆ, ಬಾಹ್ಯ ಶೌಚ ಬೇಕಾಗಿಲ್ಲ ಅನ್ಲಿಕ್ಕೆ ಬರುವುದಿಲ್ಲ. ನೀ ಆ ಲೆವೆಲ್ಲಿಗೆ ಹೋದಾಗ ಮಾತಾಡು. ಆ ಲೆವೆಲ್ಲಿಗೆ ಹೋಗೋ ತನಕ ನಿನಗೆ ಬಾಹ್ಯ ಶೌಚ, ಅಂತರಂಗ ಶೌಚ ಎರಡೂ ಬೇಕು. ನಾವಿನ್ನ ನರ್ಸರಿ ಒಳಗರೆ ಇದ್ದೀವೋ ಇಲ್ಲೋ, ದೊಡ್ಡ ಶೌಚದ ಬಗ್ಗೆ ಮಾತಾಡ್ತೀವಿ ನಾವು. ಒಳಗೆಲ್ಲ ಶುದ್ಧದ ರೀ. ಏನು ಶುದ್ಧದ? ಮಣ್ಣು. ಹೊರಗಿನಿಂದ ನಿಷ್ಕಾಮ ಕರ್ಮಗಳನ್ನು ಮಾಡಿದರೇನೆ ಮನಸ್ಸು ಒಳಗೆ ಶುದ್ಧ ಆಗೋದು. ಹೊರಗಿನಿಂದ ಮಾಡೋ ನಿಷ್ಕಾಮ ಕರ್ಮಗಳನ್ನು ನಮಗೆ ಬಾಹ್ಯ ಶುದ್ಧಿ ಇಲ್ಲದೆ ಇದ್ರೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇದು ಎರಡೂ ಬೇಕು. ಆದ್ದರಿಂದ ಒಬ್ಬ ಭಗವದ್ಭಕ್ತರನ್ನ ಗುರುತಿಸೋ ಬಗೆ ಹೇಗೆ? ಅದಕ್ಕೆ ಅವರು ಉಪದೇಶ ಮಾಡ್ತಾ ಹೇಳ್ತಾರೆ, ಇಂಥವರು ಭಗವದ್ಭಕ್ತರು, ಇವರು ಭಾಗವತೋತ್ತಮರು, ಇವರು ಭಾಗವತ ಮಧ್ಯಮರು, ಇವರು ಭಾಗವತ ಅಧಮರು. ಅಧಮ ಭಕ್ತಿ, ಮಧ್ಯಮ ಭಕ್ತಿ, ಉತ್ತಮ ಭಕ್ತಿ ಅಂತ ಕಪಿಲೋಪಾಖ್ಯಾನದಲ್ಲೂ ಹಿಂದೆ ಹೇಳಿದ್ದಾರೆ, ಇಲ್ಲೂ ಕೂಡ ವರ್ಣನೆ ಮಾಡ್ತಾರೆ. ಅದರಲ್ಲಿ ಸರ್ವಭೂತೇಷು ಯಃ ಪಶ್ಯೇತ್ ಭಗವದ್ಭಾವಮಾತ್ಮನಃ ಭೂತಾನಿ ಭಗವತ್ಯಾತ್ಮನ್ ಸವೈ ಭಾಗವತೋತ್ತಮಃ ಎಂಬುದಾಗಿ ವರ್ಣನೆಯನ್ನು ಮಾಡ್ತಾ ಸರಳವಾಗಿ ಸರ್ವಭೂತೇಷು ಯಃ ಪಶ್ಯೇತ್ ಭಗವದ್ಭಾವಂ, ಎಲ್ಲ ಜಡಚೇತನಗಳ ಒಳಗೆ ಭಗವಂತ ಇದ್ದಾನೆ ಎಂಬುದಾಗಿ ತಿಳಿಯಬೇಕು. ಭೂತಾನಿ ಭಗವತ್ಯಾತ್ಮನ್, ಎಲ್ಲ ಜಡಚೇತನಗಳು ಕೂಡ ಭಗವಂತನನ್ನ ಆಶ್ರಯಿಸಿಕೊಂಡಿದೆ, ಅವನನ್ನ ಅವಲಂಬಿಸಿಕೊಂಡಿದೆ. ಅವನಿಲ್ಲದ ಹೊರತು ಏನೂ ನಡೆಯೋದಿಲ್ಲ. ತೇನ ವಿನಾ ತೃಣಮಪಿ ನ ಚಲತಿ. ಇಷ್ಟು ಯಾರು ತಿಳ್ಕೊಂಡಿದ್ದಾನೆ ಅವನು ಭಾಗವತೋತ್ತಮ. ಆಚಾರ ಎಷ್ಟು ಚಲೋ ಹೇಳಿದರೆ. ಮತ್ತು ನಾವೆಲ್ಲ ಈಗ ಭಾಗವತೋತ್ತಮರ ಕೆಟಗರಿಯ ಒಳಗೆ ಬಂದುಬಿಟ್ವಲ್ಲ. ಇದನ್ನು ಪ್ರತಿ ಸರ್ತಿಯೂ ಭಾಗವತ ಕೇಳೋವಾಗ ನಾವು ಕೇಳೀವಿ, ಹೇಳೀವಿ, ಭಾಗವತೋತ್ತಮರಾಗಲಿಲ್ಲ. ಯಾಕೆ? ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಇದರ ವಿಸ್ತಾರವನ್ನು ವರ್ಣನೆ ಮಾಡ್ತಾರೆ. ಎಲ್ಲ ಕಡೆ ದೇವರಿದ್ದಾನೆ ಅಂತ ಬರೀ ಬಾಯಿಂದ ಅಂದ್ರೂ ಉಪಯೋಗ ಇಲ್ಲ. ಅದು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿರಬೇಕು. ಯಾಕೆ ಅಂದರೆ ಎಲ್ಲ ಕಡೆ ದೇವರಿದ್ದಾನೆ, ಎಲ್ಲ ಕಡೆ ದೇವರಿದ್ದಾನೆ ಅಂತ ಒಂದೇ ರೀತಿ ಇಲ್ಲ. ಈಗ ಎಲ್ಲ ಕಡೆ ಕರೆಂಟು ಕೆಲಸ ಮಾಡ್ತಾ ಇದೆ, ಆ ತಂತಿಯ ಒಳಗೆ ವಿದ್ಯುತ್ತು ಪ್ರವಹಿಸ್ತಾ ಇದೆ. ನೀವೇನು ಹೇಳ್ತೀರಿ? ವಿದ್ಯುತ್ತು ಎಲ್ಲ ಕಡೆ ಇದೆ ಅಂತ. ಹೌದು, ಆದರೆ ಆ ವಿದ್ಯುತ್ತು ಎಲ್ಲ ಕಡೆ ಒಂದೇ ರೀತಿ ಕೆಲಸ ಮಾಡ್ತಿದೆಯಾ? 0 ಕ್ಯಾಂಡಲ್ ಬಲ್ಬಲ್ಲಿ ಅದು ಕೆಲಸ ಮಾಡೋದು ಬೇರೆ, 40, 30 ಕ್ಯಾಂಡಲಲ್ಲಿ ಬೇರೆ, 60 ಬೇರೆ, ಮರ್ಕ್ಯುರಿ ಬಲ್ಬ್ನಲ್ಲಿ ಬೇರೆ, ಟ್ಯೂಬ್ಲೈಟ್ನಲ್ಲಿ ಬೇರೆ. ಆ ಬೆಳಕನ್ನ ಸಂಗ್ರಹ ಮಾಡಲಿಕ್ಕಿರುವಂತಹ ದೀಪಗಳ ಏನೊಂದು ಶಕ್ತಿ ಇದೆ, ವಿದ್ಯುತ್ತನ್ನು ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯ, ಅದಕ್ಕೆ ತಕ್ಕಂತೆ ವಿದ್ಯುತ್ತು ಅಲ್ಲಿ ತನ್ನ ಶಕ್ತಿಯನ್ನು ತೋರಿಸ್ತದೆ. ಭಗವಂತ ಎಲ್ಲ ಕಡೆ ಇದ್ದಾನೆ ಅನ್ನೋದು ನಿಜ. ಆದರೆ ಎಲ್ಲೆಲ್ಲಿ ಯಾರ್ಯಾರಲ್ಲಿರೋವಾಗ ಯಾರ್ಯಾರಲ್ಲಿ ಎಷ್ಟೆಷ್ಟು ಶಕ್ತಿ ತೋರಿಸಬೇಕು, ಅವರಿಂದ ಏನೇನು ಕಾರ್ಯ ಮಾಡಿಸಬೇಕು, ಅದು ಮಾತ್ರ ಎಲ್ಲರಲ್ಲೂ ಒಂದೇ ರೀತಿ ಅಲ್ಲ. ತತ್ವಾಭಿಮಾನಿಗಳಾದ ದೇವತೆಗಳಲ್ಲಿ ಪರಮಾತ್ಮನ ಇರವು, ಅವನ ಸನ್ನಿಧಾನವೇ ಬೇರೆ. ಉಳಿದ ಋಷಿ ಗಂಧರ್ವ ಚಕ್ರವರ್ತಿಗಳಲ್ಲಿರೋ ಕ್ರಮನೇ ಬೇರೆ, ನಮ್ಮಲ್ಲಿರೋ ಕ್ರಮನೇ ಬೇರೆ. ಅಂದರೆ ತನ್ನ ಶಕ್ತಿಯನ್ನು ತೋರಿಸುವಂತಹ ಕ್ರಮನೇ ಬೇರೆ. ಇದು ಒಂದು ಅಂಶ.
ಎರಡನೆಯದ್ದು, ಎಲ್ಲ ಕಡೆ ದೇವರಿದ್ದಾನೆ. ಯಾರು ನನ್ನನ್ನು ಪ್ರೀತಿಸ್ತಾರೆ, ನನ್ನ ಬಗ್ಗೆ ಸ್ನೇಹ ಮಾಡುತ್ತಾರೆ, ಗೌರವಿಸ್ತಾರೆ, ಅವರ ಒಳಗೂ ದೇವರಿದ್ದಾನೆ. ಯಾರು ನನ್ನನ್ನು ಬೈತಾರೆ, ನಿಂದೆ ಮಾಡ್ತಾರೆ, ಅವಮಾನ ಮಾಡುತ್ತಾರೆ, ದ್ವೇಷ ಮಾಡುತ್ತಾರೆ, ಅವರ ಒಳಗೂ ದೇವರಿದ್ದಾನೆ. ಅವರೊಳಗಿಲ್ಲೇನು ದೇವರು? ಅಲ್ಲಿಗೆ ಎಲ್ಲ ಕಡೆ ದೇವರಿದ್ದಾನೆ ಅನ್ನೋದು ಎಲ್ಲಿಗೆ ಬಂದು ನಿಲ್ಲಬೇಕು? ಒಬ್ಬ ನನ್ನನ್ನು ಪ್ರಶಂಸೆ ಮಾಡುತ್ತಾನೆ, ಸನ್ಮಾನ ಮಾಡುತ್ತಾನೆ, ಅಥವಾ ಪ್ರೀತಿಸ್ತಾನೆ, ಸ್ನೇಹದಿಂದ ಕಾಣುತ್ತಾನೆ ಅಂದರೆ ಅವನು ಆ ರೀತಿಯಲ್ಲಿ ನನ್ನನ್ನು ಪ್ರೀತಿಸುವಂತೆ, ಸ್ನೇಹದಿಂದ ಕಾಣುವಂತೆ ಪ್ರೇರಣೆ ಮಾಡಿದವ ಭಗವಂತ. ಅವ ಆ ರೀತಿ ಪ್ರೇರಣೆ ಮಾಡಿದ ಅಂತ ಇಷ್ಟೆಲ್ಲ ಜನ ನನ್ನನ್ನು ಗೌರವಿಸಿದರು, ಆಧರಿಸಿದರು. ಒಂದಷ್ಟು ಜನ ನನ್ನ ದ್ವೇಷ ಮಾಡ್ತಾರೆ, ನಿಂದೆ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಅವರೊಳಗೆ ಕೂತ್ಕೊಂಡು ನನ್ನ ಕರ್ಮಾನುಸಾರವಾಗಿ ನನ್ನನ್ನು ದ್ವೇಷಿಸುವಂತೆ, ನಿಂದಿಸುವಂತೆ, ಅಪಮಾನಿಸುವಂತೆ ಅವರಿಗೆ ಭಗವಂತ ಪ್ರೇರಣೆ ಕೊಟ್ಟಿದ್ದಾನೆ. ಆದ್ದರಿಂದ ಅವರು ನನ್ನನ್ನು ಅಪಮಾನಿಸ್ತಿದ್ದಾರೆ, ದ್ವೇಷ ಮಾಡ್ತಾ ಇದ್ದಾರೆ. ಯಾರೂ ನನ್ನಲ್ಲಿ ಸ್ವತಂತ್ರವಾಗಿ ಸನ್ಮಾನವನ್ನು ಮಾಡೋದಿಲ್ಲ, ಯಾರೂ ಸ್ವತಂತ್ರವಾಗಿ ನನ್ನನ್ನು ದ್ವೇಷನೂ ಮಾಡೋದಿಲ್ಲ. ಅತಸ್ತತ್ ಪ್ರೇರಣಾದೇವ ಪ್ರೇಮಾದ್ಯಾಮಮಜಜ್ಞಿರೆ. ನನಗೆ ಇನ್ನೊಬ್ಬರ ಬಗ್ಗೆ ಪ್ರೀತಿಯೋ, ಅಭಿಮಾನವೋ, ದ್ವೇಷವೋ, ಅಸಮಾಧಾನವೋ ಹುಟ್ಟುತ್ತದೆ ಅಂತಂದರೆ ಒಳಗೆ ನಿಂತು ಭಗವಂತ ನನ್ನ ಕರ್ಮಾನುಸಾರ ಆ ರೀತಿಯ ಭಾವನೆಗಳನ್ನು ಪ್ರೇರಣೆ ಮಾಡಿದ್ದಾನೆ. ಆದ್ದರಿಂದ ಒಬ್ಬರ ಬಗ್ಗೆ ನನಗೆ ಗೌರವ ಹುಟ್ಟಿತು, ಇನ್ನೊಬ್ಬರ ಬಗ್ಗೆ ಅಗೌರವ ಹುಟ್ಟಿತು. ಆದ್ದರಿಂದ ಯಾರಾದರೂ ನಮ್ಮನ್ನು ಸತ್ಕಾರ ಮಾಡಿದಾಗ, ಸನ್ಮಾನ ಮಾಡಿದಾಗ, ತಿರಸ್ಕಾರ ಮಾಡಿದಾಗ, ಅವಮಾನ ಮಾಡಿದಾಗ ಬರೀ ಅವರನ್ನು ಮಾತ್ರ ಬೆರಳು ಮಾಡಿ ತೋರಿಸಬೇಡಿ. ಇದೇ ಹಿನ್ನೆಲೆಯ ಒಳಗೆ ಧ್ರುವರಾಜನಿಗೆ ಸುರುಚಿ ಅವಮಾನ ಮಾಡಿದಾಗ ಸುನೀತಿಯ ಬಳಿ ಓಡಿ ಬಂದಾಗ ಸುನೀತಿ ಹೇಳಿದ್ದೇನು ಅಂದರೆ, ನಿಮ್ಮ ಅಮ್ಮ ಮಲತಾಯಿ ನಿನಗೆ ಅವಮಾನ ಮಾಡಿದ್ಲು ಅಂತ ಹೇಳಿ ನೀನು ಅವಳ ಮೇಲೆ ದೂರ ಹೇಳಬೇಡ. ಅದರ ಬದಲು ಭುಂಕ್ತೆ ಜನೋ ಯತ್ ಪರ ದುಃಖದಸ್ತತ್, ಹಿಂದಿನ ಜನ್ಮದಲ್ಲಿ ನೀನು ಯಾರಿಗೋ ಅವಮಾನ ಮಾಡಿ ನೋವು ಕೊಟ್ಟಿದ್ದಿ, ಇವತ್ತು ನಿನ್ನ ಮಲತಾಯಿಯನ್ನು ನಿಮಿತ್ತ ಮಾಡಿಕೊಂಡು ದೇವರು ನಿನಗದನ್ನು ವಾಪಸ್ ತಿರುಗಿಸಿದ್ದಾನೆ ಅಷ್ಟೇನೆ. ಆದ್ದರಿಂದ ಇದು ನಿನ್ನ ಕರ್ಮದ ಫಲವನ್ನು ನೀನು ಅನುಭವಿಸ್ತಾ ಇದ್ದಿ ಹೊರತು ಇದು ಸುರುಚಿ ಬೈದದ್ದು ಅಂತ ಅನಬೇಡ. ಅವಳು ಬರೀ ನಿಮಿತ್ತ ಅಷ್ಟೇನೆ. ಇದು ಥಿಯರಿ. ಸುನೀತಿಯ ಬದುಕಿನಲ್ಲಿ ಅದು ಪ್ರಾಕ್ಟಿಕಲ್ ಆಗಿ ಬಂತು. ನಮ್ಮ ಬದುಕಿನಲ್ಲಿ ಯಾವಾಗಿದು ಪ್ರಾಕ್ಟಿಕಲ್ ಆಗಿ ಬರುತ್ತದೆ, ಬರೀ ಪ್ರವಚನದಲ್ಲಿ ಹೇಳೋದಕ್ಕೆ ಮಾತ್ರ ಸೀಮಿತ ಆಗದೆ, ಕೇಳೋದಕ್ಕೆ ಮಾತ್ರ ಸೀಮಿತ ಆಗದೆ, ಇದು ನಮ್ಮ ಜೀವನದಲ್ಲಿ ಇಂತಹ ಸನ್ನಿವೇಶಗಳು ಎದುರಾದಾಗ, ಯಾವಾಗ ಇದು ನಮ್ಮ ಅನುಸಂಧಾನದಲ್ಲಿ ಬರ್ತದೆ, ಆವಾಗ ನಾವು ಭಾಗವತೋತ್ತಮರು ಅಂತ ಅನಿಸ್ಕೋತೀವಿ. ನಮಗಿದು ಬುಕ್ಕಿಶ್ ನಾಲೆಜ್ ಆಗಿದೆ ಅಷ್ಟೇನೆ. ಹೇಳೀವಿ, ಕೇಳೀವಿ, ತಲೆ ಒಳಗೆ ಬಂದಿದೆ, ಆದರೆ ಸನ್ನಿವೇಶ ಎದುರಾದಾಗ ಅದು ನಮಗೆ ಅನುಸಂಧಾನಕ್ಕೆ ಬರೋದಿಲ್ಲ. ಯಾರಾದರೂ ನಮ್ಮನ್ನು ತಿರಸ್ಕಾರ ಮಾಡಿದರೆ, ನಿಂದಿಸಿದರೆ 10 ಪಟ್ಟು ಅವನಿಗೆ ಪ್ರತಿಯಾಗಿ ನಿಂದನೆ ಮಾಡ್ತೀವಿ ಹೊರತು ಒಳಗೆ ನಿಂತು ಭಗವಂತ ಅವನಿಂದ ಆ ರೀತಿಯಲ್ಲಿ ಪ್ರೇರಣೆ ಮಾಡಿದ್ದ, ನನಗೆ ಯಾವುದೋ ದುಃಖವನ್ನು ಅನುಭವಿಸಲಿಕ್ಕೆ ಕೊಡಬೇಕಾಗಿದೆ, ಇವರನ್ನು ನಿಮಿತ್ತ ಮಾಡಿಕೊಂಡಿದ್ದಾನೆ ಅನ್ನೋ ಆಲೋಚನೆ ನಮ್ಮ ಮನಸ್ಸಿನಲ್ಲಿ ಬರೋದಿಲ್ಲ. ಪ್ರತಿಯೊಂದು ಕ್ರಿಯೆಯ ಹಿಂದು ಒಳಿತು ಕೆಡುಕುಗಳ ಹಿಂದೆ ಭಗವಂತನ ಪ್ರೇರಣೆಯ ಚಿಂತನೆ ಅವನಲ್ಲಿ ಜಾಗೃತ ಆದಾಗ, ಹೆಜ್ಜೆ ಹೆಜ್ಜೆಗೆ ಅದು ಜಾಗೃತ ಆದಾಗ, ಅನುಸಂಧಾನಕ್ಕೆ ಬಂದಾಗ ಅವನು ಭಾಗವತೋತ್ತಮ ಅಂತ ಕರೆಸ್ಕೊಳ್ತಾನೆ. ಹಾಗಿದ್ರೆ ಮಧ್ಯಮ ಭಾಗವತ ಯಾರು? ಈಶ್ವರೇ ತದಧೀನೇಶು ಬಾಲಿಶೇಷು ದ್ವಿಷತ್ಸು ಚ ಪ್ರೇಮ ಮೈತ್ರಿ ಕೃಪೋಪೇಕ್ಷಾಂ ಯಕ್ಕರೋತಿ ಸಮಧ್ಯಮ. ಭಗವಂತನಲ್ಲಿ ಭಕ್ತಿ, ಭಗವಂತನ ಭಕ್ತರಾದ ದೇವತೆಗಳಲ್ಲಿ ಸ್ನೇಹ, ಅದರಂತೆ ಅಜ್ಞಾನಿಗಳಲ್ಲಿ ದಯೆ, ದ್ವೇಷ ಮಾಡುವವರಲ್ಲಿ ಉಪೇಕ್ಷೆ, ಈ ಭಾವವನ್ನು ಯಾರು ತಾಳುತ್ತಾನೆ ಅವನು ಮಧ್ಯಮ ಭಕ್ತ ಅಂತ ಕರೆಸ್ಕೊಳ್ತಾನೆ. ಅದಕ್ಕಾಚಾರ್ಯರು ಒಂದಿಷ್ಟು ಸೇರಿಸ್ತಾರೆ. ಪರಮಾತ್ಮನ ಸರ್ವೋತ್ತಮತ್ವ ಜ್ಞಾನ ಇದೆ, ದೇವತೆಗಳ ತಾರತಮ್ಯವನ್ನು ಸರಿಯಾಗಿ ತಿಳಿದುಕೊಂಡಿಲ್ಲ. ಈಗ ಒಬ್ಬ ರಾಜ ಇರ್ತಾನೆ, ಆ ರಾಜ ಮಂತ್ರಿಗಿಂತ ಉತ್ತಮ.
ಕೆಲವೊಮ್ಮೆ ಮಂತ್ರಿನೇ ರಾಜನಿಗಿಂತ ಶಾಣೆ ಆಗಿರ್ತಾನೆ, ಆ ವಿಚಾರ ಬೇರೆ, ಸ್ಥೂಲವಾಗಿ ಇಟ್ಕೊಳ್ಳೋಣ. ಮಂತ್ರಿಗಿಂತ ರಾಜ ಒಳ್ಳೆ ಬುದ್ಧಿವಂತ, ಸಮರ್ಥ ಎಲ್ಲ. ಎಷ್ಟು ಪಟ್ಟು? ಒಂದು 5 ಪಟ್ಟು, ಪರಮಾವಧಿ 10 ಪಟ್ಟು. ಹಾಗೆ ಬ್ರಹ್ಮದೇವರಿಗಿಂತ ಪರಮಾತ್ಮ ಉತ್ತಮ, ಲಕ್ಷ್ಮೀದೇವಿಗಿಂತ ಪರಮಾತ್ಮ ಉತ್ತಮ. ಎಷ್ಟು? ಬ್ರಹ್ಮದೇವರಿಗಿಂತ 20 ಪಟ್ಟು ಉತ್ತಮ, ಲಕ್ಷ್ಮಿಗಿಂತ 10 ಪಟ್ಟು ಉತ್ತಮ. ರಾಜನನ್ನ ನೀವು ಉತ್ತಮ ಅಂತ ತಿಳ್ಕೊಳ್ಳೋ ಹಾಗೆ ಭಗವಂತನ ವಿಷಯದಲ್ಲೂ ಇದನ್ನೇ ಅಪ್ಲೈ ಮಾಡ್ಲಿಕ್ಕೆ ಹೋಗಬೇಡಿ. ಬ್ರಹ್ಮಾದಿ ದೇವತೆಗಳಿಗಿಂತ ಕೋಟಿ ಗುಣದಿಂದ ಅಧಿಕ ಶಕ್ತಳು ಶ್ರೀರಮ. ರಮೆಗಿಂತಲೂ ಕೂಡ ಅನಂತ ಗುಣದಿಂದ ಅಧಿಕ ಆದವನು ಈ ನಾರಾಯಣ. ಅಂದಮೇಲೆ ಅದೆಲ್ಲ ನಮ್ಮ ಬುದ್ಧಿಗೆ ನಿಲುಕುವಂತಹದ್ದಲ್ಲ. ಆದ್ದರಿಂದ ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಯುವಾಗ ದೇವತೆಗಳ ತಾರತಮ್ಯವನ್ನು ತಿಳಿಯೋದರ ಜೊತೆಗೆ ಆ ಸರ್ವೋತ್ತಮತ್ವವನ್ನು ಸರಿಯಾಗಿ ಅರಿತುಕೊಳ್ಬೇಕು. ಆದರೆ ನಾವು ಅಷ್ಟರ ಪೂರ್ತಿ ಅವನಿಗಿಂತ ಇವ ಒಂದು 5%, ಇವನಿಗಿಂತ ಒಂದು 10%, ಹೀಗೆ ಲೋಕದಲ್ಲಿ ಒಬ್ಬ ರಾಜ, ಮಂತ್ರಿಯ, ಅಧಿಕಾರಿಯ ತಾರತಮ್ಯವನ್ನು ತಿಳಿದ ಹಾಗೆ ಭಗವಂತನ ತಾರತಮ್ಯ ಸರ್ವೋತ್ತಮತ್ವವನ್ನು ತಿಳಿದರೆ ಅವನು ಮಧ್ಯಮ ಭಕ್ತ. ಆಮೇಲೆ ಅಧಮ ಭಕ್ತ ಯಾರು? ಅರ್ಚಾಯಾಮೇವ ಹರಯೇ ಪೂಜಾಮ್ಯ ಶ್ರದ್ಧಯೇಹತೆ ನ ತದ್ಭಕ್ತೇಷು ಚಾನ್ಯೇಷು ಸಭಕ್ತ ಪ್ರಾಕೃತ ಸ್ಮೃತಃ. ಪ್ರತಿಮಾಶಾಲ ಗ್ರಾಮಗಳಲ್ಲಿ ಮಾತ್ರ ದೇವರಿದ್ದಾನೆ ಅಂತ ತಿಳ್ಕೊಂಡು ಅಲ್ಲಿ ಮಾತ್ರ ಪೂಜೆ ಮಾಡ್ತಾ ಮನೆಯಲ್ಲಿರೋ ತಂದೆ, ತಾಯಿ, ಅತ್ತೆ, ಮಾವ ಮುಂತಾದ ಹಿರಿಯರು, ವೃದ್ಧರು, ಹಸು ಕರುಗಳು, ಮತ್ತೆ ತುಳಸಿ, ಅಶ್ವತ್ಥ, ಹೀಗೆ ಭಗವಂತನ ಸನ್ನಿಧಾನ ಪಾತ್ರವಾದ ಉಳಿದ ಅಧಿಷ್ಠಾನಗಳೇನಿದೆ ಅಲ್ಲಿ ನಾವು ಭಗವಂತನಿಗೆ ಪೂಜೆಯನ್ನು, ಸೇವೆಯನ್ನು ಮಾಡಲಿಲ್ಲ. ವೃದ್ಧರಿಗೆ, ಹಿರಿಯರಿಗೆ, ಮನೆಯಲ್ಲಿರುವಂತಹ ಪೂಜ್ಯರಿಗೆ ನಾವು ಮಾಡುವ ಸೇವೆ ಅದು ಭಗವಂತನ ಸೇವೆ. ಈ ಅನುಸಂಧಾನ ಇಲ್ಲದೆ ಹೋದಲ್ಲಿ ಮತ್ತು ಅವನ ದೃಷ್ಟಿ ಏನು ಅಂದರೆ ಪ್ರತಿಮಾಶಾಲ ಗ್ರಾಮಗಳೆಲ್ಲ ಅಷ್ಟೇ ದೇವರಿದ್ದಾನೆ, ಅಲ್ಲಿ ಮಾತ್ರ ಪೂಜೆ ಮಾಡ್ತೀನಿ ಅಂತ. ಹೀಗೆ ಮಾಡುವವನು ಅಧಮ ಭಕ್ತ, ಪ್ರಾಕೃತ ಭಕ್ತ ಅಂತ ಕರೆಸ್ಕೊಳ್ತಾನೆ. ಏಕೆಂದ್ರೆ ನನಗೊಂದು ಚೌಕಟ್ಟು ಹಾಕಿದ್ರೆ, ನೀ ಎಲ್ಲಿದ್ದಿ? ಪ್ರತಿಮಾಶಾಲ ಗ್ರಾಮಗಳೆಲ್ಲ ಅಷ್ಟೇ ಇದ್ದೀನಿ. ತಂದೆ ತಾಯಿಯೊಳಗಿಲ್ಲ, ಹಿರಿಯರಲ್ಲಿಲ್ಲ, ವೃದ್ಧರಲ್ಲಿಲ್ಲ, ರೋಗಿಗಳಲ್ಲಿಲ್ಲ, ಬಡವರಲ್ಲಿಲ್ಲ. ಅವರೆಲ್ಲರ ಒಳಗೂ ದೇವರನ್ನು ಕಂಡು ಅವರಿಗೂ ಯಥಾಶಕ್ತಿ ನಮ್ಮ ಸೇವೆಯನ್ನು ಸಲ್ಲಿಸಬೇಕಾದದ್ದು ಕರ್ತವ್ಯ. ನಾನಾ ಜನ ಶುಶ್ರೂಷ ಕರ್ತವ್ಯ ಕರ್ಮಾಖ್ಯ ಕರವನ್ವಿತೆ ಅಂತ ನಗರಸಭೆಗೆ ತೆರಿಗೆಯನ್ನು ಕೊಡೋದು ಹೇಗೆ ಕಡ್ಡಾಯವೋ ಅದರಂತೆ ಈ ನಾನಾ ಜನ ಶುಶ್ರೂಷೆಯೂ ಕೂಡ ಕಡ್ಡಾಯ. ಹಿಂದೆ ಕಪಿಲ ದೇವರು ಇದೇ ಮಾತನ್ನು ಉಪದೇಶ ಮಾಡುವಾಗ ಸ್ವಲ್ಪ ಇನ್ನೂ ತೀಕ್ಷ್ಣವಾಗಿ ಹೇಳಿದ್ದಾರೆ. ಪ್ರತಿಮಾಶಾಲ ಗ್ರಾಮಗಳಲ್ಲಿ ಮಾತ್ರ ದೇವರಿದ್ದಾನೆ ಅಂತ ತಿಳಿದುಕೊಂಡು ಉಳಿದ ಈ ಅಧಿಷ್ಠಾನಗಳಲ್ಲಿ ದೇವರಿಗೆ ಯಥಾಯೋಗ್ಯವಾಗಿ ಸೇವೆಯನ್ನು ಸಲ್ಲಿಸಲಿಲ್ಲ ಅಂತಂದರೆ ಭಸ್ಮನ್ನೇವ ಜುಹೋತಿ ಸಹ ಅಂತ. ಅವನು ಮಾಡಿದ ಪೂಜೆ ಎಲ್ಲಾನು ಬೂದಿಯಲ್ಲಿ ಹೋಮ ಮಾಡಿದಂತೆ ವ್ಯರ್ಥ ಆಗ್ತದೆ ಹೊರತು ಅದರಿಂದ ಅವನಿಗೆ ಫಲ ಸಿಗೋದಿಲ್ಲ. ಆದ್ದರಿಂದ ಜೀವನದುದ್ದಕ್ಕೂ ನಾವು ಮಾಡಿದಂತಹ ಎಲ್ಲ ಸತ್ಕರ್ಮಗಳೂ ನಮಗೆ ಫಲಪ್ರದ ಆಗಬೇಕು ಅಂತಂದರೆ ಕೇವಲ ಪ್ರತಿಮಾಶಾಲ ಗ್ರಾಮಗಳಲ್ಲಿ ಮಾತ್ರ ದೇವರ ಪೂಜೆ ಮಾಡೋದಲ್ಲ, ಈ ಎಲ್ಲ ಅಧಿಷ್ಠಾನಗಳಲ್ಲೂ ಕೂಡ ಭಗವಂತನನ್ನು ಕಂಡು ಭಗವಂತನ ಪೂಜೆಯನ್ನೋ ಎಚ್ಚರದೊಂದಿಗೆ ಅವರಿಗೆ ಸೇವೆಗಳನ್ನು ಮಾಡಬೇಕಾದದ್ದು. ಇದು ಹರಿ ಅನ್ನುವವರು ಉಪದೇಶ ಮಾಡಿದ್ದು. ಆಮೇಲೆ ಜನಕ ಮಹಾರಾಜರು ಕೇಳ್ತಾರೆ, ಎಷ್ಟು ಕೇಳಿದರೂ ನನಗೆ ತೃಪ್ತಿ ಇಲ್ಲ, ಆದರೆ ಆ ಪರಮಾತ್ಮನ ಮಹಿಮೆ, ವಿಶೇಷವಾಗಿ ಜಗತ್ತಿನ ಪ್ರಳಯವನ್ನು ಯಾವ ರೀತಿ ಮಾಡುತ್ತಾನೆ ಅದನ್ನು ನನಗೆ ವರ್ಣನೆ ಮಾಡ್ರಿ ಅಂತ. ಇಲ್ಲಿ ಥಿಯರಿ, ಮಾರ್ಕಂಡೇಯರ ದೃಷ್ಟಿಯಲ್ಲಿ ಪ್ರಾಕ್ಟಿಕಲ್. ಆದ್ದರಿಂದ ಪರಮಾತ್ಮ ಮಾಡುವಂತಹ ಪ್ರಳಯವನ್ನು ವರ್ಣನೆ ಮಾಡ್ತಾರೆ. ಧಾತು ಪಪ್ಲವ ಆಸನ್ನೇ ವ್ಯಕ್ತಂ ದ್ರವ್ಯ ಗುಣಾತ್ಮಕಂ ಅನಾದಿನಿಧನ ಕಾಲ ಅವ್ಯಕ್ತಾಯ ವಿಕರ್ಷತಿ ಶತವರ್ಷಂ ಅನಾವೃಷ್ಟಿ ಭವಿಷ್ಯತ್ಯುಲ್ಬಣಾ ಭುವಿ ತತ್ಕಾಲೋಪಚಿತೋಷ್ಣಾರ್ಕ ಲೋಕಾನ್ ಸ್ತ್ರೀನ್ ಪ್ರತಪಿಷ್ಯತಿ. ಬ್ರಹ್ಮದೇವರ ಆಯುರ್ಮಾನದಲ್ಲಿ 87 ವರ್ಷಗಳು ಕಳೆದು
ಕೊನೆಯ 12.5 ವರ್ಷ ಬಾಕಿ ಇದೆ ಅನ್ನೋ ಹೊತ್ತಿಗೆ ಪ್ರಳಯ ಕಾಲ ಶುರುವಾಗ್ತದೆ. ಪ್ರಳಯದ ಪ್ರಕ್ರಿಯೆ ಪ್ರಾರಂಭ ಆಗುವುದು. ಸೃಷ್ಟಿ ಮಾಡಿದ ಪ್ರಪಂಚವನ್ನು ಪ್ರಳಯ ಮಾಡಲಿಕ್ಕೆ ಪರಮಾತ್ಮ 12.5 ವರ್ಷ ತಗೊಳ್ತಾನೆ. ಸೃಷ್ಟಿ ಮಾಡಲಿಕ್ಕೂ 12.5 ವರ್ಷ ತಗೊಂಡಿದ್ದ. ಬ್ರಹ್ಮದೇವರ 100 ವರ್ಷದ ಆಯುರ್ಮಾನದ ಪ್ರಳಯ ಕಾಲ ಏನಿದೆ, ಅದರ ಕೊನೆಯ 12 ವರ್ಷ ಸೃಷ್ಟಿ ಪ್ರಾರಂಭ ಆದದ್ದು. 12.5 ವರ್ಷದಲ್ಲಿ ಸೃಷ್ಟಿ ಆದ ಮೇಲೆ 100 ವರ್ಷ ಪ್ರಪಂಚ ಇದ್ದದ್ದು. ಆ 100 ವರ್ಷದಲ್ಲಿ ಕೊನೆಯ 12.5 ವರ್ಷದಲ್ಲಿ ಪ್ರಳಯ ಶುರುವಾದದ್ದು. ಹಾಗೆ ಪ್ರಳಯ ಶುರುವಾಗುವಾಗ ಈ ಪಂಚಭೂತಗಳೆಲ್ಲವೂ ಕೂಡ ಆತ್ಮನ ಆಕಾಶ ಸಂಭೂತ ಆಕಾಶಾದ್ ವಾಯು ವಾಯೋರಗ್ನಿ ಅಗ್ನೇರಾಪ ಅದ್ಭ್ಯ ಪೃಥಿವೀ ಅಂತ ಒಂದೊಂದು ಪಂಚಭೂತದಿಂದ ಒಂದೊಂದು ಸೃಷ್ಟಿಯಾಗಿತ್ತಲ್ಲ, ಅದು ತನ್ನ ಸೃಷ್ಟಿಗೆ ಕಾರಣವಾದದ್ದರಲ್ಲಿ ಬಂದು ಸೇರ್ಕೊಳ್ಳಿಕ್ಕೆ ಶುರು ಆಗ್ತದೆ. ಪಂಚಭೂತಗಳು ಶಬ್ದಾದಿ ತನ್ಮಾತ್ರಗಳಲ್ಲಿ ಸೇರಿಕೊಡುತ್ತದೆ. ಶಬ್ದಾದಿ ತನ್ಮಾತ್ರಗಳೊಂದಿಗೆ ಪಂಚಭೂತಗಳು ತಾಮಸ ಅಹಂಕಾರದಲ್ಲಿ ಸೇರಿಕೊಡುತ್ತದೆ. ಜ್ಞಾನೇಂದ್ರಿಯಗಳು ತೈಜಸ ಅಹಂಕಾರದಲ್ಲಿ ಸೇರಿಕೊಡುತ್ತದೆ. ಇಂದ್ರಿಯಾಭಿಮಾನಿಗಳಾದ ದೇವತೆಗಳು ಅವರ ಶರೀರ ವೈಕಾರಿಕ ಅಹಂಕಾರದಲ್ಲಿ ಸೇರಿಕೊಳ್ಳುತ್ತದೆ. ಈ 3 ತರದ ಅಹಂಕಾರವೂ ಕೂಡ ಅಹಂಕಾರ ತತ್ವದಲ್ಲಿ ಬಂದು ಸೇರಿಕೊಂಡು ಅಹಂಕಾರ ತತ್ವ ಮಹತ್ತತ್ವದಲ್ಲಿ, ಮಹತ್ತತ್ವ ಪ್ರಕೃತಿಯಲ್ಲಿ, ಪ್ರಕೃತಿ ಭಗವಂತನ ಉದರದಲ್ಲಿ ಬಂದು ಸೇರಿಕೊಳ್ಳುತ್ತದೆ. ಆವಾಗ 100 ವರ್ಷಗಳ ಕಾಲ ಎಲ್ಲೂ ಮಳೆ ಇಲ್ಲ, ಅನಾವೃಷ್ಟಿ. 100 ವರ್ಷ, 1 ವರ್ಷ 2 ವರ್ಷ ಅನಾವೃಷ್ಟಿ, ಬರಗಾಲ ಬಂತು, ಸರ್ಕಾರ ಏನೋ ಅನುದಾನ ಕೊಡ್ತು, ಹೇಗೋ ನಡೀತು ಪ್ರಪಂಚ. ಅದರಲ್ಲೂ ಕಷ್ಟ ಇದೆ, ರೈತರು ತುಂಬ ಕಷ್ಟಪಡ್ತಾರೆ. 2 ವರ್ಷ ಸತತ ಮಳೆ ಬರಲಿಲ್ಲ ಅಂದರೆ ಭಾರಿ ಕಷ್ಟ. ಆದರೆ ಪ್ರಳಯ ಕಾಲ ಶುರುವಾದಾಗ 100 ವರ್ಷ ನಿರಂತರ ಮಳೆ ಇಲ್ಲದ ಸ್ಥಿತಿ. ಸಾಲದ್ದಕ್ಕೆ ಆಕಾಶದಲ್ಲಿರೋ ಸೂರ್ಯ ನಮ್ಮ ಪಕ್ಕದಲ್ಲೇ ಬಂದು ಕೂತಿದ್ದಾನೋ ಅನ್ನೋ ಅಷ್ಟರ ಮಟ್ಟಿಗೆ ಶಾಖ, ಎಲ್ಲ ಕಡೆ ಉರಿ 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 ಶುರು ಆಗ್ತದೆ. ಆವಾಗ ಬರೀ ಭೂಲೋಕಕ್ಕೆ ಮಾತ್ರ ಅಲ್ಲ, 3 ಲೋಕದಲ್ಲೂ ಆ ಸೂರ್ಯನ ಉಷ್ಣತೆ. ಸಾಲದ್ದಕ್ಕೆ ಪಾತಾಳದಲ್ಲಿ ಸಂಕರ್ಷಣ ರೂಪಿಯಾದ ಪರಮಾತ್ಮ ಇದ್ದಾನಲ್ಲ, ಅವನ ಮುಖದಿಂದ ಹೊರಹೊಮ್ಮಿದಂತಹ ಅಗ್ನಿ ಕೆಳಗಿನಿಂದ ಬಿಸಿ ಆಗಲಿಕ್ಕೆ ಶುರು ಆಗ್ತದೆ. ಮೇಲಿನಿಂದ ಸೂರ್ಯನ ಬಿಸಿ, ಕೆಳಗಿನಿಂದ ಸಂಕರ್ಷಣನ ಮುಖದ ಅಗ್ನಿಯಿಂದ ಬರ್ತಾ ಇರತಕ್ಕಂತಹ ಬಿಸಿ. ಇಡೀ ಬ್ರಹ್ಮಾಂಡ ಸುಟ್ಟು ಭಸ್ಮ ಆಗ್ತದೆ. ಬ್ರಹ್ಮಾಂಡದ ಹೊರಗೆ ತತ್ವಾಭಿಮಾನಿ ದೇವತೆಗಳ ಮೂಲ ರೂಪ ಇದೆ. ನರಸಿಂಹದೇವರು ತನ್ನ ಹಣೆಯ ಮಧ್ಯದಲ್ಲಿರೋ 3ನೇ ಕಣ್ಣನ್ನು ತೆರೆದು ಆ ಕಣ್ಣಿನಿಂದ ಹೊರಹೊಮ್ಮಿದ ಅಗ್ನಿಯ ಒಂದು ಸಣ್ಣ ಕಿಡಿ ತಾಗಿ ಯದ್ರೋಷೋತ್ಕರ ವಿಸ್ಫುಲಿಂಗ ಭಸಿತಾಹ ಬ್ರಹ್ಮೇಶ ಶಕ್ರೋತ್ಕರಾಹ, ಒಂದು ಸಣ್ಣ ಕಿಡಿ ತಾಗಿದ್ದಕ್ಕೆ ಬ್ರಹ್ಮರುದ್ರಾದಿ ದೇವತೆಗಳ ಮೂಲ ರೂಪದ ಶರೀರ ಎಲ್ಲ ಸುಟ್ಟು ಬೂದಿಯಾಗಿ ಬ್ರಹ್ಮದೇವರ ಶರೀರದ ಚರ್ಮವನ್ನು ತನ್ನ ಮೈ ಮೇಲೆ ವಸ್ತ್ರವಾಗಿ ಹೊದ್ದುಕೊಂಡು ಎಲುಬುಗಳನ್ನೆಲ್ಲ ತನ್ನ ಕೊರಳಿಗೆ ಹಾರವಾಗಿ ಹಾಕಿಕೊಂಡು ನರಸಿಂಹನ ನರ್ತನವನ್ನು ಮಾಡ್ತಾನೆ ಪ್ರಳಯ ಕಾಲದಲ್ಲಿ. ಬೆಂಕಿಯಿಂದ ಎಲ್ಲ ಬೂದಿಯಾದ ಮೇಲೆ ಅಸ್ಥಿ ವಿಸರ್ಜನಕ್ಕೆ ನೀವು ಗಂಗೆಯನ್ನು ಹುಡುಕೊಂಡು ಹೋಗೋ ಕಾರಣ ಇಲ್ಲ, ನೀವಿದ್ದಲ್ಲೇ ಬರುತ್ತೆ. 100 ವರ್ಷ ಪ್ರಳಯ ಕಾಲದಲ್ಲೇ ಮಳೆ ಸುರಿಸೋದಕ್ಕೆ ಅಂತ ಮೋಡಗಳ ಗಣಗಳಿದೆ. ಸೈನ್ಯದಲ್ಲಿ ಹೇಗೆ ಸ್ಪೆಷಲ್ ಫೋರ್ಸ್ ಅಂತ ಕೆಲವೆಲ್ಲ ಇರ್ತಾವೆ, ಭಯೋತ್ಪಾದಕರನ್ನು ಹಿಡಿಯೋದಕ್ಕಿರೋದು ಬೇರೆ, ಪ್ರವಾಹದ ಭೀತಿ ಬಂದಾಗ ಬರೋರು ಬೇರೆ, ಅವರವರಿಗೆ ಅದನ್ನು ನಿರ್ವಹಣೆ ಮಾಡೋದಕ್ಕೆ ಬೇಕಾದ ತರಬೇತಿ ಕೊಟ್ಟಿರ್ತಾರೆ. ಮೋಡಗಳಲ್ಲೂ ಹಾಗೇನೆ. ಶಿವಮೊಗ್ಗ, ಮಡಿಕೇರಿ, ಬೆಂಗಳೂರು, ಮೈಸೂರು ಮೇಲೆ ಮಳೆ ಸುರಿಸೋ ಮೋಡಗಳು ಬೇರೆ. ಮಾದ್ನೂರು, ಕೊಪ್ಪಳ, ಬಾಗಲಕೋಟೆ, ಬೀದರು, ಗುಲ್ಬರ್ಗಾದ ಮೇಲೆ ಮಳೆ ಸುರಿಸೋ ಮೋಡಗಳು ಬೇರೆ. ಇವೆಲ್ಲ ಅಪೋಹಿಷ್ಟ ಮೋಡಗಳಿವು. ನಾವು ಅಪೋಹಿಷ್ಟ ಅಂತ ಪ್ರೋಕ್ಷಣೆ ಮಾಡ್ತಿರ್ತೀವಲ್ಲ, ಹಂಗೆ ಪ್ರೋಕ್ಷಣೆ ಮಾಡಿ ಹೋಗಿಬಿಟ್ಟಿರ್ತಾರೆ. ಅಲ್ಲಿ ಶುರುವಾದ್ರೆ ಬಿಡಂಗೇ ಇಲ್ಲ ಅಲ್ಲಿ ಮಳಿ. ಸಂಜಿಗೆ ಬಂದ ಆಳ್ಯ, ಸಂಜಿಗೆ ಬಂದ ಮಳಿ ಎರಡೂ ಲಘು ಹೋಗಂಗಿಲ್ಲ ಅಂತ. ಹಾಗಾಗಿ ಆದಷ್ಟು ಲಘು ನೀವು ಮುಂಜಾನೆ ಹಳೆಯನ್ ಕರ್ಕೋತ ಬರ್ರಿ, ಸಂಜಿನಾಗ ಹೋಗಿಬಿಡ್ತಾನೆ.
ಮಳಿ ಹಂಗೇನೆ, ಸಾಯಂಕಾಲ ಬಂದರೆ ಜಿಟಿ 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 ಬಂದು ರಾತ್ರಿ ಇಡೀ ದೋ ಅಂತ ಹೊಡೆದು ಮುಂಜಾನೆನೋ ಮಧ್ಯಾಹ್ನನೋ ಮರುದಿವ್ಸ ಸಂಜೆಗೋ ನಿಂದಿರ್ತಾವೆ. ಆದ್ದರಿಂದ 100 ವರ್ಷ ಪ್ರಳಯ ಕಾಲದಲ್ಲಿ ಮಳೆ ಸುರಿಸೋದಕ್ಕೆ ಅಂತೇನು ಮೋಡಗಳ ಗಣ ಇದೆ, ಒಂದೊಂದು ಹನಿ ಧಾರಾಭಿರ ಹಸ್ತಿ ಹಸ್ತಾಭಿಹಿ, ಒಂದೊಂದು ಹನಿಯೂ ಕೂಡ ಆನೆ ಸೊಂಡಲ್ಲಷ್ಟು ದಪ್ಪ ಇರ್ತದಂತೆ. ಅಂಥ ಹನಿ ಸುರಿಯುತ್ತಾ ದಿನದ 24 ತಾಸು 100 ವರ್ಷ ಮಳೆ ಸುರಿದರೆ ಇಡೀ ಬ್ರಹ್ಮಾಂಡ ಎಲ್ಲ ಅದರೊಳಗೆ ಮುಳುಗಿ ಎಲ್ಲಿ ನೋಡಿದಲ್ಲಿ ಅಪರಂಪಾರವಾಗಿ ನೀರು. ಇದು ಪರಮಾತ್ಮ ಮಾಡುವಂತಹ ಪ್ರಳಯ. ಅದಾದ ಮೇಲೆ ಪರಮಾತ್ಮನ ಈ ಮಾಯೆಯನ್ನು ದಾಟೋದಕ್ಕಿರತಕ್ಕಂತಹ ಉಪಾಯ ಏನು ಅಂತ ಕೇಳಿದಾಗ 30 ವಿಧವಾದ ಭಾಗವತ ಧರ್ಮಗಳನ್ನು ಪ್ರಬುದ್ಧ ಎಂಬಂತಹ ಜಾಯಂತೆಯರು ಪ್ರಬುದ್ಧವಾಗಿ ಉಪದೇಶ ಮಾಡ್ತಾರೆ. ಇಲ್ಲಿ ವರ್ಣನೆ ಮಾಡಿದ ಭಾಗವತ ಧರ್ಮ, ಸಪ್ತಮ ಸ್ಕಂದದಲ್ಲಿ ವರ್ಣನೆ ಮಾಡಿದ ಭಾಗವತ ಧರ್ಮ ಎರಡನ್ನೂ ಸೇರಿಸಿಕೊಂಡು ಆರಣ್ಯಕಾಚಾರ್ಯರು ಧರ್ಮೋಪದೇಶ ಪ್ರಕರಣದಲ್ಲಿ ಬಹಳ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಮೈ ರೋಮಾಂಚನ ಆಗಬೇಕು, ಹುಚ್ಚೆದ್ದು ಕುಣಿಬೇಕು. ಕೆಲವು ಕಡೆ ಅರ್ಥ ಆಗೋದು ಕಷ್ಟ. ತುಂಬ ಅದ್ಭುತವಾಗಿ ಈ ಭಾಗವತ ಧರ್ಮಗಳನ್ನು ಅವರು ವರ್ಣನೆ ಮಾಡಿದ್ದಾರೆ. ಅವರು ಹೇಳ್ತಾರೆ, ಶ್ರದ್ಧಾಂ ಭಾಗವತೆ ಶಾಸ್ತ್ರೇ ಅನಿಂದಾಂ ಅನ್ಯತ್ರ ಚಾಪಿ ಮನೋವಾಕ್ಕಾಯ ದಂಡಂಚ ಸತ್ಯಂ ಶಮದಮಾವಪಿ ಸರ್ವತ್ರ ಆತ್ಮೇಶ್ವರಾನ್ವೀಕ್ಷಾಂ ಕೈವಲ್ಯಂ ಅನಿಕೇತನಂ ವಿವಿಕ್ತಂ ಚೀರವಸನಂ ಸಂತೋಷಂ ಏನ ಕೇನಚಿತ್. ಇದೆಲ್ಲ ಭಾಗವತ ಧರ್ಮಗಳು. ಶೌಚ, ತಪಸ್ಸು, ತಿತಿಕ್ಷ ಅಂದರೆ ಏನೇ ದ್ವಂದ್ವಗಳು ಬಂದಾಗ ಏರಿಳಿತಗಳಿಗೆ ಒಳಗಾಗದೇ ಇರೋದು. ಚೀರವಸನಂ, ರೇಷ್ಮೆ ಮಡಿನೇ ಆಗಬೇಕು, ಇಷ್ಟಗಲಂಚಿನ ಧೋತ್ರನೇ ಆಗಬೇಕು, ಅವೆಲ್ಲ ಇಲ್ಲ. ನಾರು ಮಡಿಯಾದರೂ ಸರಿ, ಒಟ್ಟು ಮೈ ಮುಚ್ಚಲಿಕ್ಕೆ ಒಂದು ಬಟ್ಟೆ ಅಂತ ಇದ್ರೆ ಸಾಕು. ಅದರ ಬಗ್ಗೆ ಹೆಚ್ಚು ಗಂಭೀರವಾಗಿ ವಿಚಾರ ಮಾಡೋ ಹಾಗಿಲ್ಲ. ಸಂತೋಷಂ ಏನಕೇನಚಿತ್, ಇದೇ ಆಗಬೇಕು ಅಡಿಗೆ, ನಾಳೆ ಬೆಳಿಗ್ಗೆ ಪಾರಣೆಗೆ ಏನು ಮಾಡೋದು ಅಂತ ಒಂದು ಅರ್ಧ ಗಂಟೆ ಅದಕ್ಕೆ ಮೀಟಿಂಗು, ಅವೆಲ್ಲ ಇಲ್ಲ. ಒಟ್ಟು ದೇವರ ನೈವೇದ್ಯಕ್ಕಿಟ್ಟು ನೀವೇನು ಹಾಕ್ತೀರೋ ಮುಗೀತು, ಹೊಟ್ಟೆ ತುಂಬಿದ್ರೆ ಆಯಿತು. ಅದು ಹಳಸಿದ್ದೋ ಹೊತ್ತಿದ್ದೋ ಹಂಜಕ್ಕಿಯೋ, ಆಚಾರ ನಾಳೆ ನೋಡ್ತೀವಿ ನಿಮ್ಮ ಹಣೆ ಬಾರಿ ಏನು ಮುಂಜಾನೆ ಅಂತ. ನಮಗಲ್ಲ ಇದು, ನಾವಿನ್ನೂ ಆ ಮಟ್ಟದ ಭಾಗವತ ಧರ್ಮದಲ್ಲಿ ಹೊರಟಿಲ್ಲ. ಆದರೆ ಗುರಿ ಅದು. ಇದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದನ್ನು ಆ ಸ್ತರಕ್ಕೆ ನಾವು ಮುಟ್ಟಬೇಕು ಅಂತಂದರೆ ಏಕಾದಶಿ ಆದಿ ವ್ರತ, ಚಾತುರ್ಮಾಸ್ಯ ವ್ರತಗಳನ್ನು ಮಾಡಿ ಮಾಡಿ ತರಬೇತಿಯನ್ನು ಪಡ್ಕೊಂಡಾಗ ಒಂದು ದಿನ ಜಡಭರತರಿಗೆ ಅವರ ಅಣ್ಣಂದರು ಹಂಜಕ್ಕಿನೋ ಹೊತ್ತಿದ್ದೋ ಹಳಸಿದ್ದೋ ಹಾಕಿದರೂ ಏನು ಅಮೃತ ತುಲ್ಯವಾಗಿದೆ ಅಂತ ಹೇಳಿ ಅದನ್ನೇ ಉಣ್ತಾ ಇದ್ರು. ಹಾಗೆ ಆ ಸ್ತರಕ್ಕೆ ನಾವು ಬಂದು ತಲುಪ್ತೀವಿ ಅಷ್ಟೇ. ನಾವಿನ್ನೂ ಆ ಸ್ತರದಲ್ಲಿ ಹತ್ತಿರಕ್ಕೂ ಬಂದಿಲ್ಲ. ಅದೇ ರೀತಿಯಲ್ಲಿ ಶ್ರದ್ಧಾಂ ಭಾಗವತೆ ಶಾಸ್ತ್ರೇ, ಭಾಗವತ ಶಾಸ್ತ್ರಗಳಲ್ಲಿ ಉತ್ತಮವಾದಂತಹ ಶ್ರದ್ಧೆ. ಶ್ರದ್ಧೆ 2 ಥರ ಅಂತ ಆಚಾರ್ಯರು ಹೇಳ್ತಾರೆ. ಇಲ್ಲಿ ಹೇಳಿದ್ದೆಲ್ಲವೂ ಸತ್ಯ ಅನ್ನೋ ತಿಳುವಳಿಕೆ ಒಂದು ಶ್ರದ್ಧೆ. ಇಲ್ಲಿ ಹೇಳಿದಂತೆ ನಾನು ನಡೆದುಕೊಳ್ಳಬೇಕು, ನಡೆದುಕೊಳ್ಳೋದರಿಂದ ನನಗೆ ಶ್ರೇಯಸ್ಸಾಗ್ತದೆ ಅನ್ನೋದು ಇನ್ನೊಂದು ತರಹದ ಶ್ರದ್ಧೆ. ಭಗವಂತನ ಮಹಿಮೆಯನ್ನು ಕೊಂಡಾಡುವ ವೇದ, ಉಪನಿಷತ್ತು, ಬ್ರಹ್ಮಸೂತ್ರ, 18 ಪುರಾಣಗಳು, ರಾಮಾಯಣ, ಮಹಾಭಾರತ, ಇದೆಲ್ಲ ಶಾಸ್ತ್ರಗಳಲ್ಲಿ ಇವುಗಳಿಗೆ ಅನುಗುಣವಾಗಿ ಬಂದಿರತಕ್ಕಂತಹ ಎಲ್ಲ ಗ್ರಂಥಗಳು, ಹರಿದಾಸರ ಕೃತಿಗಳು, ಇದೆಲ್ಲದರಲ್ಲೂ ನಮಗಿರಬೇಕಾದ ಶ್ರದ್ಧೆ ಇದರಲ್ಲಿ ಹೇಳಿದ್ದೆಲ್ಲವೂ ಸತ್ಯ. ಅದರಂತೆ 2ನೇ ತರಹದ ಶ್ರದ್ಧೆಯೂ ಇರಬೇಕು. ಇಲ್ಲಿ ಹೇಳಿದಂತೆ ನಡೆದುಕೊಳ್ಳೋದರಿಂದ ನಮಗೆ ಶ್ರೇಯಸ್ಸಿದೆ, ನಮಗೆ ಒಳಿತಾಗ್ತದೆ ಅನ್ನುವಂತಹ ಶ್ರದ್ಧೆಯೂ ನಮಗಿರಬೇಕು. ಅದರಂತೆ ಅನಿಂದಾಂ ಅನ್ಯತ್ರ ಚಾಪಿಹಿ, ಈ ಭಾಗವತ ಶಾಸ್ತ್ರಗಳನ್ನು ಬಿಟ್ಟು ಉಳಿದ ಶಾಸ್ತ್ರಗಳಿದ್ದಾವೆ. ಯಾವುದು?
ಮನೆ ಕಟ್ಟೋದಕ್ಕಿರತಕ್ಕ ಸ್ಥಾಪತ್ಯ ವೇದ, ಉಪವೇದ ಅದು. ಎಂಥ ಕಟ್ಟಿಗೆ ಬಳಸಬೇಕು ಮನೆ ಕಟ್ಟೋವಾಗ, ಆ ಮನೆಯ ಆಯ ಹೇಗಿರಬೇಕು, ಈ ಎಲ್ಲ ವಿಷಯಗಳು ಆ ಕಟ್ಟಿಗೆ ಒಳಗೂ ಕೂಡ ದೇವರ ಕೋಣೆ ಬಾಗಿಲಿಗೆ, ಜಂತಿಗೆ, ಆ ಚೌಕಟ್ಟಿಗೆ ಎಂಥ ಕಟ್ಟಿಗೆ, ಮಾಮೂಲು ಬಚ್ಚಲು ಮನೆಗೆ ಯಾವ ಕಟ್ಟಿಗೆ, ಒಟ್ಟಾರೆ ಇದನ್ನೆಲ್ಲವನ್ನೂ ವರ್ಣನೆ ಮಾಡತಕ್ಕಂತಹ ಶಾಸ್ತ್ರವನ್ನು ಸ್ಥಾಪತ್ಯ ವೇದ ಅಂತ ಕರೀತಾರೆ. ಶಿಲೆಯ ಬಾಗಿಲೋ ಗರ್ಭಗುಡಿಯನ್ನು ಶಿಲೆಯಿಂದಲೋ ಅಥವಾ ಮೂರ್ತಿಯನ್ನು ಶಿಲೆಯಿಂದ ಮಾಡುವಾಗ ಶಿಲ್ಪಶಾಸ್ತ್ರ ಅಂತಿದೆ. ಆ ಶಿಲೆ ಒಳಗೂ ಕೂಡ ಗಂಡು ಶಿಲೆ, ಹೆಣ್ಣು ಶಿಲೆ, ನಪುಂಸಕ ಶಿಲೆ, ಹೆಣ್ಣು ಶಿಲೆಯಲ್ಲೂ ಕೂಡ ಗರ್ಭಿಣಿ ಶಿಲೆ ಅಂತೆಲ್ಲ ಪ್ರಭೇದಗಳಿರ್ತದೆ. ಧ್ವನಿಭೇದೇನ ವಿಜ್ಞಾಯ ಶಿಲಾಂ ಗರ್ಭವತೀಂ ತ್ಯಜೇತ್. ಒಳ್ಳೆ ತಜ್ಞರಾದಂತಹ ಶಿಲ್ಪಿಗಳು ಆ ಶಿಲ್ಪವನ್ನು, ಬಂಡೆಗಲ್ಲನ್ನು ಬಡದಾಗ ಒಂದು ವಿಲಕ್ಷಣವಾದ ಶಬ್ದ ಬರುತ್ತದೆ. ಆ ಶಬ್ದದಿಂದ ಅವರು ಈ ಶಿಲೆ ಗರ್ಭಿಣಿಯೋ ಗಂಡೋ ಹೆಣ್ಣೋ ಅನ್ನೋದನ್ನು ತಿಳ್ಕೊಳ್ತಾರೆ. ಹೆಣ್ಣು ಶಿಲೆಯಾದರೆ ಅದನ್ನು ಪ್ರತಿಮೆಯನ್ನು ನಿಲ್ಲಿಸಲಿಕ್ಕೆ ಬೇಕಾದ ಪಾಣಿಪೀಠ ನಿರ್ಮಾಣ ಮಾಡಲಿಕ್ಕೆ ಬಳಸಬೇಕು. ಗಂಡು ಶಿಲೆಯನ್ನು ಪ್ರತಿಮೆ ನಿರ್ಮಾಣ ಮಾಡೋದಕ್ಕೆ ಬಳಸಬೇಕು. ಗರ್ಭಿಣಿ ಶಿಲೆಯನ್ನು ಮಾತ್ರ ಯಾವುದಕ್ಕೂ ಬಳಸೋ ಹಾಗಿಲ್ಲ. ಆ ಶಿಲೆಯ ಮೇಲೆ ಏನು ಕೆತ್ತುವ ಸಾಧನಗಳನ್ನು ಬಳಸಬಾರದು. ಅದು ಗರ್ಭಿಣಿ ಶಿಲೆ, ಅದಕ್ಕೆ ಹಿಂಸೆ ಮಾಡಬಾರದು. ಜಡವಾದ ಶಿಲೆಯ ಒಳಗೂ ಚೇತನವನ್ನು ಕಂಡಂತಹ ಪ್ರಾಚೀನರ ಚಿಂತನೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಕೆಲವು ಶಿಲೆಗಳ ಮಧ್ಯಭಾಗದಲ್ಲಿ ಕಪ್ಪೆಗಳೆಲ್ಲ ವಾಸ ಮಾಡ್ತಿರ್ತಾವೆ, ಒಂದಷ್ಟು ನೀರು ಹೋಗಿ ಸೇರಿಕೊಂಡಿರ್ತದೆ. ಇವುಗಳು ಕೂಡ ಗರ್ಭಿಣಿ ಶಿಲೆ ಅಂತ ನಿರ್ಣಯ ಮಾಡಬೇಕು. ಸಂಗೀತ ಶಾಸ್ತ್ರವನ್ನು ಹೇಳತಕ್ಕಂತಹ ವೇದ ಗಾಂಧರ್ವ ವೇದ, ಇವುಗಳೆಲ್ಲವೂ ಕೂಡ ಜ್ಯೋತಿಷ್ಯ, ಇದೆಲ್ಲ ಉಪವೇದಗಳಲ್ಲಿ ಸೇರಿದೆ. ಈ ಉಪವೇದಗಳಲ್ಲಿ ಏನು ಹೇಳಿದ್ದಾರೆ ಅದು ಸತ್ಯ, ಆದರೆ ಇಲ್ಲಿ ಹೇಳಿದಂತೆ ನಡೆದುಕೊಳ್ಬೇಕು ಅನ್ನುವಂತಹ ಶ್ರದ್ಧೆ ನಮಗಿರಬೇಕಾಗಿಲ್ಲ. ಇದು ಅನಿಂದಾಂ ಅನ್ಯತ್ರ ಚಾಪಿಹಿ, ಇವುಗಳನ್ನು ನಿಂದನೆ ಮಾಡಲಿಕ್ಕೆ ಹೋಗಬೇಡಿ ಅಂತ. ಅದರಂತೆ ಮನೋವಾಕ್ಕಾಯದಂಡಂ, ಕಾಯದಂಡ, ಮನೋದಂಡ, ವಾಗ್ದಂಡ ಅಂತ 3 ದಂಡಗಳು. ತ್ರಿದಂಡಿ ಸನ್ಯಾಸಿಗಳು ಅಂತ ಕರೀತಾರೆ. ಅದು ಅವರಿಗಷ್ಟೇ ಅಲ್ಲ, ನಮಗೂ ಈ 3 ದಂಡಗಳ ತ್ಯಾಗ ಇರಬೇಕು. ಶಾರೀರಿಕ ದಂಡ, ಕಾಯದಂಡ ಅಂದರೆ ಶರೀರದಿಂದ ಇನ್ನೊಬ್ಬರಿಗೆ ಹಿಂಸೆ ಮಾಡೋದು. ವಾಗ್ದಂಡ ಅಂದರೆ ಇನ್ನೊಬ್ಬರಿಗೆ ಮಾತಿನಿಂದ ಹಿಂಸೆ ಮಾಡೋದು, ಚುಚ್ಚು ವ್ಯಂಗ್ಯ ಮಾತುಗಳನ್ನು ಆಡೋದು. ಮನೋದಂಡ ಅಂದರೆ ಇನ್ನೊಬ್ಬರಿಗೆ ಮನಸ್ಸಿನಿಂದ ಕೆಟ್ಟದ್ದನ್ನು ಬಗೆಯೋದು. ಈ 3 ತರಹದ ದಂಡಗಳನ್ನು ಪರಿತ್ಯಾಗ ಮಾಡಿ ಅವನು ಅಭಯದಾನ ಮಾಡಬೇಕು. ಮುಂದೆ ಉದ್ಧವ ಕೃಷ್ಣನಿಗೆ ಒಂದು ಪುಟ್ಟ ಪುಟ್ಟ ಪ್ರಶ್ನೆಗಳನ್ನು ಕೇಳ್ತಾನೆ. ಅದರಲ್ಲಿ ದಾನ ಯಾವುದು ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾ ಹೇಳ್ತಾನೆ, ದಂಡನ್ಯಾಸ ಪರಂ ದಾನಂ ಅಂತ. 3 ತರಹದ ದಂಡವನ್ನು ಪರಿತ್ಯಾಗ ಮಾಡೋದೇ ಬಹಳ ದೊಡ್ಡ ದಾನ, ಅಂದರೆ ಅಭಯದಾನ. ಈ 3ರಿಂದಲೂ ನನ್ನಿಂದ ಇನ್ಯಾರಿಗೂ ಭಯ ಆಗಬಾರದು, ಭಯ ಆಗದಂತೆ ವರ್ತನೆ ಮಾಡುವಂಥದ್ದು ಇದು ಅಭಯದಾನ. ಪ್ರಹ್ಲಾದರಾಜರು ಉಪದೇಶ ಮಾಡುವಾಗ ಹೇಳ್ತಾರೆ, ಸರ್ವಾಭಯ ಪ್ರದಾನಸ್ಯ ಕಲಾಂ ನಾರ್ಹಂತಿ ಷೋಡಶೀಂ ಅಂತ. ಉಳಿದ ಎಲ್ಲ ದಾನಗಳನ್ನು ಒಂದು ತಕ್ಕಡಿಯಲ್ಲಿಟ್ಟು ತೂಗಿ ಅಭಯದಾನವನ್ನು ಇನ್ನೊಂದು ತಕ್ಕಡಿಯಲ್ಲಿಟ್ಟರೆ ಅಭಯದಾನದ ಮುಂದೆ ಉಳಿದ ಎಲ್ಲ ದಾನಗಳು 16ನೇ ಒಂದಣೆ ಆಗೋದಿಲ್ಲ. ಅಷ್ಟು ಈ ದಂಡನ್ಯಾಸಕ್ಕೆ, ಅಭಯದಾನಕ್ಕೆ ಮಹತ್ವ ಇದೆ. ಅದೇ ರೀತಿಯಲ್ಲಿ ಶ್ರವಣಂ ಕೀರ್ತನಂ ಧ್ಯಾನಂ ಹರೇರದ್ಭುತ ಕರ್ಮಣಃ ಜನ್ಮಕರ್ಮ ಗುಣಾನಾಂಚ ತದರ್ಥೇ ಅಖಿಲ ಚೇಷ್ಟಿತಂ ಎಂಬುದಾಗಿ ಭಗವಂತನ ಕಥಾ ಶ್ರವಣ, ಮನನ, ಸ್ಮರಣ, ಅದರ ವರ್ಣನೆ, ಅವನ ಧ್ಯಾನ ಏನು ಮಾಡುತ್ತೇವೆ ಇದೆಲ್ಲವೂ ಕೂಡ ಭಗವಂತನ ಪೂಜೆ ಅನ್ನುವಂತಹ ಚಿಂತನೆ. ಹೀಗೆ ಭಾಗವತ ಧರ್ಮಗಳನ್ನು ವರ್ಣನೆ ಮಾಡಿದರು. ಆವಾಗ ಇನ್ನೂ ಭಗವಂತನ ವಿಶೇಷವಾದ ಮಹಿಮೆಯನ್ನು ವರ್ಣನೆ ಮಾಡಬೇಕು ಅಂತ ಕೇಳಿದಾಗ ಪಿಪ್ಪಲಾಯನರು ಉಪದೇಶ ಮಾಡ್ತಾ ಹೇಳ್ತಾರೆ,
ಬಹಳ ಸುಂದರವಾದ ಮಾತು. ಸ್ಥಿತ್ಯುದ್ಭವ ಪ್ರಳಯ ಹೇತುರಸ್ಯ ಯಸ್ವಪ್ನ ಜಾಗರ ಸುಷುಪ್ತಿಷು ಸನ್ಬಹಿಶ್ಚ ದೇಹೇಂದ್ರಿಯಾಸು ಹೃದಯಾನಿ ಚರಂತಿ ಏನ ಸಂಜೀವಿತಾನಿ ತದವೈಹಿ ಪರಂ ನರೇಂದ್ರ ನಾಸೌ ಜಜಾನನ ಮರಿಷ್ಯತಿ ನೇಧತಸೌ ನ ಕ್ಷೀಯತೆ ನ ಚ ನರಿಷ್ಯತಿ ಚಾರಿಣಾಹಿ ಸರ್ವತ್ರ ಶಶ್ವತನುಪಾಯುಪಲಬ್ಧಿ ಮಾತ್ರಂ ಪ್ರಾಣೋ ಯಥೇಂದ್ರಿಯ ಬಲೇನ ವಿಕಲ್ಪಿತಂ ಸತ್. ಪರಮಾತ್ಮನ ಮಹಿಮೆಯನ್ನು ವರ್ಣನೆ ಮಾಡುತ್ತಾ ಈ ಎಲ್ಲ ಜಗತ್ತಿನ ಸೃಷ್ಟಿ, ರಕ್ಷಣೆ, ಸಂಹಾರ ಎಲ್ಲವೂ ಅವನಿಂದಲೇ. ಅದರಂತೆ ಜೀವರಾಶಿಗಳಿಗೆ ನಿದ್ರೆ ಬರೋದಿರಬಹುದು, ನಿದ್ರೆಯಲ್ಲಿ ಕನಸು ಕಾಣೋದಿರಬಹುದು, ನಿದ್ರೆಯಿಂದ ಎಚ್ಚೆತ್ತುಕೊಳ್ಳೋದಿರಬಹುದು, ಇದು ಎಲ್ಲವೂ ಅವನಿಂದಲೇ. ಆದರೆ ಅವನಿಗೆ ಮಾತ್ರ ಇದು ಯಾವುದೂ ಇಲ್ಲ. ಅವನಿಗೆ ನಿದ್ರೆ ಬರೋದು ಅಂತಿಲ್ಲ. ಅವ ನಿದ್ರೆ ಮಾಡಿದರೆ ಗತಿಯನ್ನು. ಬಸ್ನಲ್ಲಿ ನಾವು ನಿದ್ರೆ ಮಾಡ್ಬೋದು, ಡ್ರೈವರ್ ನಿದ್ರೆ ಮಾಡಿದರೆ ಆಮೇಲೆ ನಾವು ಪರ್ಮನೆಂಟ್ ನಿದ್ರೇನೆ. ಹಾಗೆ ತ್ವಯಿ ಸುಪ್ತೇ ಜಗತ್ ಸುಪ್ತಂ. ಪರಮಾತ್ಮ ನಿದ್ರೆ ಮಾಡಿದರೆ ಜಗತ್ತಿನ ಚಟುವಟಿಕೆಗಳು ಹೇಗೆ ನಡೀಬೇಕು? ಆದ್ದರಿಂದ ಅವನಿಗೆ ನಿದ್ರೆ ಇಲ್ಲ, ಕನಸ್ಸಿಲ್ಲ. ನಿದ್ರೆ ಇಲ್ಲ ಅಂದಮೇಲೆ ಎಚ್ಚರ ಇರೋ ಪ್ರಸಂಗ ಇಲ್ಲ, ಎಚ್ಚರ ಆಗೋದು ಅಂತಿಲ್ಲ. ಯಾವಾಗಲೂ ನಿತ್ಯದಲ್ಲೂ ಎಚ್ಚರ ಇರುವವನೇ ಅವನು, ಎಚ್ಚರ ತಪ್ಪೋದೇ ಇಲ್ಲ. ಎಲ್ಲರಿಗೂ ಹುಟ್ಟು ಸಾವು ರಕ್ಷಣೆ ಅವನಿಂದ. ಆದರೆ ಅವನಿಗೆ ಹುಟ್ಟಿಲ್ಲ, ಅವನಿಗೆ ಸಾವಿಲ್ಲ, ಅವನಿಗೆ ಇನ್ನೊಬ್ಬರು ರಕ್ಷಕರು ಅಂತ ಯಾರೂ ಇಲ್ಲ. ನಾವು ಅಂತಿರ್ತೀವಿ, ಸಿಸರಿನ್ನಿಗೆ ಡೇಟ್ ಕೊಟ್ಟಾರ, ಚಲೋ ಮುಹೂರ್ತ ಹೇಳ್ರಿ ಆಚಾರ, ಅದೇ ಟೈಮಿಗೆ ಮಾಡ್ತೀವಿ ಅಂತ ಹೇಳ್ಯಾರ ಡಾಕ್ಟರು. ಅಂದ್ರೆ ಹುಟ್ಟು ನಮ್ಮ ಕೈಯಾಗದಂತ ನಾವು ತಿಳ್ಕೊಂಡು, ಇವರು ಮುಹೂರ್ತನೂ ಕೊಟ್ಟರು ಅವರ ಒತ್ತಾಯಕ್ಕೆ, ಡಾಕ್ಟರ್ ಟೈಮೂ ಕೊಟ್ಟರು. ಮೇಜಿನ ಮೇಲೆ ಪೇಷಂಟ್ ಅನ್ನು ತಗೊಳ್ಳೋ ಹೊತ್ತಿಗೆ ಕರೆಕ್ಟ್ ಹೊಟ್ಟೋಯ್ತು. ಏನು ಮಾಡ್ತಾರೆ? ಆ ಮುಹೂರ್ತ ದಾಟ್ತಾ ಅಂದಮೇಲೆ ನಾವು ಇಟ್ಟ ಮುಹೂರ್ತದಲ್ಲಿ ಮಗು ಹುಟ್ಟೋದಲ್ಲ, ಭಗವಂತ ಯಾವಾಗ ಹುಟ್ಟಬೇಕು ಅಂತ ಸಂಕಲ್ಪ ಮಾಡ್ತಾನೆ ಆವಾಗ ಹುಟ್ಟೋದು. ಇಲ್ಲ ಇವತ್ತು ನಕ್ಷತ್ರ ಚೆನ್ನಾಗಿಲ್ಲ, ಇವತ್ತು ನಾ ಸಾಯಂಗಿಲ್ಲ, ನಾಳೆ ಸಾಯ್ತೀನಿ, ನಾಳೆ ಚಲೋ ನಕ್ಷತ್ರ ಬರ್ತದಂತಂದ್ರೆ ಅವೆಲ್ಲ ನೀ ನೋಡಬೇಡ, ಅದನ್ನು ನೋಡೋ ನಾನು. ನೀನು ಯಾವಾಗ ಮರಣ ಹೊಂದಬೇಕು ಅಂತನ್ನೋ ವ್ಯವಸ್ಥೆ ಅದು ನನ್ನ ಕೈಯಲ್ಲಿದೆ, ನನ್ನ ನಿಯಂತ್ರಣದಲ್ಲಿದೆ. ನನ್ನ ಪ್ರೇರಣೆಯಂತೆ ಯಮದೂತರು ಆ ಕೆಲಸ ಮಾಡ್ತಾರೆ. ಒಮ್ಮೆ ಮುಹೂರ್ತ ಇಟ್ಟ ಮೇಲೆ, ಸಮಯ ನಿಗದಿ ಮಾಡಿದ ಮೇಲೆ ಯಾವ ಕಾರಣಕ್ಕೂ ಆ ಸಮಯ ತಪ್ಪೋದಿಲ್ಲ. ಎಲ್ಲೋ ಅಪವಾದಕ್ಕೆ ಅನ್ನೋ ಹಾಗೆ ಮಾರ್ಕಂಡೇಯರಂಥವರಿಗೆ ಮೃತ್ಯು ಮುಂದೂಡಿದ್ದುಂಟಷ್ಟೇ, ಎಲ್ಲರಿಗೂ ಹಾಗಾಗೋದಿಲ್ಲ. ಒಂದು ಜಾನಪದ ಕಥೆ. ಯಮ ಒಂದು ಊರಿಗೆ ಬಂದಂತ, ಕೈಯಾಗ ಒಂದು 10 ಮಂದಿನ ಕರ್ಕೊಂಡು ಹೋಗೋ ಲೀಸ್ಟ್ ಹಿಡ್ಕೊಂಡು. ಮೊದಲನೇ ಮನೆ ಬಾಗಿಲ ಬಡದ, ಯಜಮಾನ ಬಂದು ಬಾಗಿಲ ತೆಗದ. ಯಾರು ನೀನು ಅಂತ ಕೇಳಿದ. ನಾ ಯಮಲೋಕದಿಂದ ಬಂದೀನಿ, ಯಮ ನೀನು ಕರ್ಕೊಂಡು ಹೋಗ್ಲಿಕ್ಕೆ ಬಂದೀನಿ ಅಂತ ಹೇಳಿದ್ದ. ಒಮ್ಮೆ ಅವನಿಗೆ ಗಾಬರಿ ಆಯಿತು. ಆದರೂ ಧೈರ್ಯ ತಂದುಕೊಂಡು ಬರ್ರಿ ಬರ್ರಿ ಅಂತ ಯಮನನ್ನು ಕರೆದು ಚಾಪೆ ಹಾಸಿ ಅವನನ್ನು ಕೂಡಿಸಿದ ಕೋಣೆಯೊಳಗೆ. ಆಮೇಲೆ ಕುಡಿಯೋದಕ್ಕೆ ಒಂದು ತಮ್ಮಿಗೆ ನೀರು, ಲೋಟ ಎಲ್ಲ ತಂದಿಟ್ಟು ಒಂದು ಸ್ವಲ್ಪ ಹಾಲು ಕೊಡ್ಲಾ ಅಂತ ಕೇಳಿ. ಆಗಲೇ ಅಡ್ಡಿ ಇಲ್ಲ, ಹಾಲು ಕೊಡು ಅಂದ. ಇವ ಹಾಲು ತಂದು ಕೊಡುವಾಗ ಅದ್ರಗಳು ನಿದ್ದಿ ಗುಳಿಗೆ ಹಾಕಿ ತಂದು ಕೊಟ್ಟ. ಮತ್ತು ಭೂಲೋಕಕ್ಕೆ ಯಮ ಬಂದಿದ್ದಾನೆ, ಇದರ ಪ್ರಭಾವ ಎಲ್ಲ ಆಗಬೇಕಲ್ಲ. ಜೋರು ಕಣ್ಣೆಳೀಲಿಕ್ಕೆ ಶುರು ಆಯಿತು. ಇವನೊಂದು ಒಳ್ಳೆ ಮೆತ್ತಿಗಿನ ತಂದು ಹಾಸಿ ದಿಂಬು ಕೊಟ್ಟು ಮಲ್ಕೊಳ್ಳಿಕ್ಕೆ ಹೇಳಿದ. ಯಮ ಒಳ್ಳೆ ಗಡದ್ದು ನಿದ್ದೆ ಮಾಡಿ. ಮತ್ತಿದು ಜಾನಪದ ಕತೆ, ನೀವು ಪುರಾಣ ಹುಡುಕ್ಬೇಡ್ರಿ, ನೀತಿ ಅಷ್ಟೇ ನೋಡಬೇಕಲ್ಲ. ಅವ ನಿದ್ದೆ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಇವನು ದಿಂಬಿನ ಕೆಳಗಿನಿಂದ ಆ ಲೀಸ್ಟ್ ತೆಗೆದ್ನಂತೆ. ಲೀಸ್ಟ್ ತೆಗೆದು ಮೊದಲನೇ ಹೆಸರು ಅವಂದಿತ್ತಲ್ಲ ಅದನ್ನು ತೆಗೆದು ಕೆಳಗಡೆ ಲಾಸ್ಟಿಗೆ ಬರದ್ನಂತೆ. ಅಂದ್ರೆ ಈ 9 ಮಂದಿ ಪಾಳಿ ಮುಗಿಯೋ ತನಕಾರೆ ನನಗೊಂಚೂರು ಬ್ರೀದಿಂಗ್ ಟೈಮ್ ಸಿಗುತ್ತೆ ಅಂತ ಅವನ ಆಲೋಚನೆ. ಅಷ್ಟು ಬರೆದು ಮತ್ತೆ ಆ ಲೀಸ್ಟನ್ನು ದಿಂಬಿನ ಬುಡಕ್ಕಿಟ್ಟ. ಯಮ 1 ಗಂಟೆ ನಿದ್ದೆ ಎಲ್ಲ ಆದಮೇಲೆ ಮುಖ ತೊಳ್ಕೊಂಡು ಹೊರಡ್ಲಿಕ್ಕೆ ರೆಡಿಯಾಗಿ ಆ ಯಜಮಾನನಿಗೆ ಹೇಳಿದ್ನಂತೆ,
ಅಲ್ಲಪ್ಪ, ಎಲ್ಲರೂ ನನ್ನ ಹೆಸರು ಕೇಳಿದರೆ ಅಂಜು ನಡುತ್ತಾರೆ, ಅಂಥದ್ದು ಇಷ್ಟೆಲ್ಲ ಉಪಚಾರ ಸತ್ಕಾರ ಮಾಡಿದೆ ನನಗೆ, ಆದ್ದರಿಂದ ನನಗೆ ಭಾಳ ಸಂತೋಷ ಆಗಿದೆ. ಅದಕ್ಕೆ ನಾನು ಒಂದು ಕೆಲಸ ಮಾಡ್ತೀನಿ, ಈ ಲೀಸ್ಟ್ನೊಳಗೆ ನಾ ಮ್ಯಾಲಿನಿಂದ ಕೆಳಗೆ ಬರಂಗಿಲ್ಲ, ಕೆಳಗಿನಿಂದ ಮೇಲೆ ಹೋಗ್ತೀನಿ ಅಂತ ಬಿಟ್ಟ. ಇವ ಏನು ಮಾಡಿದಂಗಾತು? ಅವ ಕೆಳಗಿನಿಂದ ಮೇಲೆ ಹೋದ್ರೆ ಮೊದಲನೇ ಹೆಸರು ಇವಂದೆ. ಅಂತೂ ಮೊದಲನೇ ಪಾಳಿ ತಪ್ಪಿಸ್ಕೊಳ್ಬೇಕು, ಮೃತ್ಯು ತಪ್ಪಿಸ್ಕೊಳ್ಳೋದಲ್ಲ, ಮೊದಲನೇ ಪಾಳಿ ತಪ್ಪಿಸ್ಕೊಳ್ಳಿಕ್ಕೂ ಆಗಲಿಲ್ಲ ಅವನ ಕಡೆ. ಅಂತಕನ ದೂತರಿಗೆ ಕಿಂಚಿತ್ತುದಯ ಇಲ್ಲ. ಚಿಂತೆಯನ್ನು ಬಿಟ್ಟು ಶ್ರೀಕಾಂತನ ನೆನೆ ಮನವೇ, ಪುತ್ರ ಹುಟ್ಟಿದ ದಿವಸ ಹಾಲು ಊಟದ ಹಬ್ಬ. ಮತ್ತೊಬ್ಬ ಮಗನ ಮದುವೆ ನಾಳೆ, ಆರ್ತಿಯಾಗಿದೆ ಬದುಕು ಸಾಯಲಾರೆನೆ ಎನ್ನಲು. ಮೃತ್ಯು ಹೆಡತಲೆಯಲ್ಲಿ ನಗುತಿರ್ಪುದರಿಯೇ. ಅದೇನೋ ಅಲ್ಲಿಂದ ಬರಬೇಕು, ನಡುವು ರೈಲ್ವೆ ಗೇಟ್ ಹಾಕಿರ್ತದೆ, ಟ್ರಾಫಿಕ್ ಜಾಮ್ ಆಗಿರ್ತದೆ, ಒಂದು ತಾಸರೇ ಲೇಟ್ ಆಗಬಹುದು, ಅವೆಲ್ಲ ಆಗೋದಿಲ್ಲ. ನಾವು ಬರೋದು ಲೇಟ್ ಆಗ್ತಾವಷ್ಟೆ. 5:30 ಅಂತೇಳಿ 6:30 ಬಂದಿರ್ತೀವಿ. ಅವ ಬರೋದಿಲ್ಲ, ಯಾಕೆಂದ್ರೆ ಅದು ಎಲ್ಲಿಂದೋ ಬರಬೇಕಾಗಿಲ್ಲ, ನಮ್ಮ ಹೆಡತಲೆಯಲ್ಲಿ ಕೂತ್ಕೊಂಡು ನಗ್ತಾ ಇರ್ತದೆ ಆ ಮೃತ್ಯು. ಎಷ್ಟು ಹಾರಾಡು ಮಗನ, ಇವತ್ತಿಲ್ಲ ನಾಳೆ ನನ್ನ ಕೈಯಾಗ ಆಟಿಕೆ ಸಾಮಾನು ಮುರಿದಂಗೆ ಲಟಪಟ ಅಂತ ಮುರಿದು ಬೀಳೋನ್ ನೀನು ಅಂತ. ಆದ್ದರಿಂದ ಹುಟ್ಟು ಸಾವು ನಮ್ಮ ನಿಯಂತ್ರಣದಲ್ಲಿಲ್ಲ, ಭಗವಂತನ ನಿಯಂತ್ರಣದಲ್ಲಿ, ರಕ್ಷಣೆ ಅವನ ನಿಯಂತ್ರಣದಲ್ಲಿ. ಆದರೆ ಅವನು ಮಾತ್ರ ಯಾವತ್ತೂ ಈ ಹುಟ್ಟು ಸಾವಿಗೆ ಒಳಗಾಗುವವನಲ್ಲ. ಹೀಗೆ ಆ ಭಗವಂತನ ಮಹಿಮೆಯನ್ನು ವರ್ಣಿಸ್ತಾ, ಆ ಭಗವಂತನನ್ನು ನಮ್ಮ ಇಂದ್ರಿಯಗಳಿಂದ ನೋಡಿ ಮುಗಿಸ್ಲಿಕ್ಕಾಗೋದಿಲ್ಲ, ಕೇಳಿ ಮುಗಿಸ್ಲಿಕ್ಕಾಗೋದಿಲ್ಲ, ವರ್ಣನೆ ಮಾಡಿ ಮುಗಿಸ್ಲಿಕ್ಕಾಗೋದಿಲ್ಲ, ಸ್ತೋತ್ರ ಮಾಡಿ ಮುಗಿಸ್ಲಿಕ್ಕಾಗೋದಿಲ್ಲ. ಮನಸ್ಸಿನಿಂದ ಎಷ್ಟು ಚಿಂತನೆ ಮಾಡಿದರೂ ಕೂಡ ಮುಗೀತು ಅಂತಾಗೋದಿಲ್ಲ. ತ್ರಿವಿಕ್ರಮ ಪಂಡಿತಾಚಾರ್ಯರು ವಿಷ್ಣು ಸ್ತುತಿಯಲ್ಲಿ ಹೇಳ್ತಾರೆ, ಲಕ್ಷ್ಮೀ ರಕ್ಷೀಣ ದೀಕ್ಷಾ ಗಣಯಿತು ಮನುಪಕ್ರಾಂತ ಸಂವಿದ್ಗುಣಾನಾಂ ಆನಂತ್ಯಾನಿ ಸ್ವಭರ್ತು ಪದ ಗತ ನಕ ಕನಿಷ್ಠಾಂಗುಲಿ ಸನ್ನಖಸ್ಯ ಪಶ್ಯಂತಿ ಸಂತತಂ ಸಾ ನವನವ ಸುವಿಶೇಷೋಪಲಂಬೇನ ತಾವತ್ ಕಾಲೇ ಕೌತೂಹಲಾಬ್ಧೌ ಸುಮಹತಿ ಗಹನೆ ಗಾಹಮಾನಾವತಾನ್ನ. ಲಕ್ಷ್ಮೀದೇವಿ ಲೋಕಕ್ಕೆ ತಿಳಿಸ್ಕೊಡೋದಕ್ಕೋಸ್ಕರ ಪರಮಾತ್ಮನ ಗುಣಗಳನ್ನು ಲೆಕ್ಕ ಮಾಡ್ತೀನಿ ಅಂತ ಒಂದು ದಿವಸ ಮನೆಯೊಳಗೆ ಸಂಬಳ ಬಂದ ದಿವಸ ಪಾಕಿಟ್ ಇಸ್ಕೊಂಡು ಹೆಣ್ಮಕ್ಳು ಹೆಂಗೆ ಒಂದೊಂದೇ ನೋಟ್ ಎಣಿಸಿ ಲೆಕ್ಕ ಮಾಡ್ತಾರೆ, ಹಾಗೆ ಲಕ್ಷ್ಮೀದೇವಿ ಭಗವಂತನ ಗುಣಗಳನ್ನೇ ಲೆಕ್ಕ ಮಾಡಬೇಕು ಅಂತ ಕೂತ್ಲಂತ. ಆಕಿ 7:30 ಆತಂತ ನೋಡ್ಲಿಲ್ಲ, 7:45 ಆತಂತ ನೋಡ್ಲಿಲ್ಲ, 8 ಆತಂತ ನೋಡ್ಲಿಲ್ಲ. ಅಕ್ಷೀಣ ದೀಕ್ಷಾ, ಅವಳ ದೀಕ್ಷೆ ಕ್ಷೀಣವೇ ಆಗಲಿಲ್ಲ. ಎಲ್ಲಿಂದ ಶುರು ಮಾಡೋದು? ಪರಮಾತ್ಮನ ಪಾದದ ಕಿರುಬೆರಳಿನ ಉಗುರಿನ ಸಂಧಿನಲ್ಲಿರೋ ಅನೇಕ ಧೂಳಿನ ಕಣಗಳಲ್ಲಿ ಒಂದು ಧೂಳಿನ ಕಣದಲ್ಲಿ ತುಂಬಿದ ಅನಂತ ಗುಣಗಳನ್ನು ಲೆಕ್ಕ ಮಾಡಲಿಕ್ಕೆ ಅಂತ ಶುರು ಮಾಡಿ ಇವತ್ತಿನ ತನಕ ನಿಂದ್ರಿಸ್ಲಿಕ್ಕಾಗಿಲ್ಲ, ಮುಗಿಸ್ಲಿಕ್ಕಾಗಿಲ್ಲ. ಮರುದಿವಸ ಶುರು ಮಾಡುವ ಮುಂದೆ ಅದೇ ಧೂಳಿನ ಕಣದ ಒಳಗೆ ಮತ್ತಿಷ್ಟು ಗುಣಗಳು, ಹೊಸ ಹೊಸ ಗುಣಗಳು, ದಿನ ಹೊಸ ಹೊಸ ಗುಣಗಳನ್ನು ನೋಡ್ತಾ ನೋಡ್ತಾ ಏನಪ್ಪ ನಮ್ಮ ಯಜಮಾನರ ಗುಣಗಳು ಅಂತ ಆಶ್ಚರ್ಯದ ಸಮುದ್ರದಲ್ಲಿ ಮುಳುಗಿ ಬಿಟ್ಟಿದ್ದಾಳಂತೆ. ಜಗನ್ನಾಥದಾಸರು ಹೇಳ್ತಾರೆ, ಆದೆಪೆನೆ ಈತನಿಗೆ ಪತ್ನಿ ಭಿಕ್ಷುಕನ ಮನೆಯ ಓದನವ ಕೊಂಬಂತೆ ಅಂತ. ನಾನು ಎಲ್ಲಿ ಅವನೆಲ್ಲಿ, ನನ್ನನ್ನು ಅವನು ಹೆಂಡತಿಯಾಗಿ ಮಾಡ್ಕೊಂಡಿದ್ದಾನೆ ಅಂದರೆ ಒಬ್ಬ ಚಕ್ರವರ್ತಿ ಭಿಕ್ಷುಕನ ಮನೆಗೆ ಹೋಗಿ ನನಗೂ ಒಂದು ಮುಷ್ಟಿ ಅನ್ನ ಕೊಡಪ್ಪ ಅಂತ ಕೇಳಿದಾಗಿದೆ ಅಷ್ಟೇ. ಇದು ನಾನೆಲ್ಲಿ ಅವನೆಲ್ಲಿ. ಆದ್ದರಿಂದ ಈ ಯಾವ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಯಾವುದೂ ಪಾರಗಾಣೋದಿಲ್ಲ. ಅವನ ಮಹಿಮೆಯನ್ನು ಕೊಂಡಾಡೋದಕ್ಕೆ ಅಂತ ನಿಂತಹ ವೇದಗಳೂ ಕೂಡ, ವೇದಾಭಿಮಾನಿಣಿಯಾದ ದೇವತೆಗಳು ಕೂಡ ದೇವರ ಬಗ್ಗೆ ಏನಾದರೂ ಹೇಳಲಿಕ್ಕೆ ಬಂದರೆ ನೇತಿ ನೇತಿ ಅಂತ, ಅವ ಹಿಂಗ ಹಂಗಲ್ಲ, ಅದಕ್ಕಿಂತ ಬೇರೇನೆ, ಅವನಂಗಲ್ಲ ಬೇರೇನೆ, ಅವ ಪರಮಾಣುವಿನ ತರಹ ಅಲ್ಲ, ಆಕಾಶವ ಅಲ್ಲ, ನೀವೇನು ಹೇಳಿದರೂ ಅವ ಅಲ್ಲ, ಎಲ್ಲಕ್ಕಿಂತ ವಿಲಕ್ಷಣ. ನೀವು ಅಂದುಕೊಂಡಂತೆ, ನೀವು ನೋಡಿದಂತೆ, ನೀವು ಅನುಭವಿಸಿದಂತೆ ಯಾವುದೇ ಜಡ ವಸ್ತು, ಚೇತನ ವಸ್ತುಗಳಿಗನ್ನ ಸಮೀಕರಿಸಿ ದೇವರನ್ನು ತಿಳ್ಕೊಳ್ಳೋಕೆ ಹೋಗಬೇಡಿ. ಅದೆಲ್ಲದಕ್ಕಿಂತ ಅವ ಡಿಫರೆಂಟ್ ಆಗೇ ಇದ್ದಾನೆ, ಎಲ್ಲದಕ್ಕಿಂತ ಭಿನ್ನವಾಗೇ ಇದ್ದಾನೆ ಅಂತ ವೇದಗಳು
ಅವನ ಮಹಿಮೆಯನ್ನು ವರ್ಣನೆ ಮಾಡುತ್ತಾವೆ ಅಂತ ಪಿಪ್ಪಲಾಯನರು ಉಪದೇಶ ಮಾಡಿದ್ದಾರೆ ಅನ್ನೋದನ್ನು ತಿಳಿದು ಇವತ್ತಿನ ಪ್ರವಚನವನ್ನು ಗುರುಗಳಲ್ಲಿ ಸಮರ್ಪಣೆ ಮಾಡೋಣ. ಮಧ್ವೇಶಾರ. ಕರ್ಮಗಳ ಸಮರ್ಪಣೆ ಒಳಗೆ ನಾವು ನಿಜವಾದ ಕರ್ಮಗಳನ್ನೇನು ಕೊಡಲ್ಲ.